ಹೆಲೋ ಡಿಯರ್ ಸ್ಟೂಡೆಂಟ್ಸ್. ಸೊ ಮ್ಯಾಕ್ಸಿಮಾ ಮಿನಿಮಾ ಕಾನ್ಸೆಪ್ಟ್ನ ಡಿಸ್ಕಸ್ ಮಾಡ್ತಾ ಇದ್ವಿ. ಆಲ್ರೆಡಿ ಥಿಯರಿ ಮುಗ್ದಿದೆ, ಪ್ಲಸ್ ಎಕ್ಸಸೈಸಲ್ಲಿ ಫಸ್ಟ್ 3 ಕ್ವೆಶನ್ಸ್ ಮುಗಿಸಿದ್ದೀನಿ, ಹೌದಲ್ವಾ? ಸೊ ಇವತ್ತಿನ ಕ್ಲಾಸಲ್ಲಿ ವಿಲ್ ಕಂಟಿನ್ಯೂ ಫ್ರಮ್ 4th ಕ್ವೆಶನ್. ಇಟ್ ಈಸ್ ಮೈ ಸಿನ್ಸಿಯರ್ ರಿಕ್ವೆಸ್ಟ್, ಯಾರಾದರೂ ಪ್ರೀವಿಯಸ್ ಲೆಕ್ಚರ್ಸ್ನ ವಾಚ್ ಮಾಡಿಲ್ಲ ಅಂತಂದರೆ ದಯವಿಟ್ಟು ಅವನ್ನ ವಾಚ್ ಮಾಡಿದ್ಮೇಲೆ ಇದನ್ನು ವಾಚ್ ಮಾಡಿ. ಓಕೆ, ಲಿಂಕ್ ಈಸ್ ಇನ್ ದ ಕಾಮೆಂಟ್ ಸೆಕ್ಷನ್. ಕಾಮೆಂಟ್ ಸೆಕ್ಷನಲ್ಲಿ ಫಸ್ಟ್ ಕಾಮೆಂಟ್ ಏನು ಪಿನ್ ಮಾಡಿರ್ತೀನಲ್ಲ, ಅಲ್ಲಿ ನಿಮಗೆ ಲಿಂಕ್ ಸಿಕ್ಬಿಡುತ್ತೆ. ಆ ಲಿಂಕಲ್ಲಿ ನೀವು ಟ್ಯಾಪ್ ಮಾಡಿದ್ರೆ ಯು ವಿಲ್ ಗೋ ಟು ದ ಪ್ಲೇಲಿಸ್ಟಲ್ಲಿ ಕಂಟಿನ್ಯೂಟಿ, ಡಿಫರೆನ್ಷಿಯಬಿಲಿಟಿ ಮತ್ತು ಕೆಳಗಡೆ ಬಂದರೆ ಅಪ್ಲಿಕೇಶನ್ಸ್ ಆಫ್ ಡೆರಿವೇಟಿವ್ ಚಾಪ್ಟರ್ ಕಂಟಿನ್ಯೂಷನ್ ಇದೆ. ಓಕೆ, ಸೊ ಲೆಟ್ಸ್ ನಾಟ್ ವೇಸ್ಟ್ ದ ಟೈಮ್ ಆ್ಯಂಡ್ ಬಿಗಿನ್. ಸೊ ಟುಡೇ ವಿ ಆರ್ ಗೋಯಿಂಗ್ ಟು ಸ್ಟಾರ್ಟ್ ಫ್ರಮ್ ಕ್ವೆಶನ್ ನಂಬರ್ 4. ಕ್ವೆಶನ್ ನಂಬರ್ 4ಅಲ್ಲಿ ಏನು ಕೊಟ್ಟಿದ್ದಾರೆ ಅಬ್ಸರ್ವ್ ಮಾಡಿ. ಜಸ್ಟ್ ಎ ಮಿನಿಟ್. ಪ್ರೂವ್ ದಟ್ ದ ಫಾಲೋಯಿಂಗ್ ಫಂಕ್ಷನ್ಸ್ ಡೂ ನಾಟ್ ಹ್ಯಾವ್ ಮ್ಯಾಕ್ಸಿಮಾ ಆರ್ ಮಿನಿಮಾ. ಅಂದರೆ 3 ಫಂಕ್ಷನ್ಸ್ ಕೊಟ್ಟಿದ್ದಾರೆ, ಇವಕ್ಕೆ ಮ್ಯಾಕ್ಸಿಮಾ ಮಿನಿಮಾ ಎಕ್ಸಿಸ್ಟ್ ಆಗಲ್ಲ ಅಂತ ಪ್ರೂವ್ ಮಾಡಬೇಕು. ಓಕೆ, ಸೊ ಲೆಟ್ ಮಿ ಟೇಕ್ ಔಟ್ ದ ಟೆಕ್ಸ್ಟ್ ಬುಕ್. ಓಕೆ, ಸೊ ಕ್ವೆಶನ್ ನಂಬರ್ 4 ಏನು ಕೊಟ್ಟಿದ್ದಾರೆ? ಎಫ್ ಆಫ್ ಎಕ್ಸ್ ಇಸ್ ಈಕ್ವಲ್ ಟು ಇ ಪವರ್ ಎಕ್ಸ್. ಇದಕ್ಕೆ ಮ್ಯಾಕ್ಸಿಮಮ್ ಮಿನಿಮಾ ಎಕ್ಸಿಸ್ಟ್ ಆಗಲ್ಲ ಅಂತ ನಾವು ಪ್ರೂವ್ ಮಾಡಬೇಕೀಗ. ಓಕೆ, ಸೊ ಹೌ ವಿಲ್ ಯು ಪ್ರೂವ್? ಫಸ್ಟ್ ಆಫ್ ಆಲ್ ಮ್ಯಾಕ್ಸಿಮಮ್ ಮಿನಿಮಾಗಿ ನಾವು ಮಾಡೋದೇನು ಸ್ಟೆಪ್ಸ್ ಹೇಳಿದ್ದೀನಿ ನಾನು ಆಲ್ರೆಡಿ. ಏನು ಹೇಳಿದ್ದೀನಿ ನಿಮಗೆ ನೆನಪಿದೆಯಾ? ನೆನಪಿಲ್ಲ ಅಂತಂದರೆ ರಿವೈಸ್ ಮಾಡ್ಕೊಳ್ಳಿ. ಫಸ್ಟ್ ನಮಗೆ ಒಂದು ಎಫ್ ಆಫ್ ಎಕ್ಸ್ ಕೊಟ್ಟಿರ್ತಾರೆ, ನಾವೇನು ಮಾಡ್ತೀವಿ? ಎಫ್ ಡ್ಯಾಶ್ ಆಫ್ ಎಕ್ಸ್, ಎಫ್ ಡಬಲ್ ಡ್ಯಾಶ್ ಆಫ್ ಎಕ್ಸ್ ಎರಡು ಕಂಡುಹಿಡಿತೀವಿ. ದೆನ್ ಏನು ಮಾಡ್ತೀವಿ? ಎಫ್ ಡ್ಯಾಶ್ ಆಫ್ ಎಕ್ಸ್ನ ಈಕ್ವೇಟಿಂಗ್ ಟು 0 ಮಾಡ್ತೀವಿ. ಸೊ ದಟ್ ವಾಟ್ ಡು ವಿ ಗೆಟ್ ಕ್ರಿಟಿಕಲ್ ಪಾಯಿಂಟ್ಸ್, ಹೌದಾ? ಸೊ ಆ ಕ್ರಿಟಿಕಲ್ ಪಾಯಿಂಟಲ್ಲಿ ನಾವೇನು ಮಾಡ್ತೀವಿ? ಕ್ರಿಟಿಕಲ್ ಪಾಯಿಂಟ್ನ ಏನು ಮಾಡ್ತೀವಿ? ಎಫ್ ಡಬಲ್ ಡ್ಯಾಶ್ ಆಫ್ ಎಕ್ಸಲ್ಲಿ ಹಾಕಿ ಚೆಕ್ ಮಾಡ್ತೀವಿ. ಎಫ್ ಡಬಲ್ ಡ್ಯಾಶ್ ಆಫ್ ಎಕ್ಸ್ ಪಾಸಿಟಿವ್ ಬರುತ್ತೋ ನೆಗೆಟಿವ್ ಬರುತ್ತೋ ಅಂತ ಚೆಕ್ ಮಾಡ್ತೀವಿ. ಇದರಿಂದ ನಮಗೇನು ಗೊತ್ತಾಗುತ್ತೆ? ಇನ್ ಕೇಸ್ ಪಾಸಿಟಿವ್ ಬಂತು ಅಂದರೆ ಗ್ರೇಟರ್ ದ್ಯಾನ್ 0 ಬಂತು. ಗ್ರೇಟರ್ ದ್ಯಾನ್ 0 ಬಂತು ಅಂತ ಅಂದರೆ ಲೋಕಲ್ ಮಿನಿಮಮ್ ವ್ಯಾಲ್ಯೂ ಎಕ್ಸಿಸ್ಟ್ ಆಗುತ್ತೆ ಅಂತ. ಇನ್ ಕೇಸ್ ಲೆಸ್ ದ್ಯಾನ್ 0 ಬಂತು ಅಂತ ಅಂದರೆ ಲೋಕಲ್ ಮ್ಯಾಕ್ಸಿಮಮ್ ವ್ಯಾಲ್ಯೂ ಎಕ್ಸಿಸ್ಟ್ ಆಗುತ್ತೆ ಅಂತ. ಆ ವ್ಯಾಲ್ಯೂ ಏನು ಅಂತ ಹೇಗೆ ಗೊತ್ತಾಗುತ್ತೆ? ಸಿಂಪಲ್, ಈ ಕ್ರಿಟಿಕಲ್ ಪಾಯಿಂಟ್ನ ತಗೊಂಡು ಬಂದು ನೆಕ್ಸ್ಟ್ ಸ್ಟೆಪ್ಪಲ್ಲಿ ಏನು ಮಾಡ್ತೀವಿ? ಕ್ರಿಟಿಕಲ್ ಪಾಯಿಂಟ್ನ ಎಫ್ ಆಫ್ ಎಕ್ಸಲ್ಲಿ ಸಬ್ಸ್ಟಿಟ್ಯೂಟ್ ಮಾಡ್ತೀರಾ. ಮಾಡಿದ್ಮೇಲೆ ನಿಮಗೇನು ವ್ಯಾಲ್ಯೂ ಸಿಗುತ್ತೋ ಅದೇ ನಿಮ್ಮ ಲೋಕಲ್ ಮ್ಯಾಕ್ಸಿಮಮ್ ಅಥವಾ ಲೋಕಲ್ ಮಿನಿಮಮ್ ವ್ಯಾಲ್ಯೂ. ಓಕೆ, ಲೋಕಲ್ ಮ್ಯಾಕ್ಸಿಮಮ್ ವ್ಯಾಲ್ಯೂ ಅಥವಾ ಲೋಕಲ್ ಮಿನಿಮಮ್ ವ್ಯಾಲ್ಯೂ ಆಗುತ್ತೆ. ದೀಸ್ ಆರ್ ದ ಸ್ಟೆಪ್ಸ್ ವಿ ಫಾಲೋ. ಎಸ್ ಆರ್ ನೋ? ರೈಟ್. ಸೊ ಯಾವ ಎಕ್ಸ್ ವ್ಯಾಲ್ಯೂಗೆ, ಯಾವ ವ್ಯಾಲ್ಯೂಗೆ ಎಫ್ ಡ್ಯಾಶ್ ಆಫ್ ಎಕ್ಸ್ 0 ಆಗುತ್ತೆ ಅದು ಕ್ರಿಟಿಕಲ್ ಪಾಯಿಂಟ್. ಫಸ್ಟು ಇಲ್ಲಿ ನಾವು ಅದನ್ನು ಚೆಕ್ ಮಾಡಬೇಕಾಗಿದೆ. ಸೊ ಮ್ಯಾಕ್ಸಿಮಮ್ ಮಿನಿಮಮ್ ಎಕ್ಸಿಸ್ಟ್ ಆಗಲ್ಲ ಅಂತ ಪ್ರೂವ್ ಮಾಡಬೇಕು. ಸೊ ಫಸ್ಟ್ ಸ್ಟೆಪ್ ಏನು? ಎಫ್ ಡ್ಯಾಶ್ ಆಫ್ ಎಕ್ಸ್ ಮಾಡೋಣ. ಎಫ್ ಡ್ಯಾಶ್ ಆಫ್ ಎಕ್ಸ್ ಅಂದರೆ ಏನಪ್ಪ? ಇ ಪವರ್ ಎಕ್ಸ್. ಓಕೆ, ಸೊ ಎಫ್ ಡ್ಯಾಶ್ ಆಫ್ ಎಕ್ಸ್ನ ನಾವೇನು ಮಾಡ್ತೀವಿ ಹೇಳಿ? ಈಕ್ವೇಟಿಂಗ್ ಟು 0 ಮಾಡ್ತೀವಿ. ಟೆಲ್ ಮಿ ಒನ್ ಥಿಂಗ್, ಎಫ್ ಡ್ಯಾಶ್ ಆಫ್ ಎಕ್ಸ್ ಅಂತ ಅಂದರೆ ಇ ಪವರ್ ಎಕ್ಸ್. ಇ ಪವರ್ ಎಕ್ಸ್ ಯಾವ ವ್ಯಾಲ್ಯೂಗೆ 0 ಆಗುತ್ತೆ? ಇಸ್ ದರ್ ಎನಿ ವ್ಯಾಲ್ಯೂ ವಿಚ್ ಸ್ಯಾಟಿಸ್ಫೈಸ್ ದಿಸ್ ಕಂಡೀಷನ್? ನೋ. ಯಾಕೆ? ಇ ಪವರ್ ಎಕ್ಸಿಂದ ವ್ಯಾಲ್ಯೂ ಯಾವತ್ತೂ ಕೂಡ 0 ಆಗೋಕ್ಕೆ ಸಾಧ್ಯನೇ ಇಲ್ಲ. ಎಕ್ಸ್ ವ್ಯಾಲ್ಯೂ ನಾನು 0 ತೊಗೊಂಡ್ರು ಎನಿಥಿಂಗ್ ಟು ದ ಪವರ್ ಆಫ್ 0 ಏನಾಗುತ್ತೆ? 1 ಆಗುತ್ತಾ? ಸೊ ದೇರ್ ಫೋರ್ ನಮಗೆ ಡೆರಿವೇಟಿವ್ 0 ಸಿಗದೇ ಇಲ್ಲ. ಅಂದರೆ ದೆರ್ ಈಸ್ ನೋ ವ್ಯಾಲ್ಯೂ ಆಫ್ ಎಕ್ಸ್. ಏನು? ದೆರ್ ಈಸ್ ನೋ ವ್ಯಾಲ್ಯೂ ಆಫ್ ಎಕ್ಸ್, ನೋ ವ್ಯಾಲ್ಯೂ ಆಫ್ ಎಕ್ಸ್ ಫಾರ್ ವಿಚ್ ಎಫ್ ಡ್ಯಾಶ್ ಆಫ್ ಎಕ್ಸ್ ಇಸ್ ಈಕ್ವಲ್ ಟು 0. ಎಫ್ ಡ್ಯಾಶ್ ಆಫ್ ಎಕ್ಸ್ 0 ಬರೋಕ್ಕೆ ನಮಗೆ ಯಾವ ವ್ಯಾಲ್ಯೂನೂ ಇಲ್ಲ. ಅಂದಮೇಲೆ ನಾವೇನು ಕನ್ಕ್ಲೂಡ್ ಮಾಡ್ತೀವಿ? ದೇರ್ ಫೋರ್ ಎಫ್ ಆಫ್ ಎಕ್ಸ್ ಡಸ್ ನಾಟ್ ಹ್ಯಾವ್ ಮ್ಯಾಕ್ಸಿಮಾ ಆರ್ ಮಿನಿಮಾ. ಅರ್ಥ ಆಯ್ತಾ? ಸಿಂಪಲ್. ಜಸ್ಟ್ ಎಕ್ಸ್ ವ್ಯಾಲ್ಯೂ ಸಿಗದೇ ಇರೋದಕ್ಕೆ ನಾವು ಅದನ್ನು ಕನ್ಕ್ಲೂಡ್ ಮಾಡ್ತೀವಿ. ಸಿಮಿಲರ್ಲಿ ಯು ಕ್ಯಾನ್ ಟ್ರೈ ನೆಕ್ಸ್ಟ್ ಕ್ವೆಶನ್. ಪಾಸ್ ದ ವಿಡಿಯೋ ಆ್ಯಂಡ್ ಟ್ರೈ ಬೈ ಯೋರ್ ಸೆಲ್ಫ್. ಏನು ಕೊಟ್ಟಿದ್ದಾರೆ ನೋಡಿ ನೆಕ್ಸ್ಟ್ ಕ್ವೆಶನಲ್ಲಿ? ಜಿ ಆಫ್ ಎಕ್ಸ್ ಇಸ್ ಈಕ್ವಲ್ ಟು ಲಾಗ್ ಎಕ್ಸ್ ಕೊಟ್ಟಿದ್ದಾರಪ್ಪ. ಏನಾಗುತ್ತೆ? ಫಸ್ಟ್ ಡೆರಿವೇಟಿವ್ ಕಂಡುಹಿಡ್ತೀವಿ. ಜಿ ಡ್ಯಾಶ್ ಆಫ್ ಎಕ್ಸ್ ಏನಾಗುತ್ತೆ? 1/x. ಇದನ್ನು 0ಗೆ ಈಕ್ವೇಟ್ ಮಾಡಿದ್ರೆ 1/x ಇಸ್ ಈಕ್ವಲ್ ಟು 0. ಅಂದರೆ ಜಿ ಡ್ಯಾಶ್ ಆಫ್ ಎಕ್ಸ್ ಈಕ್ವಲ್ ಟು 0 ಯಾವ ವ್ಯಾಲ್ಯೂಗೆ? ಎಕ್ಸಿನ ಇಲ್ಲಿ ಏನು ವ್ಯಾಲ್ಯೂ ಹಾಕ್ತೀರಾ? ಸೊ ದಟ್ ವಿಲ್ ಗೆಟ್ 0. ಈಸ್ ದೇರ್ ಎನಿ ವ್ಯಾಲ್ಯೂ? No, right? Again you will write there is no value of x for which g dash of x is equal to 0. ಈ ಕೆಲವರು ಸ್ಟೂಡೆಂಟ್ಸಿಗೆ ಮ್ಯಾಮ್ ಇಲ್ಲಿ ಎಫ್ ಡ್ಯಾಶ್ ಬರೆದ್ರು ಇಲ್ಲಿ ಜಿ ಡ್ಯಾಶ್ ಅಂದರೆ ಅವ್ರು ಕೊಟ್ಟಿದ್ದಾರೆ ಫಂಕ್ಷನ್ ಇನ್ ನೇಮ್. ದಿಸ್ ಈಸ್ ಜಸ್ಟ್ ನೇಮ್. ನೀವು ಜಿ ಆಫ್ ಎಕ್ಸ್ ಬರೀರಿ, ಎಫ್ ಆಫ್ ಎಕ್ಸ್ ಬರೀರಿ, ಏನಾದರೂ ಬರೆದು ಆಫ್ ಎಕ್ಸ್ ಬರೀರಿ. ದಿಸ್ ರೆಪ್ರೆಸೆಂಟ್ಸ್ ವಾಟ್? ಜಸ್ಟ್ ಒಂದು ಫಂಕ್ಷನ್ ಇನ್ ಟರ್ಮ್ಸ್ ಆಫ್ ಎಕ್ಸ್ ಇದೆ ಅಂತ. ಇನ್ ಕೇಸ್ ಇದು ಲಾಗ್ ವೈ ಇದ್ದಿದ್ರೆ ಇನ್ ಟರ್ಮ್ಸ್ ಆಫ್ ವೈ ಆಗುತ್ತಾ? ಆವಾಗ ಜಿ ಆಫ್ ವೈ ಅಂತ ಬರುತ್ತೆ ಅಷ್ಟೇ. ಈ ನೇಮಿಂದ ಏನು ಪ್ರಾಬ್ಲಮ್ ಇಲ್ಲ. ಥಿಯರಿ ಇಂಪಾರ್ಟೆಂಟ್. ಓಕೆ, ಸೊ ಇಲ್ಲಿ ಯಾವ ವ್ಯಾಲ್ಯೂ ಕೂಡ ಸಿಗಲ್ಲ. ದೇರ್ ಫಾರ್ ಅಗೇನ್ ವಿಲ್ ಕನ್ಕ್ಲೂಡ್ ದ ಸೇಮ್ ಥಿಂಗ್. ಯು ಹ್ಯಾವ್ ಟು ರೈಟ್. ಓಕೆ, ದೆರ್ ಈಸ್ ನೋ ವ್ಯಾಲ್ಯೂ ಆಫ್ ಎಕ್ಸ್ ಫಾರ್ ವಿಚ್ ಜಿ ಡ್ಯಾಶ್ ಆಫ್ ಎಕ್ಸ್ ಇಸ್ ಈಕ್ವಲ್ ಟು 0. ದೇರ್ ಫೋರ್
ಜಿ ಆಫ್ ಎಕ್ಸ್ ಡಸ್ ನಾಟ್ ಹ್ಯಾವ್ ಮ್ಯಾಕ್ಸಿಮಾ ಆರ್ ಮಿನಿಮಾ. ಅರ್ಥ ಆಯ್ತಾ? ಸಿಂಪಲ್. ಕಮಿಂಗ್ ಟು ನೆಕ್ಸ್ಟ್ ಕ್ವೆಶನ್. ನೆಕ್ಸ್ಟ್ ಏನಿದೆ ನೋಡಿ, ಥರ್ಡ್ ಒನ್. ಹೆಚ್ ಆಫ್ ಎಕ್ಸ್ ಇಸ್ ಈಕ್ವಲ್ ಟು ಎಕ್ಸ್ ಕ್ಯೂಬ್ ಪ್ಲಸ್ ಎಕ್ಸ್ ಸ್ಕ್ವಯರ್ ಪ್ಲಸ್ ಎಕ್ಸ್ ಪ್ಲಸ್ 1. ಓಕೆ, ಲೆಟ್ ಅಸ್ ಟ್ರೈ ದಿಸ್. ಹೆಚ್ ಡ್ಯಾಶ್ ಆಫ್ ಎಕ್ಸ್ ಏನಾಗುತ್ತಪ್ಪ, ಡೆರಿವೇಟಿವ್ ಎಕ್ಸ್ ಕ್ಯೂಬ್ ಇಂದು 3x ಸ್ಕ್ವಯರ್, ಎಕ್ಸ್ ಸ್ಕ್ವಯರ್ ಇಂದ ಏನಾಗುತ್ತೆ 2x ಪ್ಲಸ್ ಎಕ್ಸ್ ಇಂದು 1 ಆಗುತ್ತೆ. ಸೊ ಹೆಚ್ ಡ್ಯಾಶ್ ಆಫ್ ಎಕ್ಸ್ ಇಸ್ ಈಕ್ವಲ್ ಟು 0. ನೋಡೋಣ ಯಾವ ವ್ಯಾಲ್ಯೂ ಎಕ್ಸಿಗೆ ಇದು ಸ್ಯಾಟಿಸ್ಫೈ ಆಗುತ್ತೆ ಅಂತೇಳಿ. ಓಕೆ, ಸೊ ಲೆಟ್ ಅಸ್ ಟ್ರೈ. 3x ಸ್ಕ್ವಯರ್ ಪ್ಲಸ್ 2x ಪ್ಲಸ್ 1 ಇಸ್ ಈಕ್ವಲ್ ಟು 0. ಫ್ಯಾಕ್ಟರೈಸ್ ಆಗುತ್ತಾ? 3 1s 3 ಅಂತ ಬಂದಾಗ ಆಗುತ್ತಾ? 3 1s 3, 3 1s 3, 3 -1 2 ಆಗುತ್ತೆ. ಬಟ್ ಪ್ಲಸ್ 3 ಮೈನಸ್, ಓಕೆ, 2 ಪ್ಲಸ್ ಇದೆ. ಸೊ ಫ್ಯಾಕ್ಟರೈಸ್ ಅಂತೂ ಆಗಲ್ಲ. ಏನು ಮಾಡೋಣ ಈಗ? ಫ್ಯಾಕ್ಟರೈಸ್ ಆಗಲ್ಲ ಅಂದಾಗ ಸಿಂಪಲ್, ವಿ ಹ್ಯಾವ್ ಕ್ವಾಡ್ರಾಟಿಕ್ ಈಕ್ವೇಷನ್ ಅಂದರೆ ಫಾರ್ಮುಲಾ ಮೆಥಡ್ ಇದೆಯಾ? ಯಾವುದು? ಎಕ್ಸ್ ವ್ಯಾಲ್ಯೂ ಕಂಡುಹಿಡಿಯೋಕ್ಕೆ ಮೈನಸ್ ಬಿ ಪ್ಲಸ್ ಆರ್ ಮೈನಸ್ ಸ್ಕ್ವೇರ್ ರೂಟ್ ಬಿ ಸ್ಕ್ವೇರ್ ಮೈನಸ್ 4ac ಡಿವೈಡೆಡ್ ಬೈ 2a, ಐ ಥಿಂಕ್ ಸೊ. ಕರೆಕ್ಟಾ? ರೈಟ್. ಸೊ ಎ ವ್ಯಾಲ್ಯೂ ಏನಾಗುತ್ತೆ? ಎಕ್ಸ್ ಸ್ಕ್ವೇರ್ ಕೋಎಫಿಷಿಯಂಟ್ 3, ಬಿ ವ್ಯಾಲ್ಯೂ ಏನಾಗುತ್ತೆ 2, ಸಿ ಕಾನ್ಸ್ಟೆಂಟ್. ಸೊ ಎ ಬಿ ಸಿ ವ್ಯಾಲ್ಯೂನ ಸಬ್ಸ್ಟಿಟ್ಯೂಟ್ ಮಾಡಿ. ಏನು ಸಿಗುತ್ತೆ ನೋಡಿ? ಮೈನಸ್ 2 ಪ್ಲಸ್ ಆರ್ ಮೈನಸ್ ಬಿ ಸ್ಕ್ವೇರ್ ಅಂದರೆ 4 ಮೈನಸ್ 4 ಇಂಟು ಎ ಅಂದರೆ 3 ಇಂಟು ಸಿ ಅಂದರೆ 1 ಡಿವೈಡೆಡ್ ಬೈ 2 ಇಂಟು ಎ ಅಂದರೆ 3. ಕರೆಕ್ಟಾ? ಏನು ಸಿಗುತ್ತೆ? -2 ಪ್ಲಸ್ ಆರ್ ಮೈನಸ್ 4 ಮೈನಸ್ 4 3 12. ಅಲ್ಲಿಗೆ ಮುಗಿದ ಕತೆ. ಏನಾಯಿತು? -8. ರೂಟ್ ಒಳಗಡೆ ನೆಗೆಟಿವ್ ಬಂತು ಅಂದರೆ 2 3 6. ನೆಗೆಟಿವ್ ಬಂತು ಅಂತ ಅಂದರೆ ಏನು ಮಾಡ್ತೀರಾ? ಐ ಹ್ಯಾವ್ ಟೋಲ್ಡ್ ಯು ದಿಸ್ ಒನ್ ಇನ್ ವಿಚ್ ಇಸ್ ಆಫ್ಟರ್ ಕಾಂಪ್ಲೆಕ್ಸ್ ಅನಾಲಿಸಿಸ್. ಕರೆಕ್ಟಾ? ಅಂದರೆ ಕಾಂಪ್ಲೆಕ್ಸ್ ನಂಬರ್ಸ್, ಐ ಥಿಂಕ್ ಹೈಯರ್ ಸ್ಟಡೀಸಲ್ಲಿ ಕಾಂಪ್ಲೆಕ್ಸ್ ಅನಾಲಿಸಿಸ್ ಅಂತ ಬರುತ್ತೆ. ನಿಮಗೆ ಕಾಂಪ್ಲೆಕ್ಸ್ ನಂಬರ್ಸ್ ಆ್ಯಂಡ್ ಕ್ವಾಡ್ರಾಟಿಕ್ ಈಕ್ವೇಷನ್ ಅಂತ ಫಸ್ಟ್ ಇಯರಲ್ಲಿ ಚಾಪ್ಟರ್ ಇದೆ. ಹೌದಾ? ಸೊ ಇದನ್ನು ಹೆಂಗೆ ಬರೀತೀರಿ ನೀವು? -2 ಪ್ಲಸ್ ಆರ್ ಮೈನಸ್, ಈ ಮೈನಸ್ ಬಿಟ್ಟಾಕ್ರಿ, 8 ಅಷ್ಟೇ ಇದ್ದರೆ 4 2s 8. 4 ರೂಟಿಂದ ಹೊರಗೆ ಬಂದರೆ 2, 2 ರೂಟ್ 2 ಆ್ಯಂಡ್ ಮೈನಸ್ ಸೈನ್ ಇದೆಯಲ್ಲ, ದಟ್ ಈಸ್ ನಥಿಂಗ್ ಬಟ್ ಅಯೋಟಾ ಡಿವೈಡೆಡ್ ಬೈ 6. ಕರೆಕ್ಟ್ ಇದೆಯಾ? ಇನ್ನೂ ಸಿಂಪ್ಲಿಫೈ ಮಾಡೋ ನೆಸೆಸಿಟಿ ಏನಿಲ್ಲ. ಇದೇ ಸ್ಟೆಪ್ಪಲ್ಲೇ ಆಲ್ರೆಡಿ ಗೊತ್ತಾಯಿತು. ರೂಟ್ ಒಳಗಡೆ ನೆಗೆಟಿವ್ ಬಂತು ಅಂದರೆ ಇದೇನಾಯಿತು? ಯಾವ ವ್ಯಾಲ್ಯೂಗೆ ಬಂತು? ಇಮೇಜಿನರಿ ಬಂತು. ನಮಗೆ ಬೇಕಿರೋದೇನು? we have learned this one. H dash of x is equal to 0 for x is a real number. Is this a real number? No. Therefore, there is no real number x ಅಂತ ಬರಿಬೇಕು ಇವಾಗ. ಓಕೆ, such that h dash of x is equal to 0. Therefore, h of x is neither maximum nor minimum. Sorry, h of x does not have maxima or minima. neither ಬೇಕಾಗಿಲ್ಲ. ರೈಟ್. ಸೊ ರಿಯಲ್ ನಂಬರ್ ಎಕ್ಸ್ ಅಂತ ಸ್ಪೆಸಿಫೈ ಮಾಡಿ ಈ ಕ್ವಶನಲ್ಲಿ. ಅಲ್ಲೂ ಮಾಡಿದ್ರೂ ನಡೆಯುತ್ತೆ. ಬಟ್ ಇಲ್ಲಿ ಯಾಕೆ ಮಾಡಬೇಕು ಅಂತ ಅಂದರೆ, ಸ್ಪೆಸಿಫಿಕಲಿ ಇಲ್ಲಿ ಯಾಕೆ ಮಾಡಬೇಕಂದ್ರೆ ಕಾಂಪ್ಲೆಕ್ಸ್ ನಂಬರ್ ಎಂದು ನಿಮಗೆ ಸೈನ್ ಬಂದಿರೋದ್ರಿಂದ. ಅರ್ಥ ಆಯ್ತಲ್ಲ? ರೈಟ್. ಸೊ ದಿಸ್ ಈಸ್ ಹೌ ಯು ಟು ಸಾಲ್ವ್ ದ ಕ್ವೆಶನ್. ಕಮಿಂಗ್ ಟು ಕ್ವೆಶನ್ ನಂಬರ್ 5. ಕ್ವಶನ್ ನಂಬರ್ 5 ಅಲ್ಲಿ ಏನು ಹೇಳಿದ್ದಾರೆ ನೋಡಿ, ಫೈಂಡ್ ದ ಅಬ್ಸಲ್ಯೂಟ್ ಮ್ಯಾಕ್ಸಿಮಮ್ ವ್ಯಾಲ್ಯೂ ಆ್ಯಂಡ್ ಮಿನಿಮಮ್ ವ್ಯಾಲ್ಯೂ ಆಫ್ ದ ಫಾಲೋಯಿಂಗ್ ಫಂಕ್ಷನ್ಸ್. ಓಕೆ, ಸೊ ಕ್ವೆಶನ್ ನಂಬರ್ 1 ಏನು ಕೊಟ್ಟಿದ್ದಾರೆ? ಎಫ್ ಆಫ್ ಎಕ್ಸ್ ಇಸ್ ಈಕ್ವಲ್ ಟು ಎಕ್ಸ್ ಕ್ಯೂಬ್ ಎಕ್ಸ್ ಬಿಲಾಂಗ್ಸ್ ಟು -2, 2. ನೆನಪಿದೆಯಾ ಪ್ರೊಸೀಜರು ಹೆಂಗೆ ಸಾಲ್ವ್ ಮಾಡೋದು ಅಂತ? ಸಿಂಪಲ್ ಪ್ರೊಸೀಜರ್ ನೆನಪಿದೆಯಾ? ಏನು ಹೇಳಿದ್ದೆ ನಾನು? ಕ್ಲೋಸ್ಡ್ ಇಂಟರ್ವಲ್ ಕೊಟ್ಟಾಗ ಮೋಸ್ಟ್ಲಿ ನಾವು ಮಾಡೋದೇನು, ಅಬ್ಸಲ್ಯೂಟ್ ಮ್ಯಾಕ್ಸಿಮಮ್ ಅಬ್ಸಲ್ಯೂಟ್ ಮಿನಿಮಾನ ಕಂಡುಹಿಡಿತೀವಿ. ಹೌದಾ? ರೈಟ್. ಸೊ ಅಬ್ಸಲ್ಯೂಟ್ ಮಿನಿಮಮ್ ಮ್ಯಾಕ್ಸಿಮಮ್ಗೆ ಮಾಡೋ ಸ್ಟೆಪ್ಸ್ ಏನು? ಫಸ್ಟ್ ಸ್ಟೆಪ್ಸ್ ತಿಳ್ಕೊಳ್ಳಿ. ಎಫ್ ಆಫ್ ಎಕ್ಸ್ ಕೊಟ್ಟಿರ್ತಾರೆ, ನಾವೇನು ಮಾಡ್ತೀವಿ? ಎಫ್ ಡ್ಯಾಶ್ ಆಫ್ ಎಕ್ಸ್ ಕಂಡುಹಿಡಿತೀವಿ. ರೈಟ್. ಸೆಕೆಂಡ್ ನೆಕ್ಸ್ಟ್ ಸ್ಟೆಪ್ಪಲ್ಲಿ ಎಫ್ ಡ್ಯಾಶ್ ಆಫ್ ಎಕ್ಸ್ನ 0ಗೆ ಈಕ್ವೇಟ್ ಮಾಡಿಬಿಟ್ಟು ಇಲ್ಲೂ ಕೂಡ ಅಷ್ಟೇ ಕ್ರಿಟಿಕಲ್ ಪಾಯಿಂಟ್ಸ್ ಕಂಡುಹಿಡಿತೀರಾ. ನೆಕ್ಸ್ಟ್ ಏನು ಮಾಡ್ತೀರಾ ಅಂತ ಅಂದರೆ, ನೆಕ್ಸ್ಟ್ ನೀವು ಮಾಡೋ ಕೆಲಸ ಈ ಕ್ರಿಟಿಕಲ್ ಪಾಯಿಂಟ್ ಆ್ಯಂಡ್ ನಿಮಗೆ ಯಾವುದು ಇಂಟರ್ವಲ್ ಕೊಟ್ಟಿರ್ತಾರಲ್ಲ, ಎ ಕಾಮ ಬಿ ಅಂದ್ಕೊಳ್ರಿ, ಎ ಆ್ಯಂಡ್ ಬಿ, ಈ ಮೂರು ವ್ಯಾಲ್ಯೂಸ್ನ ತಗೊಂಡೋಗಿ ಎಫ್ ಆಫ್ ಎಕ್ಸಲ್ಲಿ ಸಬ್ಸ್ಟಿಟ್ಯೂಟ್ ಮಾಡ್ತೀರಾ. ಇಲ್ಲಿ ನಿಮಗೆ ಯಾವುದು ಮ್ಯಾಕ್ಸಿಮಮ್ಮು ಮಿನಿಮಮ್ ಸಿಗುತ್ತೆ ನೋಡ್ರಿ. ಅರ್ಥ ಆಗ್ತಿದೆ ನಾನು ಹೇಳ್ತಿರೋದು? ನೀವೇನು ಮಾಡಬೇಕು ಅಂತ ಅಂದರೆ, ಎಫ್ ಆಫ್ ಎಕ್ಸ್ ಅವ್ರು ಕೊಟ್ಟಿರ್ತಾರೆ, ಎಫ್ ಡ್ಯಾಶ್ ಆಫ್ ಎಕ್ಸ್ ನೀವು ಕಂಡುಹಿಡಿತೀರಾ, ಅದನ್ನು 0ಗೆ ಈಕ್ವೇಟ್ ಮಾಡ್ತೀರಾ. ಓವರ್ ಆಲ್ ಹೇಳೋದಾದರೆ ಈ 3 ಸ್ಟೆಪ್ ಸೇರಿ ಒಂದೇ ಹೇಳೋದು, ಕ್ರಿಟಿಕಲ್ ಪಾಯಿಂಟ್ಸ್ನ ಕಂಡುಹಿಡಿತೀರಾ. ಓಕೆ, ಎಫ್ ಆಫ್ ಎಕ್ಸ್ ಕೊಟ್ಟಿರ್ತಾರೆ, ಕ್ರಿಟಿಕಲ್ ಪಾಯಿಂಟ್ ಕಂಡುಹಿಡಿತೀರಾ. ನೆಕ್ಸ್ಟ್ ಎಫ್ ಆಫ್ ಎಕ್ಸ್ ಇಂದು ವ್ಯಾಲ್ಯೂ ನಾವು ಚೆಕ್ ಮಾಡ್ತೀವಿ ಅಟ್ 3 ಪಾಯಿಂಟ್ಸ್. ವಿಚ್ ಆರ್ ದೋಸ್ 3 ಪಾಯಿಂಟ್ಸ್? 2 ಬೌಂಡ್ರಿ ಪಾಯಿಂಟ್ಸ್, ಇವು ಎಂಡ್ ಪಾಯಿಂಟ್ಸ್ ಆಫ್ ದ ಕ್ಲೋಸ್ಡ್ ಇಂಟರ್ವಲ್ ಇರ್ತಾವಲ್ಲ, ಎ ಮತ್ತು ಬಿ.
ಆ ವ್ಯಾಲ್ಯೂ ಮತ್ತು ಕ್ರಿಟಿಕಲ್ ಪಾಯಿಂಟ್ ನಿಮಗೇನು ಸಿಕ್ಕಿರುತ್ತೆ, 1 ಸಿಗ್ಬೋದು, 2 ಸಿಗ್ಬೋದು, 3 ಸಿಗ್ಬೋದು. ದಟ್ ಡಿಪೆಂಡ್ಸ್ ಆನ್ ಕ್ವೆಶನ್. ಓಕೆ, ಇಟ್ ಈಸ್ ನಾಟ್ ಮ್ಯಾಂಡೇಟರಿ ದಟ್ ಯು ಗೆಟ್ ಓನ್ಲಿ 1 ಕ್ರಿಟಿಕಲ್ ಪಾಯಿಂಟ್. ನೆನಪಿರಲಿ, ಒಂದೇ ಕ್ರಿಟಿಕಲ್ ಪಾಯಿಂಟ್ ಸಿಗುತ್ತೆ ಅಂತ ಅನ್ಕೋಬೇಡಿ. ಇವಂತೂ 2 ಇರ್ತವೆ, ಬಟ್ ಕ್ರಿಟಿಕಲ್ ಪಾಯಿಂಟು ನಿಮಗೆ 1 ಸಿಗ್ಬೋದು, 2 ಸಿಗ್ಬೋದು, ಡಿಪೆಂಡ್ಸ್ ಆನ್ ಕ್ವೆಶನ್. ಓಕೆ ರೈಟ್. ಸೊ ಆ ಕ್ರಿಟಿಕಲ್ ಪಾಯಿಂಟ್ಸು ಮತ್ತು ಕಾರ್ನರ್ ಇವೇನು ಎಂಡ್ ಪಾಯಿಂಟ್ಸ್ ಇದಾವಲ್ಲ ಇಂಟರ್ವಲ್ದು, ಆ ಪಾಯಿಂಟ್ಸ್ ಮೇಲ್ಗಡೆ ನಾವು ಎಫ್ ಆಫ್ ಎಕ್ಸಿನ ವ್ಯಾಲ್ಯೂನ ಫೈಂಡ್ ಮಾಡ್ತೀವಿ. ಫೈಂಡ್ ಮಾಡಿದ್ಮೇಲೆ ಏನು ಮಾಡ್ತೀವಿ, ಆ ವ್ಯಾಲ್ಯೂಸ್ ನಿಮಗೇನು ಸಿಕ್ಕಿರುತ್ತಲ್ಲ ಅದರಲ್ಲಿ ಎಲ್ಲರಿಗಿಂತ ಜಾಸ್ತಿ ಯಾವುದಿದೆಯೋ ಅದನ್ನು ಅಬ್ಸಲ್ಯೂಟ್ ಮ್ಯಾಕ್ಸಿಮಮ್ ವ್ಯಾಲ್ಯೂ ಅಂತ ಕರಿತೀವಿ. ಕ್ಲೀನಾಗಿ ಕೇಳಿಸ್ಕೊಳ್ಳಿ. ಎಫ್ ಆಫ್ ಎಕ್ಸಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿದ್ಮೇಲೆ ಈ ಕಡೆ ವ್ಯಾಲ್ಯೂಸ್ ಬರ್ತಾವಲ್ಲ, ನಾನು ಕ್ವಶನ್ ಸಾಲ್ವ್ ಮಾಡಿದಾಗ ಗೊತ್ತಾಗುತ್ತೆ, ಬಟ್ ಸ್ಟಿಲ್ ಟ್ರೈ ಟು ಅಂಡರ್ಸ್ಟ್ಯಾಂಡ್. ಎಫ್ ಆಫ್ ಎಕ್ಸಲ್ಲಿ ವ್ಯಾಲ್ಯೂ ಸಬ್ಸ್ಟಿಟ್ಯೂಟ್ ಮಾಡಿದಾಗ ನಿಮಗೆ ಈ ಕಡೆ ಏನು ವ್ಯಾಲ್ಯೂ ಸಿಗುತ್ತೋ ಆ ವ್ಯಾಲ್ಯೂಸಲ್ಲಿ ಯಾವುದು ಮ್ಯಾಕ್ಸಿಮಮ್ ಇದೆಯೋ ಅದು ನಿಮಗೆ ಏನಾಗುತ್ತೆ, ಅಬ್ಸಲ್ಯೂಟ್ ಮ್ಯಾಕ್ಸಿಮಮ್ ವ್ಯಾಲ್ಯೂ ಆಗುತ್ತೆ. ಆ್ಯಂಡ್ ಯಾವುದು ಮಿನಿಮಮ್ ಇದೆ, ಯಾವುದು ಎಲ್ಲರಿಗಿಂತ ಕಮ್ಮಿ ಇದೆ, ಅದು ಅಬ್ಸಲ್ಯೂಟ್ ಮಿನಿಮಮ್ ವ್ಯಾಲ್ಯೂ ಆಗುತ್ತೆ. ಆ್ಯಂಡ್ ಹಂಗಂದರೆ ಮ್ಯಾಮ್ ಅಬ್ಸಲ್ಯೂಟ್ ಮ್ಯಾಕ್ಸಿಮಮ್ ವ್ಯಾಲ್ಯೂ ಓಕೆ, ಅಬ್ಸಲ್ಯೂಟ್ ಮ್ಯಾಕ್ಸಿಮ ಏನಾಗುತ್ತೆ ಅಂತ ಅಂದರೆ ಸಿ ಐ ಟೋಲ್ಡ್ ಯು ರೈಟ್. ಸೊ ಇಲ್ಲಿ ಸಿಗೋ ವ್ಯಾಲ್ಯೂ ನಿಮಗೆ ಅಬ್ಸಲ್ಯೂಟ್ ಮ್ಯಾಕ್ಸಿಮಮ್ ವ್ಯಾಲ್ಯೂ ಆಗುತ್ತೆ. ಅದು ಯಾವ ಪಾಯಿಂಟ್ನ ನೀವು ಸಬ್ಸ್ಟಿಟ್ಯೂಟ್ ಮಾಡಿದಾಗ ಸಿಗ್ತಲ್ಲ ಆ ಪಾಯಿಂಟ್ ಅಬ್ಸಲ್ಯೂಟ್ ಮ್ಯಾಕ್ಸಿಮ ಆಗುತ್ತೆ. ಅರ್ಥ ಆಯ್ತಾ? ಯಾವ ಪಾಯಿಂಟ್ನ ಸಬ್ಸ್ಟಿಟ್ಯೂಟ್ ಮಾಡೋದ್ರಿಂದ ನಿಮಗೆ ಮ್ಯಾಕ್ಸಿಮಮ್ ವ್ಯಾಲ್ಯೂ ಸಿಕ್ತೋ ಆ ಪಾಯಿಂಟನ್ನು ನಾವು ಅಬ್ಸಲ್ಯೂಟ್ ಮ್ಯಾಕ್ಸಿಮ ಅಂತ ಕರಿತೀವಿ. ಅರ್ಥ ಆಯಿತು? ಐ ಹೋಪ್ ಸೊ ಯು ಹ್ಯಾವ್ ಅಂಡರ್ಸ್ಟುಡ್ ರೈಟ್. ಸೊ ಲೆಟ್ ಅಸ್ ಕಮ್ ಟು ದ ಕ್ವೆಶನ್ ಸೊ ದಟ್ ಯು ವಿಲ್ ಅಂಡರ್ಸ್ಟ್ಯಾಂಡ್ ಇನ್ ಎ ಬೆಟರ್ ವೇ. ಎಫ್ ಆಫ್ ಎಕ್ಸ್ ಇಸ್ ಈಕ್ವಲ್ ಟು ಏನಾಯ್ತಪ್ಪ, ಎಕ್ಸ್ ಕ್ಯೂಬ್ ಇದೆಯಾ ರೈಟ್, ಎಕ್ಸ್ ಕ್ಯೂಬ್. ಸೊ ಫಸ್ಟ್ ಏನು ಮಾಡಬೇಕು, ಎಫ್ ಡ್ಯಾಶ್ ಆಫ್ ಎಕ್ಸ್. ವಾಟ್ ಈಸ್ ಎಫ್ ಡ್ಯಾಶ್ ಆಫ್ ಎಕ್ಸ್, 3x². ನೆಕ್ಸ್ಟ್ ಏನು ಮಾಡೋಕ್ಕೆ ಹೇಳಿದ್ದೀನಿ, ಎಫ್ ಡ್ಯಾಶ್ ಆಫ್ ಎಕ್ಸ್ನ ಈಕ್ವೇಟಿಂಗ್ ಟು 0. ದಟ್ ಈಸ್ ನಥಿಂಗ್ ಬಟ್ ಎಫ್ ಡ್ಯಾಶ್ ಆಫ್ ಎಕ್ಸ್ ಅಂದರೆ 3x² ಈಸ್ ಈಕ್ವಲ್ ಟು 0. ಇದು ಒಂದು ಸ್ಟೆಪ್. ಓಕೆ, ನೆನ್ಪಿಟ್ಕೊಳಕ್ಕೆ ಒಂದು ಸ್ಟೆಪ್. ಸೆಕೆಂಡ್ ಸ್ಟೆಪ್ಪಲ್ಲಿ ಕ್ರಿಟಿಕಲ್ ಪಾಯಿಂಟ್ ಕಂಡುಹಿಡ್ತೀರಿ. ಸೊ x² ಈಸ್ ಈಕ್ವಲ್ ಟು 3x² ಈಸ್ ಈಕ್ವಲ್ ಟು 0. 3ನ ಆ ಕಡೆ ಕಳಿಸಿದ್ರೆ 0 ಡಿವೈಡೆಡ್ ಬೈ 3. 0 ಡಿವೈಡೆಡ್ ಬೈ ಎನಿಥಿಂಗ್ ಈಸ್ 0. x² ಈಸ್ ಈಕ್ವಲ್ ಟು 0 ಅಂದರೆ x ಈಸ್ ಈಕ್ವಲ್ ಟು 0. ಕರೆಕ್ಟ್ ಇದೆಯಾ? ಕ್ರಿಟಿಕಲ್ ಪಾಯಿಂಟ್ ಸಿಕ್ತಾ? ಇಲ್ಲಿ ಒಂದೇ ಸಿಕ್ತು. ಓಕೆ, ಈಗ ನಾವೇನು ಮಾಡ್ಬೇಕಂತ ಹೇಳಿದ್ದೀನಿ, ಕ್ರಿಟಿಕಲ್ ಪಾಯಿಂಟು ಮತ್ತು ಕಾರ್ನರ್ ಪಾಯಿಂಟ್ಸ್ ಎಲ್ಲದನ್ನು ತಗೊಂಡೋಗಿ ಎಫ್ ಆಫ್ ಎಕ್ಸಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಬೇಕು 1 by 1. ಸೊ ಮಾಡೋಣ. ಎಫ್ ಆಫ್ 0 ಫಸ್ಟ್ ಕ್ರಿಟಿಕಲ್ ಪಾಯಿಂಟ್ನ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ 0 ಕ್ಯೂಬ್ ಇಸ್ ಈಕ್ವಲ್ ಟು 0. ನೆಕ್ಸ್ಟ್ ಕಾರ್ನರ್ ಪಾಯಿಂಟ್ಸ್ ಏನೇನಿದಾವಪ್ಪ ನೋಡಿ, ಎಫ್ ಆಫ್ -2 ಹೋಲ್ ಕ್ಯೂಬ್ ಇಸ್ ಈಕ್ವಲ್ ಟು ಎಷ್ಟಾಗುತ್ತಪ್ಪ, -8. ಎಫ್ ಆಫ್ 2 ವಿಚ್ ಈಸ್ ಈಕ್ವಲ್ ಟು 2 ಕ್ಯೂಬ್ ವಿಚ್ ಈಸ್ ಈಕ್ವಲ್ ಟು ವಾಟ್ ಇಸ್ 2 ಕ್ಯೂಬ್ 8. ಕರೆಕ್ಟ್ ಇದೆಯಾ? ಈ ಮೂರರಲ್ಲಿ ಮ್ಯಾಕ್ಸಿಮಮ್ ವ್ಯಾಲ್ಯೂ ಯಾವುದು, ಎಲ್ಲರಿಗಿಂತ ದೊಡ್ಡ ವ್ಯಾಲ್ಯೂ ಯಾವುದಪ್ಪ, ಇದು. ಎಲ್ಲರಿಗಿಂತ ಮಿನಿಮಮ್ಮು ಇದು ರೈಟ್. ಸೊ ದೇರ್ ಫಾರ್ ವಾಟ್ ವಿಲ್ ಯು ಕನ್ಕ್ಲೂಡ್, ದ ಅಬ್ಸಲ್ಯೂಟ್ ಮ್ಯಾಕ್ಸಿಮಮ್ ವ್ಯಾಲ್ಯೂ ಆಫ್ ಎಫ್ ಆಫ್ ಎಕ್ಸ್ ಈಸ್ ಯಾವುದು ಮ್ಯಾಕ್ಸಿಮಮ್ ವ್ಯಾಲ್ಯೂ 8. ಆ್ಯಂಡ್ ಇದು 8 ಏನು ಸಬ್ಸ್ಟಿಟ್ಯೂಟ್ ಮಾಡಿದಾಗ ಬಂತು 2. ಸೊ ಆ ನಂಬರ್ ಇದೆಯಲ್ಲ, ಆ್ಯಂಡ್ 2 ಈಸ್ ದ ಅಬ್ಸಲ್ಯೂಟ್ ಮ್ಯಾಕ್ಸಿಮ. ಅರ್ಥ ಆಯ್ತಾ? ಇದೇ ರೀತಿ ದ ಅಬ್ಸಲ್ಯೂಟ್ ಮಿನಿಮಮ್ ವ್ಯಾಲ್ಯೂ ಆಫ್ ಎಫ್ ಆಫ್ ಎಕ್ಸ್ ಈಸ್ ಎಷ್ಟಾಯಿತು, ಮಿನಿಮಮ್ ಯಾವುದು -8. ಆ್ಯಂಡ್ ಯಾವ -8 ಯಾವ ವ್ಯಾಲ್ಯೂಗೆ ಬಂತು, -2ಗ. ಆ್ಯಂಡ್ -2 ಈಸ್ ದ ಅಬ್ಸಲ್ಯೂಟ್ ಮಿನಿಮ. ಅರ್ಥ ಆಗ್ತಿದೆಯಾ? ಸಿಂಪಲ್ ಇದೆ, ತುಂಬ ಅಂದರೆ ತುಂಬ ಸಿಂಪಲ್ ಇದೆ ಆ್ಯಂಡ್ ವೆರಿ ವೆರಿ ಇಂಪಾರ್ಟೆಂಟ್ ಕ್ವೆಶನ್. ಓಕೆ, ನೆನಪಿರಲಿ ರೈಟ್. ಟ್ರೈ ಟು ಸಾಲ್ವ್ ದ ನೆಕ್ಸ್ಟ್ ಕ್ವೆಶನ್ ಬೈ ಯೋರ್ ಸೆಲ್ಫ್. ಐ ವಿಲ್ ಸಾಲ್ವ್ ಡೆಫಿನೆಟ್ಲಿ, ಬಟ್ ಯು ಟ್ರೈ. ಏನಿದೆ ನೆಕ್ಸ್ಟು? ಓಕೆ, sin x cos x ಇದೆಯಾ? ವೆರಿ ಗುಡ್. sin x plus cos x, but they have given x belongs to which one, 0 to pi ಅಂದರೆ 0 to pi ಅಂದರೆ 180 degree, right? So first quadrant, second quadrant. Try to solve. Pause the video and try to solve this. So as usual ಏನು ಮಾಡ್ತೀರಾ, ಎಫ್ ಡ್ಯಾಶ್ ಆಫ್ ಎಕ್ಸ್ ಅಂದರೆ sin x ಡೆರಿವೇಟಿವ್ cos x minus cos x ಡೆರಿವೇಟಿವ್ ಅಂದರೆ ಪ್ಲಸ್, ಬಟ್ cos x ಡೆರಿವೇಟಿವ್ ಮೈನಸ್ sin x. ರೈಟ್. ದೆನ್ ನೆಕ್ಸ್ಟ್ ಸ್ಟೆಪ್ಪಲ್ಲಿ ಎಫ್ ಡ್ಯಾಶ್ ಆಫ್ ಎಕ್ಸ್ನ ಈಕ್ವೇಟಿಂಗ್ ಟು 0. ಸೊ ಏನಾಗುತ್ತೆ, ಕಾಸ್ ಎಕ್ಸ್ ಮೈನಸ್ ಸೈನ್ ಎಕ್ಸ್ ಇಸ್ ಈಕ್ವಲ್ ಟು 0. ದಟ್ ಈಸ್ ಕಾಸ್ ಎಕ್ಸ್ ಇಸ್ ಈಕ್ವಲ್ ಟು ಸೈನ್ ಎಕ್ಸ್. ಕಾಸ್ ಎಕ್ಸ್ ಇಸ್ ಈಕ್ವಲ್ ಟು ಸೈನ್ ಎಕ್ಸ್, ಅದರಲ್ಲೂ ಎಕ್ಸ್ ಬಿಲಾಂಗ್ಸ್ ಟು ಯಾವ ಇಂಟರ್ವಲ್, 0 to pi ಅಲ್ಲಿ. ಎಲ್ಲೆಲ್ಲಿ ಈಕ್ವಲ್ ಆಗುತ್ತೆ, ಓನ್ಲಿ ಇನ್ ಫಸ್ಟ್ ಕ್ವಾಡ್ರೆಂಟ್, ದಟ್ ಟು 45 ಡಿಗ್ರಿಗೆ ಅಷ್ಟೇ ಈಕ್ವಲ್ ಆಗೋದು.
ಅರ್ಥ ಆಯ್ತಲ್ಲ? ಯಾಕಂದರೆ ಸೆಕೆಂಡ್ ಕ್ವಾಡ್ರೆಂಟಿಗೆ ಬಂದ ತಕ್ಷಣ ಕಾಸ್ ವ್ಯಾಲ್ಯೂ ನೆಗೆಟಿವ್ ಆಗಿಬಿಡುತ್ತೆ. ಅವಾಗ ಏನಾಗುತ್ತೆ, ಸೈನ್ ಪಾಸಿಟಿವ್ ಆಗುತ್ತೆ ಬಟ್ ಕಾಸ್ ನೆಗೆಟಿವ್ ಆಗುತ್ತೆ. ಓಕೆನಾ? ರೈಟ್. ಸೊ ದೇರ್ ಫೋರ್ ಹಂಗೂ ಮಾಡ್ಬೋದು, ಅಥವಾ ನೀವೇನು ಮಾಡ್ಬೋದು, ಕೆಲವೊಬ್ರು ಹೆಂಗೆ ಮಾಡ್ತಾರೆ ಅಂತಂದರೆ ಈ ಕಾಸ್ನ ಈ ಕಡೆ ಕಳಿಸ್ತಾರೆ. ಸೊ sin x by cos x is equal to 1 ಉಳ್ಕೊಳುತ್ತೆ. ಅಂದರೆ ಕಾಸ್ ಎಕ್ಸ್ ಇಸ್ ನಥಿಂಗ್ ಬಟ್ 1 ಇಂಟು ಕಾಸ್ ಎಕ್ಸ್. ಸೊ ಇಂಟು ಅಂತಂದರೆ ಈ ಕಡೆ ಹೋದ್ರೆ ಡಿನಾಮಿನೇಟರ, ಸೈನ್ ಬೈ ಕಾಸ್ ಅಂದರೆ ಟ್ಯಾನ್ ಎಕ್ಸ್. ಟ್ಯಾನ್ ಎಕ್ಸ್ ಇಸ್ ಈಕ್ವಲ್ ಟು 1 ಯಾವಾಗ ಆಗುತ್ತೆ ಈ ಇಂಟರ್ವಲಲ್ಲಿ? ಓನ್ಲಿ ಫಾರ್ 45 ಡಿಗ್ರಿ. ವೈ? ಬಿಕಾಸ್ ಇನ್ ಸೆಕೆಂಡ್ ಕ್ವಾಡ್ರೆಂಟ್ ಅಂದರೆ 90 ಡಿಗ್ರಿ ಪ್ಲಸ್ 45 ಡಿಗ್ರಿಗೆ ಹೋದರೆ ಅಲ್ಲೇನಾಗುತ್ತೆ, ಸೆಕೆಂಡ್ ಕ್ವಾಡ್ರೆಂಟಲ್ಲಿ ಇದು ನೆಗೆಟಿವ್ ಆಗುತ್ತೆ. ರೈಟ್. ನಮಗೆ ಬೇಕಾಗಿರೋದು +1 ಅಷ್ಟೇ. +1 ಬರೋದು ಒಂದೇ ವ್ಯಾಲ್ಯೂಗೆ. ಸೊ ದೇರ್ ಫೋರ್ ಎಕ್ಸ್ ಇಸ್ ಈಕ್ವಲ್ ಟು ಎಷ್ಟು ಬರುತ್ತೆ? π/4. ಅರ್ಥ ಆಯ್ತಾ? ಸೊ ಕ್ರಿಟಿಕಲ್ ಪಾಯಿಂಟ್ ಸಿಕ್ತಾ? ಕಾರ್ನರ್ ಪಾಯಿಂಟ್ಸ್ ಇದಾವ. ಇದರಲ್ಲಿ ಏನು ಮಾಡ್ತೀರಾ ನೀವು? ಎಫ್ ಆಫ್ ಎಕ್ಸ್ನ ಚೆಕ್ ಮಾಡ್ತಿರ್ತಾನೆ. ಸೊ ಎಫ್ ಆಫ್ π/4 ಚೆಕ್ ಮಾಡಿ. ಏನಾಗುತ್ತೆ? ಸೈನ್ π/4. ಸೈನ್ π/4 ಅಂದರೆ ಸೈನ್ 45 ಎಷ್ಟು? 1/√2 ಪ್ಲಸ್ ಕಾಸ್ 45 1/√2. ವಾಟ್ ಈಸ್ 1/√2 ಪ್ಲಸ್ 1/√2? √2. ನ್ಯೂಮರೇಟರಲ್ಲಿ 2 ಬರುತ್ತೆ. 2 ಈಸ್ ನಥಿಂಗ್ ಬಟ್ √2 ಇಂಟು √2. ಹೌದಾ? ಸೊ 1√2 ಕ್ಯಾನ್ಸಲ್ ಆಗಿಬಿಟ್ಟು ಉಳಿಯೋದೇನು? √2 ಅಷ್ಟೇ. ಹೇಗೆ ಅಂತ ಯಾರಿಗಾದ್ರೂ ಗೊತ್ತಾಗಿಲ್ಲ ಅಂತಂದರೆ ಅರ್ಥ ಮಾಡ್ಕೊಳ್ಳಿ. 2 ಕ್ಯಾನ್ ಬಿ ರಿಟರ್ನ್ ಆ್ಯಸ್ √2 ಇಂಟು √2. ಒಂದು √2 ಇನ್ನೊಂದು √2 ಕ್ಯಾನ್ಸಲ್ ಔಟ್ ಆಯಿತು. ಅಷ್ಟೇ ಇರೋದು, ಇನ್ನೇನು ಇಲ್ಲ. ಓಕೆ. ದೆನ್ ಎಫ್ ಆಫ್ 0 ಚೆಕ್ ಮಾಡಿದ್ರೆ ಸೈನ್ 0 ಕಾಸು 0 1. ಸೊ 0 + 1 1. ದೆನ್ ಎಫ್ ಆಫ್ ಪೈಗೆ ಬಂದರೆ ಪೈ ಅಂತಂದರೆ 180 ಡಿಗ್ರಿ. ರೈಟ್. ಸೊ ಸೈನ್ 180 ಡಿಗ್ರಿ 0, ಕಾಸ್ 180 -1. ದೇರ್ ಫೋರ್ -1. 0 -1 -1. ಸಿಂಪಲ್. ಮ್ಯಾಕ್ಸಿಮಮ್ ವ್ಯಾಲ್ಯೂ ಯಾವುದು? √2 ಅಂದರೆ 1 ಪಾಯಿಂಟ್ ಸಮಥಿಂಗ್, ಅಂದರೆ 1ಕ್ಕಿಂತ ಜಾಸ್ತಿ ಇದೆ. ಸೊ ದಿಸ್ ಈಸ್ ಯುವರ್ ಅಬ್ಸಲ್ಯೂಟ್ ಮ್ಯಾಕ್ಸಿಮಮ್. -1 ಈಸ್ ಯುವರ್ ಅಬ್ಸಲ್ಯೂಟ್ ಮಿನಿಮಮ್. ಸಿಂಪಲ್. ಸೊ ದ ಅಬ್ಸಲ್ಯೂಟ್ ಮ್ಯಾಕ್ಸಿಮಮ್ ಆಫ್ ಎಫ್ ಆಫ್ ಎಕ್ಸ್ ಈಸ್ √2 ಆ್ಯಂಡ್ ಅಬ್ಸಲ್ಯೂಟ್ ಮ್ಯಾಕ್ಸಿಮಾ ಯಾವುದಾಗುತ್ತೆ? ಯಾವ ಪಾಯಿಂಟಿಗೆ ನಮಗೆ ಸಿಕ್ತು? ದಟ್ ಈಸ್ ನಥಿಂಗ್ ಬಟ್ π/4. ಅಬ್ಸಲ್ಯೂಟ್ ಮಿನಿಮಾ ಏನಾಗುತ್ತೆ? ಪೈ. ಅಬ್ಸಲ್ಯೂಟ್ ಮಿನಿಮಮ್ ವ್ಯಾಲ್ಯೂ ಏನಾಗುತ್ತೆ? -1. ಅರ್ಥ ಆಗ್ತಿದೆಯಾ? ಸೊ ದಿಸ್ ಇಸ್ ಹೌ ಯು ಆರ್ ಗೋಯಿಂಗ್ ಟು ಸಾಲ್ವ್. ಲೆಟ್ಸ್ ಕಮ್ ಟು ನೆಕ್ಸ್ಟ್ ಕ್ವೆಶನ್. ಲೆಟ್ ಮಿ ಟರ್ನ್ ದ ಪೇಪರ್. ಸೊ ಏನಿದೆ ನೆಕ್ಸ್ಟ್ ಕ್ವೆಶನ್ ಅಬ್ಸರ್ವ್ ಮಾಡಿ. ಏನಿದೆ ನೆಕ್ಸ್ಟ್ ಕ್ವೆಶನು? ಎಫ್ ಆಫ್ ಎಕ್ಸ್ ಇಸ್ ಈಕ್ವಲ್ ಟು 4x - 1/2 x ಸ್ಕ್ವಯರ್. x ಬಿಲಾಂಗ್ಸ್ ಟು -2, 9/2. x ಬಿಲಾಂಗ್ಸ್ ಟು -2, 9/2. ಹೇಗೆ ಸಾಲ್ವ್ ಮಾಡ್ತೀರಾ? ಸೇಮ್ ಪ್ರೊಸೀಜರ್. ಕಾರ್ನರ್ ಪಾಯಿಂಟ್ಸ್ ಇದ್ದಾವೆ. ಕ್ರಿಟಿಕಲ್ ಪಾಯಿಂಟ್ ಒಂದು ಕಂಡುಹಿಡಿಯಿರಿ. ಕ್ರಿಟಿಕಲ್ ಪಾಯಿಂಟ್ಸು ಮತ್ತು ಕಾರ್ನರ್ ಏನು ಎಂಡ್ ಪಾಯಿಂಟ್ಸು ಅಥವಾ ಕಾರ್ನರ್ ಪಾಯಿಂಟ್ಸ್ ಅಂತಿರಲ್ಲ, ಇಂಟರ್ವಲ್ದು ಅಥವಾ ಬೌಂಡ್ರಿ ಪಾಯಿಂಟ್ಸ್ ಅಂತಲೂ ಕರೀತಾರೆ. ಸೊ ದೇರ್ ಆರ್ ಸೋ ಮೆನಿ ನೇಮ್ಸ್, ನೋ ಇಶ್ಯೂಸ್. ರೈಟ್. ಸೊ ಆ ಪಾಯಿಂಟ್ಸು ಮತ್ತು ಕ್ರಿಟಿಕಲ್ ಪಾಯಿಂಟು ಈ ಎಲ್ಲ ಪಾಯಿಂಟಲ್ಲಿ ಎಫ್ ಆಫ್ ಎಕ್ಸ್ ಎಂದು ವ್ಯಾಲ್ಯೂಸ್ನ ಚೆಕ್ ಮಾಡ್ತೀವಿ. ಕರೆಕ್ಟಾ? ಸೊ ಲೆಟ್ ಅಸ್ ಸ್ಟಾರ್ಟ್. ಎಫ್ ಡ್ಯಾಶ್ ಆಫ್ ಎಕ್ಸ್ ಇಸ್ ಈಕ್ವಲ್ ಟು ಏನಾಗುತ್ತೆ ನೋಡಿ? 4x ಎಂದು ಡೆರಿವೇಟಿವ್ 4 ಅಷ್ಟೇ. 4 ಇಸ್ ಕಾನ್ಸ್ಟೆಂಟ್, ಎಕ್ಸ್ ಡೆರಿವೇಟಿವ್ 1 -1/2 ಕಾನ್ಸ್ಟೆಂಟ್ ಬಿಟ್ಟಾಕಿ. ಎಕ್ಸ್ ಸ್ಕ್ವೇರ್ ಡೆರಿವೇಟಿವ್ 2x. ಕರೆಕ್ಟ್ ಇದೆಯಾ? 2 ಕ್ಯಾನ್ಸಲ್, 2 ಕ್ಯಾನ್ಸಲ್. ಸೊ ವಾಟ್ ವಿಲ್ ಯು ಗೆಟ್? ಎಫ್ ಡ್ಯಾಶ್ ಆಫ್ ಎಕ್ಸ್ ಇಸ್ ಈಕ್ವಲ್ ಟು ಏನು ಮಾಡಬೇಕು? 0ಗೆ ಈಕ್ವೇಟ್ ಮಾಡ್ಬೇಕು ತಾನೆ. ಏನು ಸಿಕ್ತಿಲ್ಲಿ? 4 - x ಸಿಕ್ತು. ಸೊ 4 - x ಇಸ್ ಈಕ್ವಲ್ ಟು 0. ಎಕ್ಸ್ ಇಸ್ ಈಕ್ವಲ್ ಟು +4. -x ಈ ಕಡೆ ಬಂದರೆ +x ಆಗುತ್ತೆ. x ಇಸ್ ಈಕ್ವಲ್ ಟು 4. ಈಗೇನು ಮಾಡಬೇಕು? ಎಫ್ ಆಫ್ ಎಕ್ಸ್ ವ್ಯಾಲ್ಯೂ ಚೆಕ್ ಮಾಡ್ತೀರಾ? ಎಫ್ ಆಫ್ 4 ಏನಾಗುತ್ತೆ? 4 × 4 -1/2 × 4 ಸ್ಕ್ವೇರ್ ಅಂದರೆ 16. 2 1s 2 8s 4 4s 16. 16 - 8 8. ಕರೆಕ್ಟ್ ಇದೆಯಾ? ನೆಕ್ಸ್ಟ್ ಇನ್ನೊಂದು ವ್ಯಾಲ್ಯೂ ಏನಿದೆ? ಎಫ್ ಆಫ್ -2. ಸೊ -2 ಅಂದರೆ 4 × -2 -1/2 -2 ಹೋಲ್ ಸ್ಕ್ವೇರ್. ಕರೆಕ್ಟ್ ಇದೆಯಾ? ಸೊ ಏನಾಗುತ್ತೆ? -8 -1/2 × -2 ಹೋಲ್ ಸ್ಕ್ವೇರ್ ಅಂತ ಅಂದರೆ ಏನಾಗುತ್ತೆ? 4 ಆಗುತ್ತಾ? 2 1s 2 2s. ದಟ್ ಈಸ್ ಈಕ್ವಲ್ ಟು -8 -2. ಎರಡೂ ಮೈನಸ್ ಇದ್ರೆ ಅಡಿಷನ್. 8 + 2 is 10 ಆ್ಯಂಡ್ ಸೈನ್ ಯಾವುದು? ಸೇಮ್ ಸೈನ್ ಏನಿದೆ ಅದನ್ನು ಬರೀತೀರಾ. ಓಕೆನಾ? ಸೊ ಅಲ್ಲಿಗೆ ಇದೊಂದು ವ್ಯಾಲ್ಯೂ, ಇದೊಂದು ವ್ಯಾಲ್ಯೂ. ಓಕೆನಾ? ದಿಸ್ ಈಸ್ ಎಫ್ ಆಫ್ 4. ರೈಟ್. ಇದೊಂದು ವ್ಯಾಲ್ಯೂ. ನೆಕ್ಸ್ಟ್ ಇನ್ನೊಂದು ಯಾವುದಿದೆ? ಎಫ್ ಆಫ್ 9/2 ಇದೆ. 9/2ನ ಸಾಲ್ವ್ ಮಾಡಿ. 4 × 9/2 -1/2 × 9/2 ಹೋಲ್ ಸ್ಕ್ವೇರ್. 9/2 ಹೋಲ್ ಸ್ಕ್ವೇರ್. 2 1s 2 2s 9 2s 18 -9 ಸ್ಕ್ವೇರ್ ಅಂತಂದರೆ ಎಷ್ಟಾಗುತ್ತೆ? 81. 2 ಸ್ಕ್ವೇರ್ 4. ಓಕೆನಾ? 2 ಸ್ಕ್ವೇರ್ ಎಷ್ಟಾಗುತ್ತೆ? 4. 4 ಡಿವೈಡೆಡ್ ಬೈ ಇಲ್ಲೇನ 2 ಸ್ಕ್ವೇರ್ 4. ಈ ಕಡೆ ಡಿವೈಡೆಡ್ ಬೈ 2 ಇದೆಯಾ ಇಲ್ಲಿ? 2 × 4 ಅಂದರೆ 8. ಕರೆಕ್ಟ್ ಇದೆಯಾ? ಇಸ್ ಇಟ್ ರೈಟ್? ನೆಕ್ಸ್ಟ್ ಎಲ್ ಸಿ ಎಮ್ಮು 8. 18 8s
144 ಮೈನಸ್ 81 ಕರೆಕ್ಟ್ ಇದೆಯಾ? ಎಸ್ ಆರ್ ನೋ? 144 ಮೈನಸ್ 81 ಅಂತಂದರೆ ಎಷ್ಟು? ಫಸ್ಟ್ 1 ತೆಗಿರಿ, ಅಲ್ಲಿಗೇನಾಯಿತು 143 ಆಯಿತು. ನೆಕ್ಸ್ಟ್ 40 ತೆಗಿರಿ, 103 ಆಯಿತು. 3 ಸೈಡಿಗೆ ಇರಲಿ, 100ಅಲ್ಲಿ 40 ತೆಗೆದ್ರೆ ಎಷ್ಟು? 60. ಸೊ ಅಲ್ಲಿಗೆ 63/8 ಕರೆಕ್ಟಾ? ಸೊ ನಥಿಂಗ್ ಬಟ್ 7 ಪಾಯಿಂಟ್ ಸಮಥಿಂಗ್ ಸಿಗುತ್ತೆ. ಓಕೆನಾ? 7 ಪಾಯಿಂಟ್. ಸೊ 8 7 56 ಆದಮೇಲೆ 4 3 7 ಉಳಿಯುತ್ತೆ. 70 ಅಂತ ಬಂದರೆ 8 8 64 ಕರೆಕ್ಟ್ ಇದೆಯಾ? 7.8. ಓಕೆ, ಸೊ ಇದರಲ್ಲಿ ಅಬ್ಸರ್ವ್ ಮಾಡಿ ಯಾವ್ದು ಮ್ಯಾಕ್ಸಿಮಮ್ ವ್ಯಾಲ್ಯೂ ಇದೆ? 7.8 ಮೈನಸ್ 10 8 ಕ್ಲೀನಾಗಿ 3 ಬರೆದು ಬಿಡ್ತೀನಿ ನೋಡಿ. ಎಫ್ ಆಫ್ 4ಗೆ ಏನು ಸಿಕ್ತು? 8. ಎಫ್ ಆಫ್ ಮೈನಸ್ 2ಗೆ ಏನು ಸಿಕ್ತು? ಮೈನಸ್ 10. ಎಫ್ ಆಫ್ ಎಂತ ಇದು 9/2 9/2ಗೆ ಏನು ಸಿಕ್ತು? 7.8 ಕರೆಕ್ಟ್ ಇದೆಯಾ? 7.8. ಈಗ ಇದರಲ್ಲಿ ಮ್ಯಾಕ್ಸಿಮಮ್ ಯಾವುದಿದೆ, ಮಿನಿಮಮ್ ಯಾವುದಿದೆ ಅಬ್ಸರ್ವ್ ಮಾಡಿ ಹೇಳ್ತೀರಾ? ಸಿಂಪಲ್. ಮ್ಯಾಕ್ಸಿಮಮ್ ಯಾವುದು? 7.8 8 ದೊಡ್ಡ ತಾನೆ. ಸೊ ದಿಸ್ ಈಸ್ ಯುವರ್ ಮ್ಯಾಕ್ಸಿಮಮ್. ಅಬ್ಸಲ್ಯೂಟ್ ಮ್ಯಾಕ್ಸಿಮಮ್ ವ್ಯಾಲ್ಯೂ ಆಫ್ ಎಫ್ ಆಫ್ ಎಕ್ಸ್ ಈಸ್ 8. ಆ್ಯಂಡ್ ವಾಟ್ ಈಸ್ ಅಬ್ಸಲ್ಯೂಟ್ ಮ್ಯಾಕ್ಸಿಮಾ? ಯಾವ ಪಾಯಿಂಟಿಗೆ ಬಂತು? 4. ದ ಅಬ್ಸಲ್ಯೂಟ್ ಮ್ಯಾಕ್ಸಿಮಾ ಈಸ್ 4. ಅರ್ಥ ಆಗ್ತಿದೆಯಾ? ನೆಕ್ಸ್ಟ್ ಅಬ್ಸಲ್ಯೂಟ್ ಮಿನಿಮಮ್ ವ್ಯಾಲ್ಯೂ ಈಸ್ ಮೈನಸ್ 10. ನೆಗೆಟಿವ್ ನಂಬರ್ ತಾನೆ. ನೀವು ಹಂಗೆ 7.8 ಅನ್ಕೋಬೇಡಿ. ಮೈನಸ್ ಇದೆ ಅಂತ ಅಂದರೆ ಮೈನಸ್ 10. ಸೊ ಅಬ್ಸಲ್ಯೂಟ್ ಮಿನಿಮಮ್ ವ್ಯಾಲ್ಯೂ ಈಸ್ ಮೈನಸ್ 10. ಆ್ಯಂಡ್ ವಾಟ್ ಈಸ್ ದ ಅಬ್ಸಲ್ಯೂಟ್ ಮಿನಿಮಾ? ಮೈನಸ್ 2. ಅರ್ಥ ಆಗ್ತಿದೆಯಾ? ರೈಟ್. ಸೊ ಕಮಿಂಗ್ ಟು ನೆಕ್ಸ್ಟ್ ಕ್ವೆಶನ್. ಏನಿದೆಪ್ಪ? ಕ್ವಶನ್ ನಂಬರ್ 4. ಎಫ್ ಆಫ್ ಎಕ್ಸ್ ಇಸ್ ಈಕ್ವಲ್ ಟು ಎಕ್ಸ್ ಮೈನಸ್ 1 ಹೋಲ್ ಸ್ಕ್ವೇರ್ ಪ್ಲಸ್ 3 ಆ್ಯಂಡ್ ಎಕ್ಸ್ ಬಿಲಾಂಗ್ಸ್ ಟು ಮೈನಸ್ 3, 1. ಒಂದು ನೆನಪಿರಲಿ, ಈ ಕ್ವೆಶನ್ಸಲ್ಲಿ ನಿಮಗೆ ಕ್ಲೋಸ್ಡ್ ಇಂಟರ್ವಲ್ ಕೊಟ್ಟಿರ್ತಾರೆ. ಯಾಕೆ ಅಂತಂದರೆ ನೀವು ಎಂಡ್ ಪಾಯಿಂಟ್ಸ್ ಚೆಕ್ ಮಾಡಲೇಬೇಕಲ್ಲ, ಅದಕ್ಕೆ ನೆನ್ಪಿಟ್ಕೊಳ್ಳಿ. ಅರ್ಥ ಆಯ್ತಲ್ಲ? ಸೊ ಅಗೇನ್ ಸೇಮ್ ಎಫ್ ಡ್ಯಾಶ್ ಆಫ್ ಎಕ್ಸ್ ಅಂತಂದರೆ ಏನಾಗುತ್ತೆ? ಎಕ್ಸ್ ಸ್ಕ್ವೇರ್ ಅಂತ ಅಂದರೆ 2x. ಮತ್ತು ಇದ್ರದ್ದು ಡೆರಿವೇಟಿವ್ ದಿಸ್ ಈಸ್ ನಾಟ್ ಎಕ್ಸ್, ಸಮಥಿಂಗ್ ಸ್ಕ್ವೇರ್ ಇದೆ. ಅಲ್ಲಿ ಎಕ್ಸ್ ಇದ್ದಿದ್ರೆ ಅಲ್ಲೇ ಬಿಡ್ತಿದ್ವಿ. ಡೆರಿವೇಟಿವ್ಸಲ್ಲಿ ಹೇಳ್ಕೊಟ್ಟಿದ್ದೀನಿ ರೈಟ್. ಸೊ 2 × x. ಇದ್ರದ್ದು ಡಿಫ್ರೆನ್ಸಿಯೇಷನ್ ಏನಾಗುತ್ತೆ? 1 - 0 ದಟ್ ಈಸ್ 1 ಓನ್ಲಿ. ಸೊ 1 - 0 ಅದು ಬರೆದ್ರೂ ನಡೆಯುತ್ತೆ, ಬರಲಿಲ್ಲ ಅನ್ನೋ ನಡೆಯುತ್ತೆ. ಪ್ಲಸ್ ಕಾನ್ಸ್ಟೆಂಟ್ ಇಂದು 0. ಸೊ ದೇರ್ ಫಾರ್ 2x ಮೈನಸ್ ಇದು ಮಲ್ಟಿಪ್ಲೈ ಮಾಡಿ 2 × 1 ಮೈನಸ್ ದಿಸ್. ಸೊ 2 1s 2. ಎಫ್ ಡ್ಯಾಶ್ ಆಫ್ ಎಕ್ಸ್ನ ನಾನು ಈಕ್ವೇಟಿಂಗ್ ಟು 0 ಮಾಡಿದ್ರೆ ನನಗೇನು ಸಿಗುತ್ತೆ? 2x - 2 is equal to 0, 2x is equal to 2, x is equal to 2, 2 ಕ್ಯಾನ್ಸಲ್, x is equal to 1. ಸಿಂಪಲ್. ಈಗ ಎಫ್ ಆಫ್ ಎಕ್ಸ್ ಚೆಕ್ ಮಾಡಬೇಕು. ಎಫ್ ಆಫ್ 1ಗೆ ಏನಾಗುತ್ತೆ? 1 - 1 ಹೋಲ್ ಸ್ಕ್ವೇರ್ ಪ್ಲಸ್ 3. 1 - 1 0, ದೇರ್ ಫೋರ್ 3. ಓಕೆ, ಸೊ ಏನಾಯ್ತು? ಎಫ್ ಆಫ್ 1 is equal to 3. ನೆಕ್ಸ್ಟ್ ಕಾರ್ನರ್ ಪಾಯಿಂಟ್ಸಿಗೆ ಚೆಕ್ ಮಾಡಿ. ಎಫ್ ಆಫ್ ಮೈನಸ್ 3ಗೆ ಏನಾಗುತ್ತೆ? -3 - 1 ಹೋಲ್ ಸ್ಕ್ವೇರ್ ಪ್ಲಸ್ 3. -3 - 1 ಅಂದರೆ -4. -4 ಹೋಲ್ ಸ್ಕ್ವೇರ್ 16 ಪ್ಲಸ್ 3 19. ಸೊ ಎಫ್ ಆಫ್ -3 is equal to 19. ನೆಕ್ಸ್ಟ್ ಎಫ್ ಆಫ್ 1. ಓಕೆ, ಇಲ್ಲಿ 1 ಸಿಕ್ತಲ್ಲ, ನೋ ಇಶ್ಯೂಸ್. ಮತ್ತೆ 2 ಸತಿ ಚೆಕ್ ಮಾಡೋ ನೆಸೆಸಿಟಿನೇ ಇಲ್ಲ ನೀವು. ಅರ್ಥ ಆಯ್ತಲ್ಲ? ಸೊ ಮ್ಯಾಕ್ಸಿಮಮ್ ವ್ಯಾಲ್ಯೂ ಯಾವುದು? 19. ಮಿನಿಮಮ್ ವ್ಯಾಲ್ಯೂ ಯಾವುದು? 3. ದಟ್ಸ್ ಇಟ್. ಅರ್ಥ ಆಯ್ತಲ್ಲ? ಸೊ ದಿಸ್ ಈಸ್ ಹೌ ಯು ಹ್ಯಾವ್ ಟು ಸಾಲ್ವ್ ದ ಕ್ವೆಶನ್ಸ್ ಆಫ್ ಅಬ್ಸಲ್ಯೂಟ್ ಮ್ಯಾಕ್ಸಿಮಾ ಆ್ಯಂಡ್ ಅಬ್ಸಲ್ಯೂಟ್ ಮಿನಿಮಾ. ನೆಕ್ಸ್ಟ್ ಕ್ವೆಶನ್ ನಂಬರ್ 3. ಇವು ಕೂಡ ಸೇಮ್ ಇದ್ದಾವೆ, ಆದರೆ ಏನು ಗೊತ್ತಾ? ಇಲ್ಲಿ ಡೈರೆಕ್ಟಾಗಿ ನಿಮಗೆ ಫಂಕ್ಷನ್ ಕೊಡೋರು. ನೆಕ್ಸ್ಟ್ ಕಮಿಂಗ್ ಕ್ವಶನ್ಸಲ್ಲಿ ಏನು ಮಾಡ್ತಾರೆ? ಫಂಕ್ಷನ್ ಕೊಡ್ತಾರೆ, ಬಟ್ ದ ವೇ ದೇ ಆರ್ ಪ್ರೆಸೆಂಟೆಡ್ ಆರ್ ಗಿವೆನ್ ಟು ಯು ಆರ್ ಇನ್ ಸ್ಟೇಟ್ಮೆಂಟ್ ಫಾರ್ಮ್. ಅಂದರೆ ಸ್ಟೇಟ್ಮೆಂಟ್ ಬೇಸ್ಡ್ ಪ್ರಾಬ್ಲಮ್ಸ್ ಥರ ಇರ್ತವೆ. ಅದರಲ್ಲಿ ನೀವು ಐಡೆಂಟಿಫೈ ಮಾಡಬೇಕಾಗುತ್ತೆ ಅವ್ರು ಕೇಳ್ತಾ ಇರೋದು ಏನು ಅಂತೇಳಿ. ಅರ್ಥ ಆಗ್ತಿದೆಯಾ? ರೈಟ್. ಸೊ ಫಾರ್ ಎಕ್ಸಾಂಪಲ್ ಈ 6th ಕ್ವಶನಲ್ಲಿ ಅಬ್ಸರ್ವ್ ಮಾಡಿ ಏನು ಕೊಟ್ಟಿದ್ದಾರೆ? ಫೈಂಡ್ ದ ಮ್ಯಾಕ್ಸಿಮಮ್ ಪ್ರಾಫಿಟ್ ದಟ್ ಅ ಕಂಪನಿ ಕ್ಯಾನ್ ಮೇಕ್ ಇಫ್ ದ ಪ್ರಾಫಿಟ್ ಫಂಕ್ಷನ್ ಈಸ್. ಫಂಕ್ಷನ್ ಏನು ಕೊಟ್ಟಿದ್ದಾರೆ? ಪ್ರಾಫಿಟ್ ಫಂಕ್ಷನ್ ಪಿ ಆಫ್ ಎಕ್ಸ್. ಎವ್ರಿ ಟೈಮ್ ಎಫ್ ಆಫ್ ಎಕ್ಸ್ ಕೊಡಬೇಕಂತೇನಿಲ್ಲ. ಇದು ಫಂಕ್ಷನ್ 18x². ಕರೆಕ್ಟ್ ಇದೆಯಾ? ಅವ್ರು ಹೇಳ್ತಿರೋದು ಮ್ಯಾಕ್ಸಿಮಮ್ ಪ್ರಾಫಿಟ್ ಆಗಬೇಕು. ಅಂದರೆ ಮ್ಯಾಕ್ಸಿಮಮ್ ಆಗೋಕ್ಕೆ ಏನು ಮಾಡಬೇಕು ಅಂತ ಹೇಳಿದ್ದಾರೆ. ಫೈಂಡ್ ದ ಮ್ಯಾಕ್ಸಿಮಮ್ ಪ್ರಾಫಿಟ್ ದಟ್ ದ ಕಂಪನಿ ಕ್ಯಾನ್ ಮೇಕ್ ಇಫ್ ದ ಪ್ರಾಫಿಟ್ ಫಂಕ್ಷನ್ ಕೊಟ್ಟಿದ್ದಾರೆ. ಮ್ಯಾಕ್ಸಿಮಮ್ ನಾವು ಕಂಡುಹಿಡಿಬೇಕು ಅಂತ ಅರ್ಥ ಅಲ್ಲಿಗೆ. ಓಕೆ, ಸೊ ಹೇಗೆ ಮಾಡ್ತೀರಾ? ಹೌ ವಿಲ್ ಯು ಡೂ ಇಟ್? ಸಿಂಪಲ್. ಅಗೇನ್ ಸೇಮ್ ಪ್ರೊಸೀಜರೇ. ಪಿ ಡ್ಯಾಶ್ ಆಫ್ ಎಕ್ಸ್ ಇಸ್ ಈಕ್ವಲ್ ಟು ಫಸ್ಟ್ ಕಂಡುಹಿಡಿರಿ -72 -18 2s 36x. ಕರೆಕ್ಟ್ ಇದೆಯಾ? ದೆನ್ ಪಿ ಡ್ಯಾಶ್ ಆಫ್ ಎಕ್ಸ್ ಇಸ್ ಈಕ್ವಲ್ ಟು 0ಗೆ ಇಕ್ವೇಟ್ ಮಾಡಿ. ಏನಾಗುತ್ತೆ ಈಗ? -72 -36x ಇಸ್ ಈಕ್ವಲ್ ಟು 0. ಕರೆಕ್ಟಾ? ಈಗ ಇದನ್ನ ಈ ಕಡೆ ಕಳಿಸಿದ್ರೆ ಏನಾಗುತ್ತೆ? -72 ಇಸ್ ಈಕ್ವಲ್ ಟು +36x ಆಗುತ್ತೆ. ಹೌದಾ? ಯಾಕೆ? ನೆಗೆಟಿವ್ ಇರೋದು ರೈಟ್ ಸೈಡಿಗೆ ಬಂದರೆ ಪಾಸಿಟಿವ್ ಆಯಿತು. 36 1s 36
2 ಆಗುತ್ತಾ ಕರೆಕ್ಟಾ 30 30 60 6 2 12 60 ಪ್ಲಸ್ 12 72 ಕರೆಕ್ಟ್ ಇದೆ. ಸೊ ದೇರ್ ಫಾರ್ ಎಕ್ಸ್ ಇಸ್ ಈಕ್ವಲ್ ಟು ಏನಾಯಿತು -2. ಸೊ ದಿಸ್ ಬಿಕಮ್ಸ್ ಯುವರ್ ಮ್ಯಾಕ್ಸಿಮಾ. ಅವ್ರು ಕೇಳಿರೋದು ಮ್ಯಾಕ್ಸಿಮಮ್ ಪ್ರಾಫಿಟ್ ಅಂದರೆ ವ್ಯಾಲ್ಯೂ. ಈ -2 ಜಾಗ ಈ -2ನ ತಗೊಂಡೋಗಿ ಇಲ್ಲಿ ಹಾಕಿದ್ರೆ ನಿಮ್ಮ ವ್ಯಾಲ್ಯೂ ಸಿಕ್ಬಿಡುತ್ತೆ, ಸಿಂಪಲ್. ಸೊ ಏನು ಮಾಡ್ತೀರಾ, ಪಿ ಆಫ್ -2 ಇಸ್ ಈಕ್ವಲ್ ಟು 41 - 72 ಇಂಟು -2 -18 ಇಂಟು -2 ಹೋಲ್ ಸ್ಕ್ವೇರ್ ಅಂದರೆ ಎಷ್ಟಪ್ಪ 4. ದೇರ್ ಫೋರ್ ಏನಾಗುತ್ತೆ 41 ಪ್ಲಸ್ 72 ಇಂಟು 2 ಅಂದರೆ 72 144 ಕರೆಕ್ಟಾ. ಫಸ್ಟು ಇದನ್ನು ಕ್ಯಾಲ್ಕುಲೇಷನ್ ಹೇಳ್ಕೊಟ್ಟಿದ್ದೇನೆ, ಫಾಸ್ಟಾಗಿ ಮಾಡೋದು ಹೆಂಗೆ. 72 ಅಂದರೆ ನಿಮ್ಮ ಬ್ರೈನಲ್ಲಿ ಅದೇನು ಫಂಕ್ಷನ್ ಆಗಬೇಕು, 70 ಪ್ಲಸ್ 2 ಇದೆ ಅಂತ ಅನ್ಕೋಬೇಕು. ಇಂಟು 2 ತಾನೆ, 7 2 ಝ 14, ಸೊ ಅಲ್ಲಿಗೆ 140 ಆಯಿತು. 2 2 ಝ 4, 140 ಪ್ಲಸ್ 4 144, ಈಸಿ. ಓಕೆ, ನೆಕ್ಸ್ಟ್ ಮೈನಸ್ 18 4 ಝ, ಎಸ್ 18 4 ಝ 72ನಾ, ಓಕೆ 72, ರೈಟ್ ನೋ ಇಶ್ಯೂಸ್. ಓಕೆ, ಅಲ್ಲಿಗೆ 41 ಪ್ಲಸ್ 144 ಅಂದರೆ 2 ಟೈಮ್ಸ್ ಅಂತ ಗೊತ್ತಿತ್ತಾ, 1 ಟೈಮ್ ತೆಗೆದ್ರೆ ಮತ್ತೆ 72ನೇ ಬರೋದು. 213 7 4 11, ಸೊ 113 ಇಸ್ ದ ಮ್ಯಾಕ್ಸಿಮಮ್ ಪ್ರಾಫಿಟ್ ಆಫ್ ವಾಟ್, ಫಾರ್ ದಟ್ ಕಂಪನಿ, ದಟ್ ದ ಕಂಪನಿ ಕ್ಯಾನ್ ಮೇಕ್, ದಟ್ಸ್ ಇಟ್. ಅರ್ಥ ಆಯ್ತಲ್ಲ, ರೈಟ್. ಸೊ ದಿಸ್ ಯು ಹ್ಯಾವ್ ಟು ರಿಮೆಂಬರ್. ಇಷ್ಟೇ ಅವರು ಕ್ವಶನ್, ಸ್ಟೇಟ್ಮೆಂಟ್ ಬೇಸ್ಡ್ ಕ್ವಶನ್ ಏನು ಕೇಳಿರ್ತಾರಲ್ಲ, ಅದರಲ್ಲಿ ಸ್ವಲ್ಪ ನಿಮಗೆ ಏನೇನು ಗೊತ್ತಾಗುತ್ತೆ ಅಂತಂದರೆ ರಿಯಲ್ ಲೈಫ್ ಅಪ್ಲಿಕೇಶನ್ ಎಲ್ಲೆಲ್ಲಿ ಆಗ್ಬೋದು. ಈಗ ಅಬ್ಸಲ್ಯೂಟ್ ಮ್ಯಾಕ್ಸಿಮಮ್ ಮಿನಿಮಮ್ ಎಲ್ಲಿ ಯೂಸ್ ಮಾಡ್ತಾರೆ ಅಂತ ಅಂದರೆ ಈ ಥರ ಕೇಸಸಲ್ಲಿ ಯೂಸ್ ಮಾಡ್ತಾರೆ ಅಂತ ನಿಮಗೆ ಗೊತ್ತಾಗಬೇಕು. ಅರ್ಥ ಆಯ್ತಲ್ಲ. ಸ್ಟೇಟ್ಮೆಂಟ್ ಬೇಸ್ಡ್ ಪ್ರಾಬ್ಲಮ್ನ ಸುಮ್ಮನೆ ನೋಡೋದಕ್ಕಿಂತ ಈ ರೀತಿಯೂ ನೀವು ನೋಡಿದ್ರೆ ನಿಮಗೆ ಮ್ಯಾಥಮೆಟಿಕ್ಸಿಂದ ಅಪ್ಲಿಕೇಶನ್ ಎಲ್ಲಿದೆ ಅಂತ ಗೊತ್ತಾಗುತ್ತೆ. ಆಲ್ದೋ ಇಟ್ ಈಸ್ ನಾಟ್ ವೆರಿ ರಿಲೇಟಬಲ್ ವಿತ್ ರಿಯಲ್ ಲೈಫ್, ಅಂದರೆ ಬೇಸಿಕ್ ಲೈಫ್ ಏನಿದೆಯಲ್ಲ ಅಲ್ಲಂತೂ ಇಷ್ಟಕ್ಕೊಂದು ಎಲ್ಲೂ ರಿಲೇಟಬಲ್ ಆಗಲ್ಲ. ಮೋಸ್ಟ್ ಆಫ್ ದ ಸ್ಟೂಡೆಂಟ್ಸ್ ಕಂಪ್ಲೇನ್, ಐ ಹ್ಯಾವ್ ಸೀನ್, ಓಕೆ, ಮೋಸ್ಟ್ ಆಫ್ ದ ಸ್ಟೂಡೆಂಟ್ಸ್ ವಿಲ್ ಬಿ ಕಂಪ್ಲೇನಿಂಗ್ ದ್ಯಾಟ್ ಮ್ಯಾಮ್ ಮ್ಯಾಥಮೆಟಿಕ್ಸ್ ಈ ಸೈನ್ ಥೀಟಾ ಕಾಸ್ ಥೀಟಾ ಲೈಫಲ್ಲಿ ಎಲ್ಲಿ ಯೂಸ್ ಆಗುತ್ತೆ ಗೊತ್ತೇ ಇಲ್ಲ ಅಂತ. ಇಟ್ ಈಸ್ ಆಲ್ ಯೂಸ್ಡ್, ಬಟ್ ಇಫ್ ಯು ಗೋ ಇನ್ ಟು ಕಂಪನಿ ಸೈಡ್ ಆ್ಯಂಡ್ ಆಲ್ ದೋಸ್ ಥಿಂಗ್ಸ್, ರಿಸರ್ಚ್ ಸೈಡು, ಕಂಪನಿ ಸೈಡು, ಹೈಯರ್ ಇನ್ಸ್ಟಿಟ್ಯೂಟ್ಸಲ್ಲಿ ಅಲ್ಲಿ ಹೋದ್ರೆ ಸ್ವಲ್ಪ ನಿಮಗೆ ಗೊತ್ತಾಗುತ್ತೆ. ಬಟ್ ನೀವು ಬೇಸಿಕ್ಸಲ್ಲಿ ಅಷ್ಟೇ ಮ್ಯಾಥಮೆಟಿಕ್ಸ್ ಕಲಿತು ಬಿಟ್ಟರೆ, ನೀವೇನು ಅಂಗಡಿಗೆ ಹೋಗ್ತಿರಲ್ಲ ಅಷ್ಟರಲ್ಲೇ ನಿಮ್ಮ ಮ್ಯಾಥಮೆಟಿಕ್ಸ್ ಇದೆ. ಅಡಿಷನ್ ಸಬ್ಟ್ರಾಕ್ಷನ್ ಬಿಟ್ಟರೆ ಇನ್ನೆಲ್ಲೂ ಎಕ್ಸ್ಟ್ರಾ ನಿಮಗೆ ಗೊತ್ತಿರೋದಿಲ್ಲ. ಅರ್ಥ ಆಯ್ತಲ್ಲ. ಸೊ ಎನಿವೇಸ್, ದಟ್ ವಾಸ್ ಒನ್ ಸಚ್ ಅಡ್ವೈಸ್, a piece of advice, right. Find question number 7 ಏನು ಕೊಟ್ಟಿದ್ದಾರೆ ನೋಡಿ. ಫೈಂಡ್ ಬೋತ್ ದ ಮ್ಯಾಕ್ಸಿಮಮ್ ವ್ಯಾಲ್ಯೂ ಆ್ಯಂಡ್ ಮಿನಿಮಮ್ ವ್ಯಾಲ್ಯೂ ಆಫ್ ಫಂಕ್ಷನ್ ಅವರೇ ಕೊಟ್ಟಿದ್ದಾರೆ, ಅದಕ್ಕೆ ಹೆಸರು ಕೊಟ್ಟಿಲ್ಲ, ನಾವೇ ಹೆಸರು ಕೊಟ್ಬಿಡೋಣ. ಲೆಟ್ ಎಫ್ ಆಫ್ ಎಕ್ಸ್ ಇಸ್ ಈಕ್ವಲ್ ಟು 3x⁴ ಮೈನಸ್ 8x³ ಪ್ಲಸ್ 12x² ಮೈನಸ್ 48x ಪ್ಲಸ್ 25. ಓಕೆ, ಸೊ ಎಫ್ ಆಫ್ ಎಕ್ಸ್ ಇಷ್ಟು ಕೊಟ್ಟಿದ್ದಾರೆ, ಇಂಟರ್ವಲ್ ಅವರೇ ಕೊಟ್ಟಿದ್ದಾರೆ, ಯಾವುದು 0,3. ಅರ್ಥ ಆಗ್ತಿದೆಯಾ. ಸೊ ಏನು ಮಾಡ್ತೀರಾ, ಎಫ್ ಡ್ಯಾಶ್ ಆಫ್ ಎಕ್ಸ್ ಆ್ಯಸ್ ಯೂಶುವಲ್ ಫಸ್ಟ್. ಸೊ 3 ಇಂಟು x⁴ ಅಂದರೆ 4x³ ಮೈನಸ್ 8 ಇಂಟು x³ ಅಂದರೆ 3x², ಡೆರಿವೇಟಿವ್ ನಾನು ಹೇಳ್ತಿರೋದು. 12x² ಅಂದರೆ 2x ಮೈನಸ್ 48x ಅಂದರೆ 1 ಪ್ಲಸ್ ಕಾನ್ಸ್ಟೆಂಟ್ ಅಂದರೆ 0 ಬಿಟ್ಟಾಕಿ. ಈಗ ಇದನ್ನು ಸಿಂಪ್ಲಿಫೈ ಮಾಡಿದರೆ 4 3s 12x³ 8 3s 24x², 12 2s 24x ಮೈನಸ್ 48. ಕರೆಕ್ಟ್ ಇದೆಯಾ. ನಾವು ಎಫ್ ಡ್ಯಾಶ್ ಆಫ್ ಎಕ್ಸ್ನ 0 ಮಾಡಿ, ಎಫ್ ಡ್ಯಾಶ್ ಆಫ್ ಎಕ್ಸ್ ಇಸ್ ಈಕ್ವಲ್ ಟು 0. ಒಂದು ನೆನಪಿರಲಿ ನಿಮಗೆ, ಆಲ್ಮೋಸ್ಟ್ ಈ ಕ್ವೆಶನ್ಸ್ ಏನಿದಾವಲ್ಲ, ಎಸ್ಪೆಷಲಿ ಮ್ಯಾಕ್ಸಿಮಮ್ ಮಿನಿಮಮ್ ಕ್ವಶನ್ಸು, ಅಲ್ಲಿ ಆಲ್ಮೋಸ್ಟ್ ಕೇಸಸಲ್ಲಿ ಏನಾಗುತ್ತೆ, ಆ ವರ್ಡ್ ಮ್ಯಾಕ್ಸಿಮಮ್ಮು ಮಿನಿಮಮ್ ಅಂತ ಅಲ್ಲೇ ಕಾಣಿಸ್ತಿರುತ್ತೆ. ಪ್ಲಸ್ ಇನ್ನೊಂದು ಕ್ಲೂ, ಇಂಟರ್ವಲ್ ಕೊಟ್ಟಿರ್ತಾರೆ. ಮ್ಯಾಕ್ಸಿಮಮ್ ಕೇಸಸ್ ಇಂಟರ್ವಲ್ ಕೊಟ್ಟಿರ್ತಾರೆ ಅಥವಾ ಮ್ಯಾಕ್ಸಿಮಮ್ ಮಿನಿಮಮ್ ಅನ್ನೋ ವರ್ಡ್ ಇರುತ್ತೆ. ಅದರಿಂದ ನೀವು ಐಡೆಂಟಿಫೈ ಮಾಡ್ಬೋದು ದಿಸ್ ಪ್ರಾಬ್ಲಮ್ ಬಿಲಾಂಗ್ಸ್ ಟು ದಿಸ್ ಕ್ಯಾಟಗರಿ ಅಂತ. ಅರ್ಥ ಆಯ್ತಲ್ಲ, ರೈಟ್. ಸೊ ನಾವು ಎಫ್ ಡ್ಯಾಶ್ ಆಫ್ ಎಕ್ಸ್ ಇಸ್ ಈಕ್ವಲ್ ಟು 0 ಮಾಡಿದ್ರೆ 12x³ 24x² 24x ಮೈನಸ್ 48 ಇಸ್ ಈಕ್ವಲ್ ಟು 0. ಸೊ 12ಇಂದ ಡಿವೈಡ್ ಮಾಡಿದ್ರೆ ಏನಾಗುತ್ತೆ, x³ ಮೈನಸ್ 2x² ಪ್ಲಸ್ 2x ಮೈನಸ್ 12 4s 48 ತಾನೆ, ಇಸ್ ಈಕ್ವಲ್ ಟು 0. ಇಲ್ಲೇನು ಮಾಡಬಹುದು ನೋಡಿ, 2 ಕಾಮನ್ ತೆಗೆದ್ರೆ x ಮೈನಸ್ 2 ಸಿಗುತ್ತೆ. ಇಲ್ಲಿ x ಮೈನಸ್ 2 ಸಿಗೋ ಚಾನ್ಸಸ್ ಇದೆಯಾ, ಇದೆ. ಕ್ಯೂಬಿಕ್ ಇಕ್ವೇಷನ್ ಸಾಲ್ವ್ ಮಾಡೋದು ಯಾರಿಗಾದರೂ ಬರಲ್ಲ ಅಂತ ಅಂದರೆ ಇನ್ಫಾರ್ಮ್ ಮಾಡಿ, ಐ ವಿಲ್ ಟ್ರೈ ಟು ಟೀಚ್ ಇಟ್. ದೇರ್ ಇಸ್ ಒನ್ ಮೆಥಡ್, ಸಿಂಥೆಟಿಕ್ ಡಿವಿಷನ್ ಅಂತೇಳಿ. ನಿಮಗೆ ಅಷ್ಟೊಂದು ಎಲ್ಲೂ ಯೂಸ್ ಆಗಲ್ಲ ಅನ್ಕೋತೀನಿ, ಬಟ್ ಇಫ್ ಯು ವಾಂಟ್ ಟು ನೋ ಡೂ ಲೆಟ್ ಮಿ ನೋ. ಸೊ ಇಲ್ಲೇನಾಗುತ್ತೆ, ಇಂಥ ಕೇಸಸಲ್ಲಿ ಈ ಥರ ಕ್ಯೂಬಿಕ್ ಬಂದಾಗ ಎಲ್ಲೋ ಒಂದು ಕಡೆ ಕಾಮನ್ ತೆಗಿಯೋ ಚಾನ್ಸಸ್ ಇರುತ್ತೆ, ರೈಟ್. ಸೊ ಏನಿದೆ ನೋಡಿ, x ಮೈನಸ್ 2 ಇಂಟು x² ಪ್ಲಸ್ 2 ಇಸ್ ಈಕ್ವಲ್ ಟು 0. ಓಕೆ,
ಈಗ ಪ್ರಾಡಕ್ಟ್ ಆಫ್ ಟೂ ಟರ್ಮ್ಸ್ 0 ಅಂತ ಅಂದರೆ ಡೆಫಿನೆಟ್ಲಿ ಎನಿ ಒನ್ ಟರ್ಮ್ ಮಸ್ಟ್ ಬಿ 0. ಸೊ ಎಕ್ಸ್ ಸ್ಕ್ವೇರ್ ಪ್ಲಸ್ 2 ಇಸ್ ಈಕ್ವಲ್ ಟು 0, ಎಕ್ಸ್ ಇಸ್ ಈಕ್ವಲ್ ಟು 2, ಇಲ್ಲಿ ಎಕ್ಸ್ ಸ್ಕ್ವೇರ್ ಇಸ್ ಈಕ್ವಲ್ ಟು -2, ಎಕ್ಸ್ ಇಸ್ ಈಕ್ವಲ್ ಟು ಪ್ಲಸ್ ಆರ್ ಮೈನಸ್ √2 ಇಂಟು ಐಯೋಟ. ಕರೆಕ್ಟ್ ಇದೆಯಾ? ರೈಟ್. ದಿಸ್ ಈಸ್ ಆಫ್ ನೋ ಯೂಸ್. ಯಾಕೆ? ನಾವು ಸ್ಟಡಿ ಮಾಡ್ತಿರೋದು ರಿಯಲ್ ನಂಬರ್ಸ್ ಮೇಲೆ. ದಿಸ್ ಈಸ್ ಇಮ್ಯಾಜಿನರಿ. ಇಮ್ಯಾಜಿನರಿ ಈಸ್ ನಾಟ್ ರಿಕ್ವೈರ್ಡ್ ಫಾರ್ ದಿಸ್. ರೈಟ್. ಸೊ ಎಕ್ಸ್ ಇಸ್ ಈಕ್ವಲ್ ಟು 2. ಈಗ ನಾವೇನು ಮಾಡಬೇಕು? ಇಂಟರ್ವಲ್ ಕೂಡ ಕೊಟ್ಟಿದ್ದಾರೆ, ಕ್ರಿಟಿಕಲ್ ಪಾಯಿಂಟ್ಸ್ ಕೂಡ ಇದೆ. ಅವ್ರು ಹೇಳಿರೋದೇನು? ಬೋತ್ ಮ್ಯಾಕ್ಸಿಮಮ್ ಅಂಡ್ ಮಿನಿಮಮ್ ವ್ಯಾಲ್ಯೂ. ಸೊ ಇವೆಲ್ಲ 3 ವ್ಯಾಲ್ಯೂಸ್ ಮೇಲೆ ಚೆಕ್ ಮಾಡಿ. ಎಫ್ ಆಫ್ 2 ಸಬ್ಸ್ಟಿಟ್ಯೂಟ್ ಮಾಡಿರಿ. 3 ಇಂಟು 2⁴ ಅಂತಂದರೆ ಎಷ್ಟು? 4 4 16 ಮೈನಸ್ 8 ಇಂಟು 2 ಕ್ಯೂಬ್ ಅಂದರೆ 8 ಪ್ಲಸ್ 12 ಇಂಟು 2 ಸ್ಕ್ವೇರ್ 4 ಮೈನಸ್ 48 ಇಂಟು 2 ಪ್ಲಸ್ 25 ಇಸ್ ಈಕ್ವಲ್ ಟು ಎಷ್ಟು ಬರುತ್ತೆ ಅಂತ ಸಿಂಪ್ಲಿಫೈ ಮಾಡಿ. ನೆಕ್ಸ್ಟ್ ಎಫ್ ಆಫ್ 0 ಅಂತ ಅಂದರೆ ಇನ್ನೇನು ಎಲ್ಲ ವ್ಯಾಲ್ಯೂಸ್ 0 ಆಗಿ ಲಾಸ್ಟಿಗೆ 25 ಅಷ್ಟೇ ನಿಮಗೆ ಉಳಿಯೋದು. ಎಫ್ ಆಫ್ 3, ಓಕೆ, ಎಫ್ ಆಫ್ 3 ಅಲ್ಲಿ ಚೆಕ್ ಮಾಡಿ. ಎಫ್ ಆಫ್ 3 ಅಲ್ಲಿ ಚೆಕ್ ಮಾಡಿದ್ರೆ ಏನು ಸಿಗುತ್ತೆ? 3 ಇಂಟು 3⁴ ಅಂತ ಅಂದರೆ ಎಷ್ಟಾಗುತ್ತಪ್ಪ? 3 ಸ್ಕ್ವೇರ್ 9 9 9 81, ರೈಟ್. ಮೈನಸ್ 8 ಇಂಟು 3 ಕ್ಯೂಬ್ ಅಂದರೆ 3 3 9 9 3 27 ಪ್ಲಸ್ 12 ಇಂಟು 3 ಸ್ಕ್ವೇರ್ ಇಸ್ 9 ಮೈನಸ್ 48 ಇಂಟು 3 plus 25. So try to simplify these values and try to find maximum and minimum value. ಇವೆರಡರಲ್ಲಿ ಮ್ಯಾಕ್ಸಿಮಮ್ ಯಾವ್ದು ಬರುತ್ತೆ, ಮಿನಿಮಮ್ ಯಾವ್ದು ಬರುತ್ತೆ ಅಂತ ಒಂದ್ಸತಿ ನೋಡ್ರಿ. ಓಕೆ, ಎಷ್ಟಾಗುತ್ತಪ್ಪ? 16 3 48, 48 ಮೈನಸ್ ಕ್ಯಾಲ್ಕುಲೇಟ್ ಮಾಡಿರಿ ಸ್ವಲ್ಪ ಸೈಡಲ್ಲಿ. 48 ಮೈನಸ್ 8 8 64, 12 4 48 ಮೈನಸ್ 48 ಇಂಟು 2. ಇಲ್ಲಿ ನೋಡ್ರಿ 48 ಎರಡು ಸತಿ ಇದೆಯಾ? ಇಲ್ಲಿ ಇಂಟು 2 ಅಂದರೆ ಎರಡು ಸತಿ ಕ್ಯಾನ್ಸಲ್ ಔಟ್ ಮಾಡಿರಿ. ಪ್ಲಸ್ 25. ಸೊ ಮೈನಸ್ 64 ಪ್ಲಸ್ 25 ಅಂದರೆ 1 ಮೈನಸ್ 1 ಪ್ಲಸ್ ಅಂದರೆ ಮೈನಸ್ ಬರುತ್ತೆ. ಸೊ ಮೈನಸ್ 64ಅಲ್ಲಿ 25 ತೆಗೀರಿ ಅಂತ ಅಂದರೆ ಸಬ್ಟ್ರಾಕ್ಷನ್ ಈಸ್ ವೆರಿ ಡಿಫಿಕಲ್ಟ್ ಫಾರ್ ಮೈಂಡ್ ಬಿಕಾಸ್ ಇಟ್ ಈಸ್ ನಾಟ್ ಅಡಿಕ್ಟೆಡ್. ಸೊ ಹೇಗೆ ಮಾಡ್ತೀರಾ? 25ಗೆ ಏನು ಆ್ಯಡ್ ಮಾಡಿದ್ರೆ 64 ಬರುತ್ತೆ. 25ಗೆ 10 ಆ್ಯಡ್ ಮಾಡಿದ್ರೆ 35, 45, 55, 65. 40 ಆ್ಯಡ್ ಮಾಡಿದ್ರೆ 65 ಬರುತ್ತೆ. ನನಗೆ 64 ಬೇಕು. 1 ತೆಗೀರಿ. 40ಅಲ್ಲಿ 1 ತೆಗೆದ್ರೆ ಎಷ್ಟು? 39. ಅರ್ಥ ಆಯ್ತಾ? ನೆಕ್ಸ್ಟ್ ಇದಕ್ಕೆ ಬರ್ರಿ. 81 3 80 ಇಂಟು 3, 8 3 24, 240, 3 1 3. ಹೌದಾ? ಇದನ್ನ ಹೆಂಗೆ ಬ್ರೇನಲ್ಲಿ 80 ಪ್ಲಸ್ 1 ಅನ್ಕೊಳ್ರಿ. ದೆನ್ ಇಟ್ ಬಿಕಮ್ಸ್ ಈಸಿ. ಸೊ ದಿಸ್ ಈಸ್ 243 ಮೈನಸ್ 27 ಇಂಟು 8 ಅಂತಂದರೆ 20 ಇಂಟು 8 ಎಷ್ಟು? 20 ಇಂಟು 8, 8 2 16, 160, 7 8 56. ಇದು 20 ಪ್ಲಸ್ 7. ಓಕೆ, 7 8 20 ಪ್ಲಸ್ 7 ಅಂತಲೂ ತಗೋಬಹುದು ಅಥವಾ 30 ಮೈನಸ್ 3 ಅಂತಲೂ ತಗೋಬಹುದು. ಸೊ 30 ಇಂಟು 8 ಅಂತ ಅಂದರೆ 240 ಮೈನಸ್ 3 ಇಂಟು 8 ಅಂದರೆ 24. 240ಅಲ್ಲಿ 24 ರಿಮೂವ್ ಮಾಡಿ ಅಥವಾ ಈ ಥರ ಮಾಡಿ, ನಿಮಗೆ ಬಿಟ್ಟಿದ್ದು. ಓಕೆ, ಸೊ 8 to 160. ನನಗೆ ಅಡಿಷನ್ ಇಷ್ಟ, ರೈಟ್. ಸೊ 8 7 156. ಸೊ 160 ಪ್ಲಸ್ 56, 160 ಪ್ಲಸ್ 50 ಅಂದರೆ 210. 6 ಬೇಕು ಅಂತಂದರೆ 216 ಪ್ಲಸ್ 12 9 ಇನ್ನೇನು ಗೊತ್ತಿರುತ್ತೆ. 48 ಇಂಟು 3 ಅಂತಂದರೆ ಅಗೇನ್ ಸೇಮ್ 50 ಮೈನಸ್ 2, 50 ಮೈನಸ್ 2. ವೆರಿ ಈಸಿ. ಯಾಕೆ ಇಲ್ಲಿ ಯಾಕೆ ಸಬ್ಟ್ರಾಕ್ಷನ್ ತಗೊಳಕ್ಕೆ ಹೋದ್ರೆ ಮ್ಯಾಮ್ ಅಡಿಷನ್ ಇಷ್ಟ ಅಂತಂದರೆ 50 ಈಸ್ ಎ ರೌಂಡ್ ಫಿಗರ್, ಇಟ್ ಬಿಕಮ್ಸ್ ವೆರಿ ಈಸಿ ಫಾರ್ ಕ್ಯಾಲ್ಕುಲೇಷನ್, ರೈಟ್. 50 ಇಂಟು 3 ಅಂದರೆ ಎಷ್ಟು? 150, 3 2 6. ಸೊ 150ಅಲ್ಲಿ 6 ರಿಮೂವ್ ಮಾಡಿದ್ರೆ 144. ಇವೆಲ್ಲ ಕ್ಯಾಲ್ಕುಲೇಷನ್ಸ್ ಮುಂಚೆನೇ ಹೇಳ್ಕೊಟ್ಟಿದ್ದೀನಿ ನಾನು, ಯಾವುದೋ ಕ್ಲಾಸಲ್ಲಿ ಮಾಡಿದ್ದೀನಿ. ಸ್ವಲ್ಪ ಕ್ಯಾಲ್ಕುಲೇಷನ್ಸ್ನ ವಿತೌಟ್ ಕ್ಯಾಲ್ಕುಲೇಟರ್ ಮಾಡೋದನ್ನು ಕಲೀರಿ. ಅರ್ಥ ಆಯ್ತಲ್ಲ? ರೈಟ್. 243ಅಲ್ಲಿ 216 ರಿಮೂವ್ ಮಾಡಬೇಕು ಅಂತಂದರೆ 200ಅಲ್ಲಿ 200 ಅಂತೂ ಹೋಯ್ತು. 43ಅಲ್ಲಿ 16 ರಿಮೂವ್ ಮಾಡಬೇಕು. ಹೇಗೆ ಮಾಡ್ತೀರಾ? 43ಅಲ್ಲಿ ಫಸ್ಟ್ 10 ರಿಮೂವ್ ಮಾಡಿರಿ. 10 ರಿಮೂವ್ ಮಾಡಿದ್ರೆ 33. 33ಅಲ್ಲಿ 6 ರಿಮೂವ್ ಮಾಡಿರಿ. 33ಅಲ್ಲಿ ಫಸ್ಟ್ 3 ರಿಮೂವ್ ಮಾಡಿದ್ರೆ 30, ಇನ್ನು 3 ರಿಮೂವ್ ಮಾಡಿರಿ, ಅಲ್ಲಿಗೆ 27. ಸೊ ಇದಕ್ಕೆ ಟೋಟಲಿ 27. ನೆಕ್ಸ್ಟ್ ಇದಕ್ಕೆ ಬರ್ರಿ. 100 100 ಪೇರು. 144, 108. ಬಿಗ್ ನಂಬರ್ ಸೈನು ಮೈನಸ್ಸು. ಒಟ್ಟು ಸಬ್ಟ್ರಾಕ್ಷನ್ ಮಾಡಬೇಕಾ? ಸೊ 144ಅಲ್ಲಿ 108, 100 100 ಬಿಟ್ಟಾಕ್ರಿ. 44ಅಲ್ಲಿ 8 ತೆಗೀರಿ. 44ಅಲ್ಲಿ ಫಸ್ಟ್ 4 ತೆಗೆದ್ರೆ 40, ಇನ್ನು 4 ತೆಗೆದ್ರೆ 36 ಪ್ಲಸ್ 25. ಕರೆಕ್ಟ್ ಇದೆಯಾ? ನೆಕ್ಸ್ಟ್ 27 ಮೈನಸ್ಸು ಪ್ಲಸ್ ಅಂದರೆ ಸಬ್ಟ್ರಾಕ್ಷನು, ಬಿಗ್ ನಂಬರ್ ಸೈನ್ ಮೈನಸ್. 36ಅಲ್ಲಿ 25 ತೆಗೀರಿ. ಕಷ್ಟ. 25ಗೆ ಏನು ಆ್ಯಡ್ ಮಾಡಿದ್ರೆ 36 ಬರುತ್ತೆ? 25ಗೆ 10 ಆ್ಯಡ್ ಮಾಡಿದ್ರೆ 35, ಇನ್ನೂ 1 ಆ್ಯಡ್ ಮಾಡಿದ್ರೆ 36. ಕರೆಕ್ಟಾ? ಈ ಥರ ಕ್ಯಾಲ್ಕುಲೇಷನ್ ಗೊತ್ತಿಲ್ಲ ಅಂತಂದರೆ ಪ್ಲೀಸ್ ಲೆಟ್ ಮಿ ನೋ, ಐ ವಿಲ್ ಎಕ್ಸ್ಪ್ಲೇನ್ ಯು ಇನ್ ಡೀಟೇಲ್. ಅಗೇನ್ ದಟ್ ವಿಲ್ ಬಿ ಸಪ್ರೇಟ್ ವಿಡಿಯೋ. ಕ್ಯಾಲ್ಕುಲೇಷನ್ಸ್ ಬೇಸ್ಡ್ ಅಷ್ಟೇ, ಸಪ್ರೇಟು ಇಲ್ಲ ಮಾಡಿರ್ಬೇಕು ಅನ್ಸುತ್ತೆ, ನಾನು ಆಲ್ರೆಡಿ ಮಾಡಿದ್ದೀನಿ ಲೆಕ್ಚರು. ಓಕೆ, ಸೊ ಏನಾಯ್ತದು? 11. ನೆಕ್ಸ್ಟ್ 27ಅಲ್ಲಿ 11 ರಿಮೂವ್ ಮಾಡಬೇಕು ಅಂದರೆ ಹೆಂಗೆ ಮಾಡ್ತೀರಾ? ಕೂತ್ಕೊಂಡು ಹಿಂಗೆ ಕೈಯಿಂದ ಮಾಡೋದಲ್ಲ. 27ಅಲ್ಲಿ 10 ರಿಮೂವ್ ಮಾಡಿರಿ. ಎಷ್ಟಾಯಿತು? 17. 17 ಮತ್ತು ಇಲ್ಲಿ ರಿಮೂವ್ ಮಾಡಬೇಕಾಗಿದ್ದು 11, ನಾವು ಮಾಡಿರೋದು 10 ಅಷ್ಟೇ. ಇನ್ನೂ 1 ರಿಮೂವ್ ಮಾಡಿರಿ. 17ಅಲ್ಲಿ 1 ಹೋದರೆ 16. ಸೊ ದ ಫೈನಲ್ ಆನ್ಸರ್ ಈಸ್ 16.
ಅಲ್ಲಿಗೆ ನಿಮ್ಮ ಮಿನಿಮಮ್ ವ್ಯಾಲ್ಯೂ ಮ್ಯಾಕ್ಸಿಮಮ್ ವ್ಯಾಲ್ಯೂ ಏನಾಯಿತು ಅಬ್ಸರ್ವ್ ಮಾಡಿ 16 25. ಸೊ ಮ್ಯಾಕ್ಸಿಮಮ್ ಬಂದುಬಿಟ್ಟು 25, ಮಿನಿಮಮ್ಮು ನೆಗೆಟಿವ್ ನನಗೆ ಗೊತ್ತಿದೆ. ಕರೆಕ್ಟಾ. ಸೊ ಮ್ಯಾಕ್ಸಿಮಮ್ ವ್ಯಾಲ್ಯೂ ಮಿನಿಮಮ್ ವ್ಯಾಲ್ಯೂ, ಮಿನಿಮಮ್ ಯಾವ ಪಾಯಿಂಟಿಗೆ ಬಂತಲ್ಲ ಅವು ಮ್ಯಾಕ್ಸಿಮಮ್ ಮಿನಿಮಮ್ ಆಗುತ್ತೆ, ಯಾವ ವ್ಯಾಲ್ಯೂ ಬಂತಲ್ಲ ಅದು ಮ್ಯಾಕ್ಸಿಮಮ್ ವ್ಯಾಲ್ಯೂ ಮಿನಿಮಮ್ ವ್ಯಾಲ್ಯೂ ಆಗುತ್ತೆ. ಅರ್ಥ ಆಯ್ತಾ? ರೈಟ್, ದಿಸ್ ಇಸ್ ಹೌ ವಿ ಆರ್ ಗೋಯಿಂಗ್ ಟು ಸಾಲ್ವ್. ಕಮಿಂಗ್ ಟು ಕ್ವೆಶ್ಚನ್ ನಂಬರ್ 8, ಲೆಟ್ ಮಿ ಚೆಕ್ ಔಟ್ ವಾಟ್ ಈಸ್ ಗಿವನ್. ಅಟ್ ವಾಟ್ ಪಾಯಿಂಟ್ಸ್ ಇನ್ ದ ಇಂಟರ್ವಲ್. ಎಸ್, ಇನ್ನೂ ಒಂದು ಏನಂತಂದರೆ ನಾನು ಇಲ್ಲೆಲ್ಲೋ ಹೇಳೋದು ಮರ್ತೆ ಅನಿಸುತ್ತೆ ನೋಡಿ. ನಿಮಗೆ ಎಕ್ಸ್ ವ್ಯಾಲ್ಯೂ ಏನಿದೆಯಲ್ಲ ಅಂದರೆ ಕ್ರಿಟಿಕಲ್ ಪಾಯಿಂಟ್ ವ್ಯಾಲ್ಯೂ ಏನು ಸಿಗುತ್ತಲ್ಲ, ಆಲ್ವೇಸ್ ರಿಮೆಂಬರ್, ಈ ಮೆಥಡ್ಗಳು ಏನು ನಾನು ಹೇಳ್ಕೊಡ್ತಾ ಇದ್ದೀನಲ್ಲ, ಆಲ್ವೇಸ್ ರಿಮೆಂಬರ್ ದ ಕ್ರಿಟಿಕಲ್ ಪಾಯಿಂಟ್. ನಾನು ಡೆಫಿನೇಷನ್ ಹೇಳಬೇಕಾದ್ರೆ ಹೇಳಿದ್ದೀನೋ ಇಲ್ಲ ನೆನಪಿಲ್ಲ, ಬಟ್ ಆಲ್ವೇಸ್ ರಿಮೆಂಬರ್ ನಿಮ್ಮೇನು ಡೆಫಿನೇಷನ್ ಇದೆಯಲ್ಲ ಅಲ್ಲೂ ಕೂಡ ಇದೆ, ದ ಕ್ರಿಟಿಕಲ್ ಪಾಯಿಂಟ್ಸ್ ದೇ ಬಿಲಾಂಗ್ ಟು ದಿಸ್ ಇಂಟರ್ವಲ್ ಮಧ್ಯನೇ ಇರಬೇಕು ಆ ಪಾಯಿಂಟ್ಸು. ಇಲ್ಲ ಮ್ಯಾಮ್ ಇನ್ ಕೇಸ್ ಬೇರೆ ಪಾಯಿಂಟ್ ಸಿಕ್ತಪ್ಪ ಏನು ಮಾಡ್ಬೇಕು ನಾವು? ಲೈಕ್ ಫಾರ್ ಎಕ್ಸಾಂಪಲ್ ಇಲ್ಲಿ x = 2 ಸಿಕ್ತು, ಹಂಗೆ 2, 4 ಸಿಕ್ಕಿತ್ತಪ್ಪ, ಇಮ್ಯಾಜಿನರಿ ಕಾಂಪ್ಲೆಕ್ಸ್ ನಂಬರ್ ಬಿಟ್ಟಾಕ್ರಿ, 2, 4, 6, 8 ಅಂತ ಏನೋ ಸಿಕ್ಕುವಪ್ಪ, 1, 2, 4, 6, 8 ಇಷ್ಟೊಂದು ವ್ಯಾಲ್ಯೂ ಸಿಗಲ್ಲ, ಆ ಲೆವೆಲ್ ಪ್ರಾಬ್ಲಮ್ಸ್ ನಿಮಗೆ ಕೊಡಲ್ಲ. ಬಟ್ ಎಕ್ಸಾಂಪಲ್ 1, 2, 4, 6, 8 ಇಷ್ಟೊಂದು ವ್ಯಾಲ್ಯೂ ಸಿಕ್ಕು ಮ್ಯಾಮ್, ನಾವು ಯಾವ್ಯಾವ ಪಾಯಿಂಟ್ಸಿಗೆ ಚೆಕ್ ಮಾಡ್ಬೇಕು ಅವಾಗ? ಕ್ರಿಟಿಕಲ್ ಪಾಯಿಂಟ್ಸು ಮತ್ತು ಕಾರ್ನರ್ ಪಾಯಿಂಟ್ಸ್ ಅಂತ ಹೇಳಿದ್ದೀನಿ. ಹಂಗಂತ ಎಲ್ಲ ಪಾಯಿಂಟ್ಸ್ ಚೆಕ್ ಮಾಡ್ತಾರಾ? ನೋ ಮೈ ಡಿಯರ್ಸ್, ಯು ಹ್ಯಾವ್ ಟು ಚೆಕ್ ಓನ್ಲಿ ದೋಸ್ ಪಾಯಿಂಟ್ಸ್ ವೇರ್ ಇನ್ ದ ಫಂಕ್ಷನ್ ದ ವ್ಯಾಲ್ಯೂಸ್ ಲೈ ಇನ್ ದಿಸ್ ಇಂಟರ್ವಲ್. ಸೊ 1 ಬಿಲಾಂಗ್ ಆಗುತ್ತಾ 0 ಮತ್ತು 3 ಅಲ್ಲಿ? ಹೌದು. 2 ಬಿಲಾಂಗ್ ಆಗುತ್ತಾ? ಹೌದು. 4 ಆಗುತ್ತಾ? ಇಲ್ಲ. 6 ಆಗುತ್ತಾ? ಇಲ್ಲ. ಸೊ ಈ 3 ವ್ಯಾಲ್ಯೂ ನೀವು ಚೆಕ್ ಮಾಡೋ ನೆಸೆಸಿಟಿ ಇಲ್ಲ. ಇದೊಂದು ಪಾಯಿಂಟ್ ಐ ಥಿಂಕ್ ಎಲ್ಲೋ ಹೇಳೋದನ್ನು ಮರ್ತಿದ್ದೀನಿ ಅಂತ ಅನ್ಸುತ್ತೆ. ಸೊ ಡೂ ರಿಮೆಂಬರ್ ದಟ್ ಒನ್. ಓಕೆ, ರೈಟ್. ನಾವು ಕಮಿಂಗ್ ಟು ಕ್ವಶನ್ ನಂಬರ್ 8. ಅಟ್ ವಾಟ್ ಪಾಯಿಂಟ್ಸ್ ಇನ್ ದ ಇಂಟರ್ವಲ್, ಏನು ಇಂಟರ್ವಲ್ ಕೊಟ್ಟಿದಾರಪ್ಪ ನಮಗೆ? ಇಂಟರ್ವಲ್ಲು ಫಂಕ್ಷನ್ ಎರಡೇ ಬೇಕಿರೋದು. ಡಸ್ ದ ಫಂಕ್ಷನ್ sin 2x f of x is equal to sin 2x ಅಟೇನ್ಸ್ ಇಟ್ಸ್ ಮ್ಯಾಕ್ಸಿಮಮ್ ವ್ಯಾಲ್ಯೂ. ಅಂದರೆ ಏನು? ಫಂಕ್ಷನ್ ಕೊಟ್ಟಿದ್ದೀವಿ, ಈ ಇಂಟರ್ವಲಲ್ಲಿ ಈ ಫಂಕ್ಷನ್ ಇಂದು ಮ್ಯಾಕ್ಸಿಮಮ್ ವ್ಯಾಲ್ಯೂ ಅಟ್ ವಾಟ್ ಪಾಯಿಂಟ್ಸ್, ಯಾವ ಪಾಯಿಂಟಿಗೆ ಅಟೇನ್ ಆಗುತ್ತೆ, ಅಂದರೆ ಈ ಫಂಕ್ಷನ್ ಇನ್ ಮ್ಯಾಕ್ಸಿಮಮ್ ವ್ಯಾಲ್ಯೂ ಬರುತ್ತೆ, ಅದು ಯಾವ ಪಾಯಿಂಟ್ಸಿಗೆ ಬರುತ್ತೆ, ಇನ್ ದಿಸ್ ಇಂಟರ್ವಲ್ ಇರಬೇಕು ಆ ಪಾಯಿಂಟ್ಸು. ಅರ್ಥ ಆಯ್ತಲ್ಲ? ಸೊ ಅದನ್ನು ಚೆಕ್ ಮಾಡಿ ಹೇಳಿ ಅಂತ ಹೇಳಿದ್ದಾರೆ. ರೈಟ್. ಸೊ ಆ್ಯಸ್ ಯೂಶುವಲ್ ವಾಟ್ ವಿಲ್ ಯು ಡೂ? ಎಸ್, ಆ್ಯಸ್ ಯೂಶುವಲ್ ಸ್ಟೆಪ್ಸ್ ಏನಾಯ್ತಪ್ಪ? f' (x) is equal to, ನಾವು ಬೇಕಿರೋದೇನೋ ಮ್ಯಾಕ್ಸಿಮಮ್ ವ್ಯಾಲ್ಯೂ, ಹೌದಲ್ವಾ? ಸೊ sin 2x ಡೆರಿವೇಟಿವ್ ಏನಾಗುತ್ತೆ? sin x ಇಂದು ಡೆರಿವೇಟಿವ್ cos x, ಬಟ್ x ಇಲ್ಲ. ಸೊ ಹಾಗಾಗಿ ಇದನ್ನು ಮತ್ತೆ 2xನ ಡೆರಿವೇಟಿವ್ ಮಾಡಿದ್ರೆ ಏನಾಗುತ್ತೆ? 2 ಸಿಗುತ್ತೆ. ಕರೆಕ್ಟಾ? ಟ್ರಿಗ್ನೋಮೆಟ್ರಿ ಯಾರು ಚೆನ್ನಾಗಿದೆ ಬೇಸಿಕ್ಸು ಅವ್ರು ಈಸಿಯಾಗಿ ಮಾಡ್ಬೋದು, ಇಲ್ಲ ಅಂತಂದರೆ ಸ್ವಲ್ಪ ಕಷ್ಟ ಆಗ್ಬೋದು. ಸೊ f' equating to 0, ಸೊ ವಾಟ್ ವಿಲ್ ಯು ಗೆಟ್? 2 into cos 2x is equal to 0. ಸೊ cos 2x is equal to 0. ಯಾಕೆ? ಇದು ಇಂಟು ಇದೆಯಾ, ಈ ಕಡೆ ಬಂದರೆ 0 divided by 2, 0 divided by anything is 0. Therefore this is what? 0. That's it. So cos 2x is equal to 0. Tell me, cos of some angle is equal to 0 ಅಂದರೆ ಆ ಆ್ಯಂಗಲ್ಲು ಎಲ್ಲಿ ಲೈ ಆಗುತ್ತೆ? ನೆನಪಿದೆಯಾ? ಕಾಸ್ ವ್ಯಾಲ್ಯೂಸ್ ಏನಂತಾರೆ ಅದನ್ನು? ಕಾಸ್ ವ್ಯಾಲ್ಯೂಸು 0 ಯಾವಾಗ ಆಗುತ್ತೆ? ವೆನ್ ದೇ ಆರ್ ಮಲ್ಟಿಪಲ್ಸ್ ಆಫ್ 90 ಡಿಗ್ರಿ. ಎಸ್ ಆರ್ ನೋ? ರೈಟ್. ಸೊ ಈಗ ಅವ್ರು ಕೊಟ್ಟಿರೋ ಇಂಟರ್ವಲ್ ಇದೆಯಲ್ಲ, ಅಂದರೆ 0 to 90, 90 to 0, 90, 180. ಓಕೆ, ಐ ಹ್ಯಾವ್ ಟು ಡೂ ಲೈಕ್ ದಟ್, ರೈಟ್? ಸೊ 180 ನೀವು ಗ್ರಾಫಿಂದನೂ ಮಾಡ್ಬೋದು, 270 ಆ್ಯಂಡ್ ದೆನ್ ಕಮ್ಸ್ ಯುವರ್ 2π. ಈ ಇಂಟರ್ವಲ್ ಅವ್ರು ಕೊಟ್ಟಿರೋದು 0 ಇಂದ 2πವರೆಗೂ ಇಂಟರ್ವಲ್. ಸೊ ವಾಟ್ ಈಸ್ ದಿ ಗ್ರಾಫ್ ಆಫ್ ದಿಸ್ ಒನ್? ಎಸ್, ಕಾಸ್ ಇಂದ ಗ್ರಾಫ್. ಕಾಸ್ 0 ಅಂದರೆ 1, ಕಾಸ್ 90 0, ಕರೆಕ್ಟಾ? ಕಾಸ್ 180 -1, ಕಾಸ್ 270 ಎಷ್ಟಾಗುತ್ತೆ? ಮತ್ತೆ 0 ಸಮಥಿಂಗ್, ಇಟ್ ಗೋಸ್ ಲೈಕ್ ದಿಸ್. ಕಾಸ್ 2π +1 ಇಟ್ ಗೋಸ್ ಲೈಕ್ ದಿಸ್. ಕರೆಕ್ಟಾ? ನಮಗೆ ಕೊಟ್ಟಿರೋದು ಇಷ್ಟೇ ಇಂಟರ್ವಲ್. ಈ ಗ್ರಾಫ್ನ ನೀವು ಅಬ್ಸರ್ವ್ ಮಾಡಿದ್ರೆ ನಿಮಗೆ ಆಟೋಮೆಟಿಕಲಿ ಗೊತ್ತಾಗ್ಬಿಡುತ್ತೆ ಎಲ್ಲೆಲ್ಲಿ 0 ಆಗ್ತಿದೆ ಕಾಸ್ ವ್ಯಾಲ್ಯೂಸು. 0 ಎಲ್ಲಿ ಮೀಟ್ ಆಗ್ತಿದೆ? ಒಂದು π/2ಗೆ, ಇನ್ನೊಂದು 3π/2ಗೆ. π/2 ಅಂದರೆ 90, 3π/2 ಅಂದರೆ 270. ಇದ್ರ ಮಧ್ಯೆ ಇದೆ ತಾನೇ ಅದು. ಸೊ ದೇರ್ಫೋರ್, ಸೊ ಈ ಆ್ಯಂಗಲ್ ಏನಿದೆಯಲ್ಲ, ದಿಸ್ ವಿಲ್ ಬಿ ಈಕ್ವಲ್ ಟು ಐದರ್ π/2 ಆರ್ 3π/2. ಬಟ್ ಐ ವಾಂಟ್ ಎಕ್ಸ್ ವ್ಯಾಲ್ಯೂ, ರೈಟ್? ಸೊ ಈ 2ನ ಈ ಕಡೆ ಕೊಟ್ಟರೆ ಏನಾಗುತ್ತೆ? π/4 ಆಗಬಹುದು, ಆರ್ 3π/4. ಕರೆಕ್ಟಾ? ಇವೆರಡು ವ್ಯಾಲ್ಯೂ ಚೆಕ್ ಮಾಡಿದ್ರೆ ಇವೆರಡು ಕೂಡ 0 to 2π ಅಲ್ಲೇ ಬರುತ್ತಾ? ಎಸ್ ಆರ್ ನೋ? ರೈಟ್. ಸೊ ದೀಸ್ ಆಲ್ಸೋ ಬಿಲಾಂಗ್. ಅಲ್ಲಿಗೆ ನಮಗೆ ಕ್ರಿಟಿಕಲ್ ಪಾಯಿಂಟ್ಸ್ 2 ಸಿಕ್ಕು. ಕಾರ್ನರ್ ಪಾಯಿಂಟ್ಸ್ ಅಂದರೆ ಇಂಟರ್ವಲ್ಲಿನ ಎಂಡ್ ಪಾಯಿಂಟ್ಸು ಇನ್ನೂ 2 ಆಲ್ರೆಡಿ ಇದ್ದಾವೆ. ಅಷ್ಟರಲ್ಲೂ ಕೂಡ ನಾವೇನು ಮಾಡಬೇಕು? ವಿ ಹ್ಯಾವ್ ಟು ಚೆಕ್ ದಿ ವ್ಯಾಲ್ಯೂ ಆಫ್ f(x). ಇದೇ ತಾನೇ ನಾವು ಮಾಡೋದು. ಏನು ಮಾಡ್ತೀವಿ ಹೇಳ್ರಿ? f' ದೆನ್ f'(x)ನ 0ಗೆ ಈಕ್ವೇಟ್ ಮಾಡಿ ಕ್ರಿಟಿಕಲ್ ಪಾಯಿಂಟ್ ಕಂಡುಹಿಡಿತೀರಾ.
ಕಾಸ್ ಫಂಕ್ಷನಿಗೆ ಕಾಸ್ ವ್ಯಾಲ್ಯೂಸ್ 0 ಆಗೋದು ಓನ್ಲಿ ಮಲ್ಟಿಪಲ್ಸ್ ಆಫ್ 90 ಡಿಗ್ರಿ, ಕರೆಕ್ಟಾ? ಆಡ್ ಮಲ್ಟಿಪಲ್ಸ್ ಆಫ್ 90 ಡಿಗ್ರಿ, ಐ ಗೆಸ್, ರೈಟ್? ಸೊ ಏನು ಮಾಡ್ತೀರಾ, ಆಡ್ ಮಲ್ಟಿಪಲ್ಸ್ ಆಫ್ 90 ಡಿಗ್ರಿ ಅಂತ ಚೆಕ್ ಮಾಡಿದಾಗ ನಮಗೆ ಸಿಗೋದು ಯಾವುದು, ಈ ಇಂಟರ್ವಲಲ್ಲಿ ಸಿಗೋದು 90, 270 ಎರಡು ಮಾತ್ರ. ಸೊ 90, 270 ಸಿಕ್ತು. ಬಟ್ ಆ್ಯಂಗಲ್ ನಮಗೆ ಕ್ವಶನಲ್ಲಿ 2x ಇದೆ, ನಮಗೆ ಎಕ್ಸ್ ಬೇಕು ಕ್ರಿಟಿಕಲ್ ಪಾಯಿಂಟ್ ಅಂತ ಅಂದರೆ. ಸೊ 2ನ ಈ ಕಡೆ ಕಳಿಸಿದ್ರೆ ಏನಾಗುತ್ತೆ, ಡಿನಾಮಿನೇಟರಲ್ಲಿ ಮಲ್ಟಿಪ್ಲೈ ಆಗುತ್ತೆ, ಯಾಕಂದರೆ ಇಲ್ಲಿ ಮಲ್ಟಿಪ್ಲಿಕೇಶನ್ ಇದೆ. ಮಲ್ಟಿಪ್ಲಿಕೇಶನ್ ಇರೋದು ಆ ಕಡೆ ಸೈಡ್ ಹೋದರೆ ಏನಾಗುತ್ತೆ, ಡಿವಿಷನ್ ಆಗುತ್ತೆ, ರೈಟ್? ಸೊ ದೇರ್ ಫಾರ್ ಕ್ರಿಟಿಕಲ್ ಪಾಯಿಂಟ್ 2 ಸಿಕ್ಕು, 2 ಕೂಡ ಇಂಟರ್ವಲ್ ಒಳಗಡೆ ಇದೆ. ಸೊ ಓವರ್ ಆಲ್ ನಾವು ಈ ವ್ಯಾಲ್ಯೂ ಮತ್ತು 0, 2π ಅಂದರೆ 0 ಮತ್ತು 2π ಅಲ್ಲೂ ಕೂಡ ಚೆಕ್ ಮಾಡಬೇಕು. ಏನು ವ್ಯಾಲ್ಯೂನ ಚೆಕ್ ಮಾಡಬೇಕು, ಇಷ್ಟರಲ್ಲೂ ಕೂಡ ಎಫ್ ಆಫ್ ಎಕ್ಸ್ನ ಮಾಡಬೇಕು, ಹೌದಾ? ಸೊ ವಿ ಹ್ಯಾವ್ ಎಫ್ ಆಫ್ ಎಕ್ಸ್ ಇಸ್ ಈಕ್ವಲ್ ಟು ಏನಿದೆ ನಮ್ಮ ಹತ್ರ, ಸೈನ್ 2x. ಲೆಟ್ ಅಸ್ ಚೆಕ್ ಮ್ಯಾಕ್ಸಿಮಮ್ ವ್ಯಾಲ್ಯೂ. ಇಲ್ಲಿ ಕೇಳಿರೋದೇನಪ್ಪ, ಟು ವಾಟ್ ಪಾಯಿಂಟ್ಸ್ ಡಸ್ ದ ಫಂಕ್ಷನ್ ಅಟೈನ್ಸ್ ಇಟ್ಸ್ ಮ್ಯಾಕ್ಸಿಮಮ್ ವ್ಯಾಲ್ಯೂ, ರೈಟ್? ಸೊ ಲೆಟ್ ಅಸ್ ಚೆಕ್. ಎಫ್ ಆಫ್ 0 ಏನಾಗುತ್ತೆ, ಸೈನ್ 0, 0, ವಿಚ್ ಇಸ್ ಆಲ್ಸೋ ಈಕ್ವಲ್ ಟು ಎಫ್ ಆಫ್ 2π. ಸೊ ಇದೇನೇನು 0ನೇ ಆಗುತ್ತೆ, ಕರೆಕ್ಟಾ? ನೆಕ್ಸ್ಟ್ ಬನ್ನಿ, ಎಫ್ ಆಫ್ π/4 ಅಂದರೆ ಸೈನ್ 2 ಇಂಟು ಎಕ್ಸ್ ಜಾಗದಲ್ಲಿ ಸಬ್ಸ್ಟಿಟ್ಯೂಟ್ ಮಾಡ್ಬೇಕು ನೀವು. ಹಂಗೆ ನೋಡಿದ ತಕ್ಷಣ π/4 ಅಂದರೆ 45, ಸೈನ್ 45 ನಮಗೆ ಗೊತ್ತಿದೆ, 1/√2 ಅಂತಲ್ಲ. 2 1s 2 2s, ಸೊ ಸೈನ್ π/2 ಅಂದರೆ ಸೈನ್ 90. ವಾಟ್ ಈಸ್ ಸೈನ್ 90? 1. ದೆನ್ ಎಫ್ ಆಫ್ 3π/4. ಎಫ್ ಆಫ್ 3π/4 ಅಂದರೆ ಏನಾಗುತ್ತೆ, ಸೈನ್ 2x, 2 ಇಂಟು 3π/4 ಅಂತ ಅಂದರೆ ಏನಾಗುತ್ತೆ, 2 1s 2 2s, ವಿಚ್ ಈಸ್ ನಥಿಂಗ್ ಬಟ್ ಸೈನ್ 3π/2. 3π/2 ಅಂದರೆ 270 ಡಿಗ್ರಿ. ವಾಟ್ ಈಸ್ ಸೈನ್ 270 ಡಿಗ್ರಿ? ವಾಟ್ ಈಸ್ 270 ಡಿಗ್ರಿ? -1. ಸೈನ್ 90 1 ಆಗುತ್ತೆ. ಸೈನ್ ಏನಂತಾರೆ ಅದನ್ನು, 270 ಡಿಗ್ರಿ ಏನಾಗುತ್ತೆ, -1 ಆಗುತ್ತೆ, ಕರೆಕ್ಟಾ? ರೈಟ್? ಓಕೆ. ಸೊ therefore you got this value. Where is the maximum value? ಈ 0, 1, -1 ಯಾವುದಪ್ಪ ಮ್ಯಾಕ್ಸಿಮಮ್ ವ್ಯಾಲ್ಯೂ? 1. ಯಾವ ಪಾಯಿಂಟಿಗೆ? π/4ಗೆ. ದಟ್ಸ್ ಇಟ್. therefore the function ಬರಿಬೇಕು ಅದನ್ನು, ಅಲ್ಲೇ ಏನಂತಾರೆ ಕ್ವಶನಲ್ಲಿ ಕೊಟ್ಟಿರ್ತಾರೆ ನೋಡ್ರಿ, ಅದೇ ಸೇಮ್ ಕಾಪಿ ಮಾಡ್ರಿ, ಬಟ್ ನೀಟಾಗಿ ಸ್ವಲ್ಪ. what does the function ಅಂತೆಲ್ಲ ಬರಿಬೇಡ್ರಿ. the function sin 2x attains its maximum value at which point ಅಂತ ಕೇಳಿದಾರ, at x is equal to π/4 ಅಂತ ಬರಿಬೇಕು. ಅರ್ಥ ಆಯ್ತಲ್ಲ? ಏನು ಬರಿತೀರಾ, the function f of x is equal to sin 2x attains its maximum value at x is equal to π/4. That's it. Artha aita? This is how you are going to solve it. Coming to next question. What is the maximum value of the function sin x plus cos x? ಮಾಡ್ತೀರಾ ನೀವೇ ಇದನ್ನ? ಏನು ಮಾಡ್ತೀರಾ ಹೇಳ್ರಿ? ಎಫ್ ಆಫ್ ಎಕ್ಸ್ ತೊಗೊತೀರಾ, ಎಫ್ ಡ್ಯಾಶ್ ಆಫ್ ಎಕ್ಸ್ ಕಂಡುಹಿಡಿತೀರಾ, ಈಕ್ವೇಟಿಂಗ್ ಟು 0. ಟ್ರೈ ಇಟ್, ಪಾಸ್ ದ ವಿಡಿಯೋ ಆ್ಯಂಡ್ ಟ್ರೈ. ಇಷ್ಟಕ್ಕೊಂದು ಪ್ರಾಬ್ಲಮ್ಸ್ ಮಾಡಿದ್ಮೇಲೆ ಅದು ಟ್ರೈ ಮಾಡಿ. ಇಲ್ಲಿ ನೀವು ಒನ್ ಮೋರ್ ಥಿಂಗ್, ಕೆಲವೊಂದು ಕ್ವಶನ್ಸಲ್ಲಿ ಇಂಟರ್ವಲ್ ಕೊಟ್ಟಿಲ್ಲ, ಓಕೆ? ಅಲ್ಲಿ ಡೈರೆಕ್ಟ್ ಕ್ರಿಟಿಕಲ್ ಪಾಯಿಂಟ್ ಅಷ್ಟೇ ನಮಗೆ ಮ್ಯಾಟ್ರ್ ಆಗುತ್ತೆ. ಅರ್ಥ ಆಯ್ತಲ್ಲ? ಸೊ ನೀವು ಮ್ಯಾಮ್ ಇಲ್ಲಿ ಕೊಟ್ಟಿಲ್ಲ ಇಂಟರ್ವಲ್, ನಾವೇ ಅಸ್ಯೂಮ್ ಮಾಡ್ಕೋಬೇಕಾ ಅಂತಂದರೆ ನೋ, ನೀವಾಗಿ ಏನನ್ನು ಕೂಡ ಅಸ್ಯೂಮ್ ಮಾಡೋಂಗಿಲ್ಲ. ವಿಚ್ ಎಫೆಕ್ಟ್ಸ್ ದ ಕ್ವಶನ್ ಯು ಕೆನಾಟ್ ಅಸ್ಯೂಮ್, ರೆಸ್ಟ್ ಯು ಕ್ಯಾನ್ ಅಸ್ಯೂಮ್. Okay, if it is not affecting the question, you can assume it. Okay, right? So ಏನು ಕೊಟ್ಟಿದ್ದಾರೆ, f of x is equal to sin x plus cos x. Try to solve, pause the video and solve it. ಸೊ ಸೇಮ್ ಪ್ರೊಸೀಜರ್ ಮಾಡಿದ್ರೆ ಏನು ಸಿಗುತ್ತೆ ನಿಮಗೆ ನೋಡಿ. ಏನು ಮಾಡಬೇಕು, ಎಫ್ ಡ್ಯಾಶ್ ಆಫ್ ಎಕ್ಸ್ ಇಸ್ ಈಕ್ವಲ್ ಟು ಸೈನ್ ಎಕ್ಸ್ ಡೆರಿವೇಟಿವ್ ಕಾಸ್ ಎಕ್ಸ್ ಮೈನಸ್ ಸೈನ್ ಎಕ್ಸ್. ಆಲ್ರೆಡಿ ಮಾಡಿದ್ದೀವಿ ಇದನ್ನು, ಹೌದಾ? ಎಫ್ ಡ್ಯಾಶ್ ಆಫ್ ಎಕ್ಸ್ ಈಕ್ವೇಟಿಂಗ್ ಟು 0 ಏನಾಗುತ್ತೆ, cos x is equal to sin x. ಅಗೇನ್ ಸೇಮ್ ಪ್ರೊಸೀಜರ್, tan x is equal to 1 ಆಗುತ್ತಾ? ಹೇಗೆ ಪ್ರೀವಿಯಸ್ ಪ್ರಾಬ್ಲಮಲ್ಲಿ ಹೇಳಿದೆ ನಾನು, cos x is nothing but 1 into cos x, ಇದನ್ನು ಈ ಕಡೆ ಕಳಿಸಿದ್ರೆ sin by cos. ಓಕೆ, ಸೊ sin x and cos x are equal for which value? x is equal to π/4. ಈಗ ಕೆಲವೊಬ್ರಿಗೆ ಡೌಟ್ ಬರ್ಬೋದು. ಓಕೆ, ಐ ಹ್ಯಾವ್ ಸೀನ್ some of my students in I think second batch, ಅವ್ರು ಕೇಳಿದ್ದೇನು ಅಂತಂದರೆ, ಮ್ಯಾಮ್ x is equal to π/4ಗೆ tan x ವ್ಯಾಲ್ಯೂ 1 ಬರುತ್ತೆ, ಓಕೆ, ಬಟ್ ದೇರ್ ಆರ್ ಅದರ್ ವ್ಯಾಲ್ಯೂಸ್ ಆಲ್ಸೋ, ಲೈಕ್ ಸೈನ್ 5π/4 ಮಾಡಿದ್ರೆ ಅದನ್ನು 1 ಬರುತ್ತಲ್ವಾ? ಎಸ್ ಆರ್ ನೋ? ಬರುತ್ತೆ. ನೆಕ್ಸ್ಟ್ ಇನ್ನು ಹಂಗೆ ಆ್ಯಡ್ ಮಾಡ್ತಾ ಹೋದ್ರೆ, ಇನ್ನು ಅದೇ ರೀತಿ ಆ್ಯಡ್ ಮಾಡ್ತಾ ಹೋದರೆ ಇನ್ನೂ ಸಿಗುತ್ತೆ, 9π/4ಗೂ ಸಿಗುತ್ತೆ, ಸೊ ಆ್ಯಂಡ್ ಸೊ, ಹೌದಾ? ಸೊ ಇವೆಲ್ಲದಕ್ಕೂ ಸಿಗುತ್ತೆ. ಬಟ್ ನಾವು ಎಕ್ಸೈಸ್ಗಳು π/4ಗೆ ಅಷ್ಟು ಸ್ಟಾಪ್ ಯಾಕೆ ಮಾಡ್ತೀವಿ ಅಂತ ಡೌಟ್ ಬಂದರೆ, ಲೆಟ್ ಮಿ ಟೆಲ್ ಯು, ನಾವು ಮೋಸ್ಟ್ಲಿ ಟ್ರಿಗ್ನೋಮೆಟ್ರಿಕ್ ಈಕ್ವೇಷನ್ಸ್ನ ಸಾಲ್ವ್ ಮಾಡಬೇಕಾದ್ರೆ, ನಿಮ್ಮ ಫಸ್ಟ್ ಪಿ ಯು ಅಲ್ಲಿ ಇದೆ ಟ್ರಿಗ್ನೋಮೆಟ್ರಿಕ್ ಈಕ್ವೇಷನ್ಸ್ ಅಂತ ಇದೆ, ಅಲ್ಲಿ ನಾನು ನಿಮಗೆ ಹೇಳ್ಕೊಟ್ಟಿದ್ದೇನೆ ಪ್ರಿನ್ಸಿಪಲ್ ವ್ಯಾಲ್ಯೂ ಬ್ರಾಂಚ್ ಅಂತೇಳಿ.
ಅರ್ಥ ಆಯ್ತಾ? ಅಂದರೆ ಎಕ್ಸ್ ವ್ಯಾಲ್ಯೂಸು ಆದಷ್ಟು ನಾವು ಫಸ್ಟ್ ಫೋಕಸ್ ಟ್ರಿಗ್ನೋಮೆಟ್ರಿಕ್ ಈಕ್ವೇಷನ್ಸ್ನ ಸಾಲ್ವ್ ಮಾಡಬೇಕಾದ್ರೆ ಫಸ್ಟ್ ಫೋಕಸ್ ಮಾಡೋದೇನು ಅಂದರೆ ಪ್ರಿನ್ಸಿಪಲ್ ವ್ಯಾಲ್ಯೂ ರೇಂಜ್ ಒಳಗಡೆನೆ, ಆ ಬ್ರಾಂಚ್ ಒಳಗಡೆನೆ ಇರಬೇಕು ಅಂತ. ಸೊ ಟ್ಯಾನ್ ಎಕ್ಸ್ ಇಂದ ಪ್ರಿನ್ಸಿಪಲ್ ವ್ಯಾಲ್ಯೂ ಬ್ರಾಂಚ್ ಏನಿದೆ -π/2 to π/2 ತಾನೆ. ಸೊ -π/2 to π/2 ಮಧ್ಯದಲ್ಲಿ ಬರೋದು ಇದೊಂದೇ ವ್ಯಾಲ್ಯೂ. ಅರ್ಥ ಆಯ್ತಾ? ದಿಸ್ ಇಸ್ ಜಸ್ಟ್ ಎಕ್ಸ್ಟ್ರಾ ಇನ್ಫಾರ್ಮೇಷನ್, ಕೈಂಡ್ಲಿ ರಿಮೆಂಬರ್. ಓಕೆ, ಇನ್ ಕೇಸ್ ಯಾವುದಾದ್ರು ಒಬ್ಬರು ಸ್ಟೂಡೆಂಟಿಗಾದರೂ ಈ ಡೌಟ್ ಬಂದಿದ್ರೆ ದಿಸ್ ಇಸ್ ದ ಕ್ಲಾರಿಫಿಕೇಶನ್. ಓಕೆ ರೈಟ್. ಸೊ ಎಕ್ಸ್ ಇಸ್ ಗಳು π/4 ಆನ್ಸರ್ ಸಿಕ್ತು. ಈಗ ನಾವೇನು ಮಾಡಬೇಕು? ದಿಸ್ ಇಸ್ ದ ವ್ಯಾಲ್ಯೂ. ಯು ವಾಂಟ್ ವಾಟ್ ಏನು ಹೇಳಿದ್ದಾರೆ? ವಾಟ್ ದ ಮ್ಯಾಕ್ಸಿಮಮ್ ವ್ಯಾಲ್ಯೂ, ರೈಟ್? ಸೊ ಅದನ್ನು ಸಬ್ಸ್ಟಿಟ್ಯೂಟ್ ಮಾಡ್ರಿ ಅಲ್ಲಿ. ಎಫ್ ಆಫ್ π/4 ಇಸ್ ಈಕ್ವಲ್ ಟು ಸೈನ್ π/4 ಪ್ಲಸ್ ಕಾಸ್ π/4. ಸೊ ವಾಟ್ ಇಸ್ ದ ವ್ಯಾಲ್ಯೂ? ಸೈನ್ π/4 1/√2 ಪ್ಲಸ್ 1/√2 which is nothing but 2/√2, which is nothing but 2 is nothing but √2 into √2 na, divided by √2. So 1√2 cancel. Therefore f of π/4 is equal to √2. This is your maximum value. ಅರ್ಥ ಆಯ್ತಾ? ಇನ್ನು ಕೆಲವರು ಸ್ಟೂಡೆಂಟ್ಸಿಗೆ ಮ್ಯಾಮ್ ಇದೇ ಮ್ಯಾಕ್ಸಿಮಮ್ ವ್ಯಾಲ್ಯೂ ಅಂತ ಕನ್ಫರ್ಮ್ ಹೇಗೆ ಮಾಡೋದು ನಾವು ಅಂತಲೂ ಇರುತ್ತೆ. ಲೆಟ್ ಮಿ ಟೆಲ್ ಯು ಸಿಂಪಲ್. ಈ ಪ್ರಾಬ್ಲಮ್ ಸಾಲ್ವ್ ಮಾಡ್ಬೇಕಾದ್ರೆ ನಾನು ಇನ್ನೊಂದು ಹೇಳ್ಕೊಟ್ಟಿದ್ದೀನಿ. ಏನು? ಮೀನ್ ವೈಲ್ ಎಫ್ ಡಬಲ್ ಡ್ಯಾಶ್ ಆಫ್ ಎಕ್ಸ್ ಕೂಡ ಸಾಲ್ವ್ ಮಾಡಬಹುದು ಅಂತ. ಎಫ್ ಡಬಲ್ ಡ್ಯಾಶ್ ಆಫ್ ಎಕ್ಸ್ ಮಾಡಿಬಿಟ್ಟು ಏನು ಮಾಡಬೇಕು? ಅಲ್ಲಿ ಈ ಕ್ರಿಟಿಕಲ್ ಪಾಯಿಂಟ್ನ ತಗೊಂಬಂದು ಹಾಕ್ರಿ. ಇದು ಮ್ಯಾಕ್ಸಿಮಮ್ ವ್ಯಾಲ್ಯೂ ಅಂತ ಗೊತ್ತಾಗಬೇಕು ಅಂದರೆ ಎಫ್ ಡಬಲ್ ಡ್ಯಾಶ್ ಆಫ್ ಎಕ್ಸ್ ಪಕ್ಕ ನಮಗೆ <0 ಬರಬೇಕಾ? ನೀವು ನೋಡ್ರಿ, ಬೇಕಿದ್ರೆ π/4ನ ಹಾಕಿ ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿ ಎಫ್ ಡಬಲ್ ಡ್ಯಾಶ್ ಆಫ್ ಎಕ್ಸ್ ಫಸ್ಟ್ ಕಂಡುಹಿಡಿರಿ. ಕಾಸ್ ಎಕ್ಸ್ ಡೆರಿವೇಟಿವ್ ಈಸ್ ಮೈನಸ್ ಸೈನ್ ಎಕ್ಸ್ ಡೆರಿವೇಟಿವ್ ಕಾಸ್ ಎಕ್ಸ್ ಆಗುತ್ತೆ. ಕರೆಕ್ಟಾ? ಇಲ್ಲಿ ಕ್ರಿಟಿಕಲ್ ಪಾಯಿಂಟ್ ಹಾಕಿರಿ, ಏನು ಸಿಗುತ್ತೆ ನೋಡಿ? ಸೈನ್ π/4 ಅಂತ ಅಂದರೆ -1/√2 -1/√2 ಯು ವಿಲ್ ಗೆಟ್ -√2. ಫೈನಲಿ ದಿಸ್ ಇಸ್ <0, ರೈಟ್? ಸೊ ದೇರ್ಫೋರ್ ಲೋಕಲ್ ಮ್ಯಾಕ್ಸಿಮಮ್ ವ್ಯಾಲ್ಯೂ, ಅಬ್ಸಲ್ಯೂಟ್ ಮ್ಯಾಕ್ಸಿಮಮ್ ವ್ಯಾಲ್ಯೂ ಎಕ್ಸಿಸ್ಟ್ ಆಗುತ್ತೆ ಅಂತ ಹೇಳ್ಬೋದು. ಸಿಂಪಲ್. ಕೆಲವೊಬ್ರು ಇದನ್ನು ಮಾಡಿಸ್ತಾರೆ ಸೈಡಿಗೆ, ಬೇಕು ಅಂದರೆ ಮಾಡ್ಬೋದು. ಬಟ್ ನಮಗೆ ಅಟ್ ದ ಎಂಡ್ ಏನು ಬೇಕಿದೆ? ಮ್ಯಾಕ್ಸಿಮಮ್ ವ್ಯಾಲ್ಯೂ, ಆ್ಯಂಡ್ ವಿ ಹ್ಯಾವ್ ಗಾಟ್ ಇಟ್. ದಟ್ಸ್ ಇಟ್. ಸಿಂಪಲ್ ಪ್ರೊಸೀಜರ್. ಅರ್ಥ ಆಯ್ತಲ್ಲ? ಅಬ್ಸಲ್ಯೂಟ್ ಮ್ಯಾಕ್ಸಿಮಮ್ ಮಿನಿಮಲ್ಲಿ ಸ್ಟೆಪ್ಸ್ ಇರೋದು ಇಷ್ಟೇ. ಎಫ್ ಆಫ್ ಎಕ್ಸ್ ತೊಗೊಂತೀರಾ, ಎಫ್ ಡ್ಯಾಶ್ ಆಫ್ ಎಕ್ಸ್ ಕಂಡುಹಿಡ್ತೀರಾ, ಕ್ರಿಟಿಕಲ್ ಪಾಯಿಂಟ್ ಕಂಡುಹಿಡ್ತೀರಾ. ಕ್ರಿಟಿಕಲ್ ಇಂಟರ್ವಲ್ ಕೊಟ್ಟಿದ್ದಾರೆ ಅಂತ ಅಂದರೆ ಕ್ರಿಟಿಕಲ್ ಪಾಯಿಂಟ್ ಆ್ಯಂಡ್ ಇಂಟರ್ವಲ್ ಪಾಯಿಂಟ್ಸ್ ಏನಿದೆಯಲ್ಲ, ಎಂಡ್ ಪಾಯಿಂಟ್ಸ್, ಬೌಂಡ್ರಿ ಪಾಯಿಂಟ್ಸ್ ಏನು ಕರಿತೀರಾ, ಆ ಪಾಯಿಂಟ್ಸಲ್ಲಿ ಎಫ್ ಆಫ್ ಎಕ್ಸ್ ವ್ಯಾಲ್ಯೂ ಚೆಕ್ ಮಾಡ್ತೀರಾ. ಯಾವ್ದು ಮ್ಯಾಕ್ಸಿಮಮ್ ಇದೆ ಅದು ಮ್ಯಾಕ್ಸಿಮಮ್ ಆಗುತ್ತೆ, ಯಾವ್ದು ಮಿನಿಮಮ್ ವ್ಯಾಲ್ಯೂ ಇದೆಯೋ ಅದು ಮಿನಿಮಮ್ ಆಗುತ್ತೆ. ಆ್ಯಂಡ್ ಯಾವ ಪಾಯಿಂಟಿಗೆ ಮ್ಯಾಕ್ಸಿಮಮ್ ವ್ಯಾಲ್ಯೂ ಬಂತಲ್ಲ ಆ ಪಾಯಿಂಟ್ ನಾನು ತೊಗೊಳೋದಾದರೆ ಅದು ನಮ್ಮ ಮ್ಯಾಕ್ಸಿಮಾ ಆಗುತ್ತೆ. ಅರ್ಥ ಆಯ್ತಾ? ಇಷ್ಟೇ. ಆ್ಯಂಡ್ ಇನ್ನೂ ಒಂದು ಸ್ವಲ್ಪ ಪ್ರೊಸೀಡ್ ಮಾಡಬೇಕಂದ್ರೆ ಸ್ವಲ್ಪ ಜಾಸ್ತಿ ಬರೀಬೇಕು ಅಂತ ಇದ್ದರೆ ಜೊತೆಯಲ್ಲಿ ಏನು ನೋಡ್ಬೋದು ಅಂದರೆ ಎಫ್ ಡಬಲ್ ಡ್ಯಾಶ್ ಆಫ್ ಎಕ್ಸ್ ಕೂಡ ನೋಡ್ಬೋದು. ನಮಗೆ ಮ್ಯಾಕ್ಸಿಮಮ್ ವ್ಯಾಲ್ಯೂ ಬರ್ತಾ ಇದೆ ಅಂದರೆ ಪಕ್ಕ ಎಫ್ ಡಬಲ್ ಡ್ಯಾಶ್ ಆಫ್ ಎಕ್ಸ್ ಏನಾಗಿರುತ್ತೆ? <0 ಆಗಿರುತ್ತೆ. ಮಿನಿಮಮ್ ವ್ಯಾಲ್ಯೂ ಬರ್ತಾ ಇದೆ ಅಂದರೆ ಎಫ್ ಡಬಲ್ ಡ್ಯಾಶ್ ಆಫ್ ಎಕ್ಸ್ >0 ಆಗಿರುತ್ತೆ. ಇನ್ನೂ ಒಂದು ಡಿಸ್ಕ್ಲೇಮರ್ ಪಾಯಿಂಟ್ ಐ ವುಡ್ ಲೈಕ್ ಟು ಟೆಲ್. ಇನ್ ಕೇಸ್ ನಿಮ್ಮ ಕಾಲೇಜಸಲ್ಲಿ ಇದನ್ನು ಕೂಡ ಜೊತೆಯಲ್ಲಿ ಮಾಡಿಸಿದ್ದಾರೆ ಅಂತ ಅಂದರೆ ದಯವಿಟ್ಟು ಮಾಡಿ. ಓಕೆ, ಬಿಕಾಸ್ ಸಮ್ ಟೀಚರ್ಸ್ ವಿಲ್ ಬಿ ಲೈಕ್ ಇದನ್ನು ಯಾಕೆ ಮಾಡಿಲ್ಲ. So marks will be based on the steps, right? So if you have not done this one, they will not award you the marks. And if you are a person who is like very much interested in marks, do follow your teacher's guidance, please. Okay? ಇಲ್ಲಿ ಇಷ್ಟನ್ನೇ ಮಾಡಿಸಿದ್ರೆ ನಾವು ಇಷ್ಟನ್ನೇ ಮಾಡ್ತೀವಿ ಅಂತ ಮಾಡೋಕ್ಕೆ ಹೋಗಬೇಡಿ. ನಿಮ್ಮ ಟೀಚರ್ಸ್ ಫಸ್ಟ್ ಏನು ಹೇಳಿರ್ತಾರೆ ದಯವಿಟ್ಟು ಅದನ್ನು ಫಾಲೋ ಮಾಡಿ. ದೆನ್ ಯು ಕ್ಯಾನ್ ಫಾಲೋ ದಿಸ್ ಒನ್ ಆಲ್ಸೋ ಇಫ್ ಯು ವಿಶ್. ಓಕೆ, ಕಮಿಂಗ್ ಟು ನೆಕ್ಸ್ಟ್ ಕ್ವಶನ್. ಲೆಟ್ ಅಸ್ ನಾಟ್ ವೇಸ್ಟ್ ದ ಟೈಮ್. ಕ್ವೆಶನ್ ನಂಬರ್ 10. Find the maximum value of 2x cube minus 24x plus 107 in the interval. Find the maximum value of the same function in this one. ಓಕೆ, 2 ಕ್ವಶನ್ಸು ಕಂಬೈನ್ ಮಾಡಿಕೊಟ್ಟಂಗಿದೆ. ಏನು ಕೊಟ್ಟಿದ್ದಾರೆ? ಸೇಮ್ ಫಂಕ್ಷನು, ಆದರೆ ಇಂಟರ್ವಲ್ 2 ಸತಿ ಕೊಟ್ಟಿದ್ದಾರೆ ಬೇರೆ ಬೇರೆ. ಓಕೆ, ಲೆಟ್ ಅಸ್ ಚೆಕ್. 24x ಪ್ಲಸ್ 107. ಏನು ಮಾಡ್ತೀರಾ? ಫಸ್ಟು ಕ್ರಿಟಿಕಲ್ ಪಾಯಿಂಟ್ಸ್ ಕಂಡುಹಿಡಿಯೋಣವಾ? ಓಕೆ, ಫಸ್ಟ್ ಕೊಟ್ಟಿರೋ ಇಂಟರ್ವಲ್ ಯಾವುದು? 1,3 ಇದೆ. ನೆಕ್ಸ್ಟ್ ಕೊಟ್ಟಿರೋ ಇಂಟರ್ವಲ್ ಸೇಮ್ ಫಂಕ್ಷನಿಗೆ -3 -1 ಇದೆ. ಓಕೆ, ಎಲ್ಲ ಪಾಯಿಂಟ್ಸಲ್ಲೂ ಚೆಕ್ ಮಾಡೋಣ. ಫಸ್ಟ್ ಇದಕ್ಕೆ ಎಫ್ ಡ್ಯಾಶ್ ಆಫ್ ಎಕ್ಸ್ ಏನಾಗುತ್ತೆ? 2 ಇಂಟು x³ ಅಂದರೆ 3x² -24. ಓಕೆ, ಸೊ ದಟ್ ಈಸ್ 3 2 6x² -24. ದೇರ್ಫೋರ್ ಎಫ್ ಡ್ಯಾಶ್ ಆಫ್ ಎಕ್ಸ್ ಇಸ್ ಈಕ್ವಲ್ ಟು 0 ಮಾಡಿದ್ರೆ 6x² ಇಸ್ ಈಕ್ವಲ್ ಟು 24 ಆಗುತ್ತೆ. ಈ ಕಡೆ ಬಂದರೆ 6 1 6 4 x ಇಸ್ ಈಕ್ವಲ್ ಟು +or-2. 2 ವ್ಯಾಲ್ಯೂಸ್ ಬಂತಾ? +or-2 ಅಲ್ಲಿ ನೀವು ಯಾವ್ದು ತೊಗೊತೀರಿ? 1,3 ಅಲ್ಲಿ ಯಾವುದು ಬರುತ್ತೆ? ನಾನು ಹೇಳಿದ್ದೀನಿ ಕ್ರಿಟಿಕಲ್ ಪಾಯಿಂಟ್ ಎಷ್ಟು ಬೇಕಿದ್ರೂ ಬರಬಹುದು, ಬಟ್ ನೀವು ತಗೋಬೇಕಾಗಿರೋದು ಯಾವುದು? ಓನ್ಲಿ ವಿಚ್ ಬಿಲಾಂಗ್ಸ್ ಟು ದಿಸ್ ಇಂಟರ್ವಲ್. ಫಸ್ಟ್ ನಾವು ಸದ್ಯಕ್ಕೆ ಈ ಇಂಟರ್ವಲ್ ಮೇಲೆ ಅಷ್ಟೇ ಫೋಕಸ್ ಮಾಡ್ತಾ ಇದ್ದೀವಿ, ಹೌದಾ? ಇದು ಸೆಕೆಂಡ್ ಕ್ವಶನ್ನು, ಸೆಕೆಂಡ್ ಪಾರ್ಟ್. ದೇರ್ಫೋರ್ ನಾವೀಗ ಚೆಕ್ ಮಾಡಬೇಕಾಗಿರೋದು ಒಂದು ಎಫ್ ಆಫ್ +2, ಎಫ್ ಆಫ್ -2 ಮಾಡ್ತೀರಾ? ಇಲ್ಲ, ಈ ಇಂಟರ್ವಲ್ ಒಳಗಡೆ ಬಿಲಾಂಗ್ ಆಗಲ್ಲ, ಸೊ ಮಾಡಲ್ಲ. ಎಫ್ ಆಫ್ 1, ಎಫ್ ಆಫ್ 3.
ಈ ವ್ಯಾಲ್ಯೂಸ್ನ ಚೆಕ್ ಮಾಡಿ. ಸೊ 2 ಇಂಟು ಇಲ್ಲಿ 2 ಬಂದರೆ 8 2 16 16 ಮೈನಸ್ ಕ್ಯಾಲ್ಕುಲೇಷನ್ ನೀವೇ ಮಾಡ್ಕೊಳ್ಳಿ. 16 ಮೈನಸ್ 24 ಇಂಟು 2 20 20 40 4 2 8 48 ಪ್ಲಸ್ 107. ಸೊ ಕ್ಯಾಲ್ಕುಲೇಟ್ ಇಟ್. ಸೊ ಇದು 16 3 ಟೈಮ್ಸಾ, ಇದು 16 1 ಟೈಮು. 1 ಟೈಮಲ್ಲಿ 3 ಟೈಮ್ಸ್ ರಿಮೂವ್ ಮಾಡಿದ್ರೆ 2 ಟೈಮ್ಸ್ ಉಳಿಯುತ್ತೆ. ನಥಿಂಗ್ ಬಟ್ 16 to the 32 ಪ್ಲಸ್ 107. 107ಅಲ್ಲಿ 32 ರಿಮೂವ್ ಮಾಡಬೇಕಂದ್ರೆ ಫಸ್ಟ್ 2 ರಿಮೂವ್ ಮಾಡಿದ್ರೆ 105 ಆಗುತ್ತೆ. 5 ಸೈಡಿಗೆ ಇಟ್ಕೊಳ್ರಿ. 100ಅಲ್ಲಿ 30 ರಿಮೂವ್ ಮಾಡಿದ್ರೆ 70. ದೇರ್ಫೋರ್ ಯು ಗಾಟ್ 75. ಸಿಂಪಲ್. 1 ಹಾಕಿದ್ರೆ 1 ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ಏನಾಗುತ್ತೆ, 2 ಮೈನಸ್ 24 ಪ್ಲಸ್ 107. 2 ಮೈನಸ್ 24 ಅಂತ ಅಂದರೆ ಮೈನಸ್ 22. 107ಅಲ್ಲಿ 22 ರಿಮೂವ್ ಮಾಡಬೇಕು ಅಂತ ಅಂದರೆ ಏನು ಮಾಡಿ, ಸೇಮ್ ಪ್ರೊಸೀಜರ್. ಫಸ್ಟ್ 2 ರಿಮೂವ್ ಮಾಡಿದ್ರೆ 105 ಆಗುತ್ತೆ. 5 ಸೈಡಿಗೆ ಇಟ್ಕೊಳ್ರಿ. 100ಅಲ್ಲಿ 20 ರಿಮೂವ್ ಮಾಡಿ 80. 5 ಮತ್ತೆ ತಗೊಂಬರ್ರಿ, ಅಲ್ಲಿಗೆ ಏನಾಯಿತು 85. ನೆಕ್ಸ್ಟ್ ಎಫ್ ಆಫ್ 3 ಅಲ್ಲಿ ಬಂದರೆ 2 ಇಂಟು 3 ಕ್ಯೂಬ್ 3 3 9 9 3 27. 27 ಇಂಟು 2 27 ಇಂಟು 2 ಅಂದರೆ 20 20 40 7 2 14. ಕರೆಕ್ಟಾ? 54 ಮೈನಸ್ 24 ಇಂಟು 3 24 3 20 ಇಂಟು 3 60 4 3 12 72 ಪ್ಲಸ್ 107. ಕರೆಕ್ಟ್ ಇದೆಯಾ? 24 ಇಂಟು 3 ಅಂದರೆ ಕರೆಕ್ಟ್ ಇದೆಯಾ? 20 ಇಂಟು 3 60 4 3 12 60 ಪ್ಲಸ್ 12 72. ಕರೆಕ್ಟ್ ಇದೆ. ಸೊ ಈಗ ನೋಡಿ 54ಅಲ್ಲಿ 72 ರಿಮೂವ್ ಮಾಡಬೇಕು. ಆನ್ಸರ್ ಅಂತೂ ಮೈನಸ್ ಬರುತ್ತೆ ಅಂತ ಗೊತ್ತು. ಯಾಕೆ? ಇದು ಪಾಸಿಟಿವ್, ಇದು ನೆಗೆಟಿವ್. ಬಿಗ್ ನಂಬರ್ ಸೈನ್ ನೆಗೆಟಿವ್ ಅಂದರೆ ಮೈನಸ್ಸು. 54ಗೆ ಏನು ಆ್ಯಡ್ ಮಾಡಿದ್ರೆ 72 ಬರುತ್ತೆ ಅಂತ ನೋಡ್ರಿ. ಫಸ್ಟು ಏನು ಆ್ಯಡ್ ಮಾಡಿದ್ರೆ 54ಗೆ 10 ಆ್ಯಡ್ ಮಾಡಿದ್ರೆ 64, ಇನ್ನೂ 10 ಆ್ಯಡ್ ಮಾಡಿದ್ರೆ 74 ಆಗುತ್ತೆ. ಹಂಗಂದ್ರೆ ಇನ್ನೂ 10 ಆ್ಯಡ್ ಮಾಡೋ ನೆಸೆಸಿಟಿ ಏನಿರಲಿಲ್ಲ, 2 ಕಮ್ಮಿ ಮಾಡಿರಿ ಅಂತ. ಸೊ ಅಲ್ಲಿಗೆ 18 18 ಪ್ಲಸ್ 107. ಕರೆಕ್ಟಾ? ಫಸ್ಟು 7 ರಿಮೂವ್ ಮಾಡ್ಕೊಳ್ರಿ. ಅಲ್ಲಿಗೆ ಏನಾಯಿತು, -7 ಪ್ಲಸ್ 100 ಆಯಿತಾ? 7 ರಿಮೂವ್ ಮಾಡಿದೆ ನಾನು. ಇಲ್ಲಿ ಪ್ಲಸ್ 7, ಇಲ್ಲಿ -7 ಹೋಯ್ತು. ಈಗ 100ಅಲ್ಲಿ 11 ರಿಮೂವ್ ಮಾಡೋದು. 100ಅಲ್ಲಿ 10 ರಿಮೂವ್ ಮಾಡಿರಿ. 100ಅಲ್ಲಿ 10 ರಿಮೂವ್ ಮಾಡಿದ್ರೆ 90. 1 ರಿಮೂವ್ ಮಾಡಿರಿ 89. ದಿಸ್ ಈಸ್ ಹೌ. ನೀವು ಸ್ವಲ್ಪ ಸ್ಟಾರ್ಟಿಂಗಲ್ಲಿ ಕಷ್ಟ ಅನಿಸುತ್ತೆ ವಿತೌಟ್ ಕ್ಯಾಲ್ಕುಲೇಟರ್ ಮಾಡೋದು, ಬಟ್ ಹೋಗ್ತಾ ಅಡಿಕ್ಟ್ ಆದಮೇಲೆ ಇಟ್ ಬಿಕಮ್ಸ್ ವೆರಿ ಈಸಿ. ಓಕೆ ರೈಟ್. ಸೊ ಇದರಲ್ಲಿ ಮ್ಯಾಕ್ಸಿಮಮ್ ಯಾವುದಾಯ್ತಪ್ಪ? 89. ದಟ್ಸ್ ಇಟ್. ಸೊ ಈ ಇಂಟರ್ವಲ್ಗೆ, ಆ ಇಂಟರ್ವಲ್ 1,3ಗೆ 89 ಇಸ್ ದ ಮ್ಯಾಕ್ಸಿಮಮ್ ವ್ಯಾಲ್ಯೂ. ನೆಕ್ಸ್ಟ್ ಚೆಕ್ ಫಾರ್ -3, -1 ಇಂಟರ್ವಲ್. -3, -1 ಇಂಟರ್ವಲ್ಲಲ್ಲಿ +2 ಬಿಲಾಂಗ್ ಆಗುತ್ತೆ, -2 ಬಿಲಾಂಗ್ ಆಗುತ್ತೆ, -2 ಬಿಲಾಂಗ್ ಆಗುತ್ತೆ. ಸೊ ದೇರ್ಫೋರ್ ಈಗ ಏನು ಮಾಡ್ಬೇಕು ನೀವು? ಎಫ್ ಆಫ್ -2ಗೆ ಚೆಕ್ ಮಾಡ್ತೀರಾ. ನೆಕ್ಸ್ಟ್ ಎಫ್ ಆಫ್ -3ಗೂ ಮಾಡ್ತೀರಾ. ಎಫ್ ಆಫ್ -1 ಕಾರ್ನರ್ ಅಂದರೆ ಎಂಡ್ ಪಾಯಿಂಟ್ಸ್ ಏನಿದೆಯಲ್ಲ ಅವು ಬೇರೆ ಬೇರೆ ಇದ್ದಾವೆ. ಚೆಕ್ ಮಾಡಿ. -2 ಸಬ್ಸ್ಟಿಟ್ಯೂಟ್ ಮಾಡಿದ್ರೆ 2 ಇಂಟು ಎಂತ -2 ಹೋಲ್ ಕ್ಯೂಬ್ ಅಂದರೆ -8 ಆಗುತ್ತೆ. -24 ಇಂಟು -2 ಅಂದರೆ ಪ್ಲಸ್ ಆಯಿತು. ಪ್ಲಸ್ 107 ಈಸ್ ಈಕ್ವಲ್ ಟು ಕ್ಯಾಲ್ಕುಲೇಟ್ ಮಾಡಿ. -3 ಕ್ಯೂಬ್ ಅಂತಂದರೆ 3 3 9 9 3 27 -24 ಇಂಟು 3 ಈ ಕಡೆ ಪ್ಲಸ್ ಆಯ್ತಿದ್ದು ಪ್ಲಸ್ 107 ಈಸ್ ಈಕ್ವಲ್ ಟು ಸಿಂಪ್ಲಿಫೈ ಮಾಡಿ. 2 ಇಂಟು -1 ಅಂದರೆ ಮೈನಸ್ ಪ್ಲಸ್ 24 ಪ್ಲಸ್ 107 ಈಸ್ ಈಕ್ವಲ್ ಟು ಎಷ್ಟಾಗುತ್ತಪ್ಪ? ಇದಂತೂ ಸೇಮ್ ಆಯಿತಾ? -1ಗೆ ಏನಾಯ್ತು ಹೇಳಿ? -24 ಪ್ಲಸ್ 2 ಅಂದರೆ ಸೇಮ್ ಆಗಲ್ಲ, ಪ್ಲಸ್ 22 ಆಗುತ್ತೆ. 107 ಪ್ಲಸ್ 22 ಅಂತ ಅಂದರೆ ಎಷ್ಟಾಗುತ್ತೆ? 107ಗೆ 10 ಆ್ಯಡ್ ಮಾಡಿದ್ರೆ 117, ಇನ್ನೂ 10 ಆ್ಯಡ್ ಮಾಡಿದ್ರೆ 127, ಇನ್ನೂ 2 ಆ್ಯಡ್ ಮಾಡಿದ್ರೆ 129. ಕರೆಕ್ಟ್ ಇದೆಯಾ? ರೈಟ್. ನೆಕ್ಸ್ಟ್ ಕಮ್ ಟು ದಿಸ್ ಒನ್. 8 2 -16 ಆಗುತ್ತಾ? -16 ಪ್ಲಸ್ 24 2 20 20 40 4 2 8 48 ಆಯಿತಾ? 48 ಆಯಿತಾ? 16 ಒಂದು ಸತಿ 3 ಸತಿ ಇದೆ, ಒಂದು ಸತಿ ತೆಗೀರಿ ಅಂತ ಅರ್ಥ. ಅಲ್ಲಿಗೆ 32 ಆಯಿತು. 107 ಪ್ಲಸ್ 32 ಅಂತ ಅಂದರೆ ಎಷ್ಟಾಗುತ್ತೆ? 7 ಸೈಡಿಗೆ ಇಟ್ಕೊಳ್ರಿ. 132 ಪ್ಲಸ್ 7 ಅಂತ ಅರ್ಥ. ಅಲ್ಲಿಗೆ 139. ರೈಟ್. ನೆಕ್ಸ್ಟ್ ಇದಕ್ಕೆ ಬರ್ರಿ. 24 3 ಎಷ್ಟು? 23 60 4 3 12 72 ಆಗುತ್ತಾ? 72. ಇದು ಮೈನಸ್ 22 22 40 7 2 ಅಲ್ಲಿಗೆ 54. ಕರೆಕ್ಟಾ? ಮೈನಸ್ಸು ಪ್ಲಸ್. 72 ಅಲ್ಲಿ 54 ತೆಗೆದ್ರೆ ಎಷ್ಟಾಗುತ್ತೆ? 18 ಆಗುತ್ತಾ? ಕರೆಕ್ಟಾ? 4 ಮತ್ತು 2 ಸೈಡಿಗೆ ಇಡ್ರಿ. 70 ಅಲ್ಲಿ 15 ಹೋದರೆ, ಅಲ್ಲ 50 ಹೋದರೆ 20, ಬಟ್ ಇಲ್ಲಿ -2 ಎಕ್ಸ್ಟ್ರಾ ಇದೆ. ಸೊ -2 ತೆಗೀರಿ, 18 ಆಗುತ್ತೆ. 107 ಪ್ಲಸ್ 18 ನಥಿಂಗ್ ಬಟ್ 100 ಸೈಡಿಗೆ ಇಟ್ಕೊಳ್ರಿ. 18 ಪ್ಲಸ್ 7 ಅಂತಂದರೆ ಎಷ್ಟಾಗುತ್ತೆ? 9 10 2 ಆ್ಯಡ್ ಮಾಡಿರಿ. 5 25 125. ಸೊ ಮ್ಯಾಕ್ಸಿಮಮ್ ವ್ಯಾಲ್ಯೂ ಯಾವುದಪ್ಪ ಇದರಲ್ಲಿ? ಮ್ಯಾಕ್ಸಿಮಮ್ ವ್ಯಾಲ್ಯೂ ಈಸ್ 139 ಆ್ಯಂಡ್ ವಿಚ್ ಇಸ್ ದಟ್ ಪಾಯಿಂಟ್? -2. ಅರ್ಥ ಆಯ್ತಾ? ದಿಸ್ ಈಸ್ ಹೌ ಯು ಆರ್ ಗೋಯಿಂಗ್ ಟು ಸಾಲ್ವ್ ದ ಪ್ರಾಬ್ಲಮ್ಸ್. ರೈಟ್. ಕಮಿಂಗ್ ಟು ನೆಕ್ಸ್ಟ್ ಕ್ವೆಶನ್, ದಟ್ ಈಸ್ ಕ್ವೆಶನ್ ನಂಬರ್
11 ಎಕ್ಸಾಕ್ಟ್ಲಿ ಎಷ್ಟಿದಾವಪ್ಪ ಈ ಎಕ್ಸಸೈಸಲ್ಲಿ 26. ಲೆಟ್ ಮಿ ಟರ್ನ್ ದ ಶೀಟ್. 29 ಪ್ರಾಬ್ಲಮ್ಸ್. ಓಕೆ. It is given that x is equal to so and so attains its maximum value. Again same, find the value of a, then find the maximum and minimum value of, find two numbers. Okay. ಇನ್ನು ಒಂದು ಕ್ವಶನ್ ಟ್ರೈ ಮಾಡೋಣ ಈಗ. ಸೊ ದಟ್ ರಿಮೈನಿಂಗ್ ಕ್ವೆಶನ್ಸ್ನ ನೆಕ್ಸ್ಟ್ ಕ್ಲಾಸಲ್ಲಿ ಕವರ್ ಅಪ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಇಲ್ಲಾಂದರೆ ಬರ್ಡನ್ ಆಗುತ್ತೆ. ಒಂದೇ ಸತಿಗೆ 29 ಪ್ರಾಬ್ಲಮ್ಸ್ ಆಗಿಬಿಡುತ್ತೆ, ಜಾಸ್ತಿ ಆಗುತ್ತೆ. ಕರೆಕ್ಟಾ? 2 ಪ್ರಾಬ್ಲಮ್ಸ್ ಈಗ ಮಾಡಿಬಿಡೋಣ. ಸೊ ಕಮಿಂಗ್ ಟು ಕ್ವೆಶನ್ ನಂಬರ್ 11. ಏನು ಕೊಟ್ಟಿದ್ದಾರೆ? ಇಟ್ ಈಸ್ ಗಿವನ್ ದಟ್ ಅಟ್ ಎಕ್ಸ್ ಇಸ್ ಈಕ್ವಲ್ ಟು 1, ಅಂದರೆ ಅವರೇ ಕೊಟ್ಬಿಟ್ಟಿದ್ದಾರೆ. ಎಕ್ಸ್ ಇಸ್ ಈಕ್ವಲ್ ಟು 1ಗೆ ನಮಗೆ ಒಂದು ಫಂಕ್ಷನ್ ಕೊಟ್ಟಿದ್ದಾರೆ. ಎಕ್ಸ್ ಪವರ್ 4 ಮೈನಸ್ 62x² ಪ್ಲಸ್ ax ಪ್ಲಸ್ 9. ದಿಸ್ ಅಟೈನ್ಸ್ ಮ್ಯಾಕ್ಸಿಮಮ್ ವ್ಯಾಲ್ಯೂ. ಅಂದರೆ ಈ ಸತಿ ಏನು ಮಾಡಿದ್ದಾರೆ, ಅವರೇ ಹೇಳಿಬಿಟ್ಟಿದ್ದಾರೆ. ಅಂದರೆ ಪ್ರತಿ ಸತಿ ಏನು ಮಾಡೋರು, ಮ್ಯಾಕ್ಸಿಮಮ್ ವ್ಯಾಲ್ಯೂ ಈ ಪಾಯಿಂಟಿಗೆ ಬರುತ್ತೆ, ಯಾವ ಪಾಯಿಂಟಿಗೆ ಬರುತ್ತೆ ಅಂತ ನೀವು ಕಂಡುಹಿಡಿರಿ ಅಂತ ಹೇಳೋರು. ಓಕೆ. ಈ ಸತಿ ಏನು ಮಾಡಿದ್ದಾರೆ, ಅವರೇ ಹೇಳಿದ್ದಾರೆ ಎಕ್ಸ್ ಇಸ್ ಈಕ್ವಲ್ ಟು 1ಗೆ ಮ್ಯಾಕ್ಸಿಮಮ್ ಏನಂತಾರೆ, ಮ್ಯಾಕ್ಸಿಮಮ್ ವ್ಯಾಲ್ಯೂ ಎಕ್ಸಿಸ್ಟ್ ಆಗುತ್ತೆ, ಅಟೈನ್ ಆಗುತ್ತೆ ಈ ಫಂಕ್ಷನಿಗೆ ಅಂತ ಹೇಳಿದ್ದಾರೆ. ಆದರೆ ನಾವು ಮಾಡಬೇಕಾಗಿರೋ ಕೆಲಸ ಏನು ಅಂದರೆ, ಈ ಫಂಕ್ಷನಲ್ಲಿ ಒಂದು ವ್ಯಾರಿಯಬಲ್ ಕೊಟ್ಟಿದ್ದಾರೆ. ವಾಟ್ ಈಸ್ ದಟ್ ವೇರಿಯಬಲ್? ax. ದಿಸ್ ಈಸ್ ದ ವೇರಿಯಬಲ್. ಈ ಎದು ವ್ಯಾಲ್ಯೂ ಕಂಡುಹಿಡಿರಿ ಅಂತ ಕೇಳಿದ್ದಾರೆ. ಅರ್ಥ ಆಗ್ತಿದೆಯಾ ಕ್ವಶನ್ನು? ಸೇಮ್ ಇದೆ, ಸ್ವಲ್ಪ ಟ್ವಿಸ್ಟ್ ಮಾಡಿ ಕೇಳಿದ್ದಾರೆ ಅಷ್ಟೇ, ಬಿಟ್ಟರೆ ಇನ್ನೇನೂ ಇಲ್ಲ. ಸೊ ಏನು ಮಾಡ್ತೀರಾ, ಇಲ್ಲಿ ಕ್ರಿಟಿಕಲ್ ಪಾಯಿಂಟ್ ಚೆಕ್ ಮಾಡ್ತೀರಾ? ನಾಟ್ ರಿಕ್ವೈರ್ಡ್, ರೈಟ್? ಎಸ್ ಆರ್ ನೋ? ನಾಟ್ ರಿಕ್ವೈರ್ಡ್. ಬಟ್ ಎಫ್ ಡ್ಯಾಶ್ ಆಫ್ ಎಕ್ಸ್ ಇಸ್ ಈಕ್ವಲ್ ಟು 0 ಯಾವುದಕ್ಕೆ ಬರುತ್ತೆ ಅಂತ ನಮಗೆ ಗೊತ್ತಾಯಿತು. ಯಾವುದಕ್ಕೆ ಬರುತ್ತೆ? ಎಕ್ಸ್ ವ್ಯಾಲ್ಯೂ 1 ಆದಾಗ ಬರುತ್ತೆ ಅಂತ ಗೊತ್ತಾಯಿತು. ಹೌದಾ? ಕ್ರಿಟಿಕಲ್ ಪಾಯಿಂಟ್ ಅವರೇ ಕೊಟ್ಬಿಟ್ರು. ಸೊ ಫಸ್ಟ್ ಎಫ್ ಡ್ಯಾಶ್ ಆಫ್ ಎಕ್ಸ್ ಕಂಡುಹಿಡಿರಿ. ಏನಾಗುತ್ತೆ ನೋಡ್ರಿ, 4x³ ಮೈನಸ್ 62 ಇಂಟು 2x, ಕರೆಕ್ಟ್ ಇದೆ, ಪ್ಲಸ್ ಎ ಇಂಟು ಎಕ್ಸ್ ಅಂದರೆ ಎ ಅಷ್ಟೇ, ಕಾನ್ಸ್ಟೆಂಟ್ ಅಂದರೆ 0 ಬಿಟ್ಟಾಕ್ರಿ. ಸೊ ಎಫ್ ಡ್ಯಾಶ್ ಆಫ್ ಎಕ್ಸ್ ಇಸ್ ಈಕ್ವಲ್ ಟು 4x³ ಮೈನಸ್ 62 2s ಅಂದರೆ 60 ಇಂಟು 2 ಅಂತ ಅಂದರೆ 120, 2 2s 4, 124 ಪ್ಲಸ್ ಎ. ಕರೆಕ್ಟ್ ಇದೆಯಾ? ಎಸ್ ಆರ್ ನೋ? ಈಗೇನಾಗುತ್ತೆ, ಆಲ್ರೆಡಿ ಕ್ರಿಟಿಕಲ್ ಪಾಯಿಂಟ್ ಅವರೇ ಕೊಟ್ಟಿದ್ದಾರೆ. ಅಂದರೆ ಈ ಪಾಯಿಂಟಿಗೆ ಈ ಫಂಕ್ಷನ್ ಮ್ಯಾಕ್ಸಿಮಮ್ ಅಟೆಂಡ್ ಮಾಡುತ್ತೆ ಅಂದರೆ ಎಫ್ ಡ್ಯಾಶ್ ಆಫ್ ಎಕ್ಸ್ ಪಕ್ಕ 0 ಆಗುತ್ತಾ? ಆ ಜಾಗದಲ್ಲಿ 1 ಅಂತ ಸಬ್ಸ್ಟಿಟ್ಯೂಟ್ ಮಾಡಿ. ಸೊ 4 ಇಂಟು 1³ ಮೈನಸ್ 124 ಇಂಟು 1 ಪ್ಲಸ್ ಎ ಇಸ್ ಈಕ್ವಲ್ ಟು 0 ಆಗುತ್ತೆ ಅಂತ ಅರ್ಥ. ಓಕೆ, ರೈಟ್? ಇಲ್ಲಿ ಬರಿಬೇಕು, ಇಟ್ ಈಸ್ ಗಿವನ್ ದಟ್ ದ ಫಂಕ್ಷನ್ ಅಟೈನ್ಸ್ ಮ್ಯಾಕ್ಸಿಮಮ್ ವ್ಯಾಲ್ಯೂ ಅಟ್ ಎಕ್ಸ್ ಇಸ್ ಈಕ್ವಲ್ ಟು 1 ದೇರ್ 4 ಅಂತ ಬರೆದು ಬರೀರಿ. ಸೊ ಏನಾಗುತ್ತೆ, ಇದನ್ನು ಸಾಲ್ವ್ ಮಾಡಿ. 4 ಇಂಟು 1³ ಅಂದರೆ 4 ಆಗುತ್ತೆ, ಮೈನಸ್ 124 ಪ್ಲಸ್ ಎ ಇಸ್ ಈಕ್ವಲ್ ಟು 0. ಕರೆಕ್ಟ್ ಇದೆಯಾ? 4 ಮೈನಸ್ 124 ಅಂದರೆ ಮೈನಸ್ 120. ಸೊ ಎ ಇಸ್ ಈಕ್ವಲ್ ಟು ಮೈನಸ್ 120 ಈ ಕಡೆ ಬಂದರೆ ಪ್ಲಸ್. ದಟ್ಸ್ ಇಟ್. ದಿಸ್ ಈಸ್ ಯುವರ್ ಎ ವ್ಯಾಲ್ಯೂ. ದಟ್ಸ್ ಇಟ್. ಅಂತ ಕಷ್ಟ ಏನಿಲ್ಲ. ಕಮಿಂಗ್ ಟು ಕ್ವಶನ್ ನಂಬರ್ 12. ವಾಟ್ ಈಸ್ ಗಿವನ್? ರೈಟ್, ಅಬ್ಸರ್ವ್ ಇಟ್. ಫೈಂಡ್ ದ ಮ್ಯಾಕ್ಸಿಮಮ್ ಆ್ಯಂಡ್ ಮಿನಿಮಮ್ ವ್ಯಾಲ್ಯೂ ಆಫ್, ಮತ್ತೆ ಸೇಮ್ ಕೊಟ್ಟಿದ್ದಾರೆ ನೋಡ್ರಿ. ಎಫ್ ಆಫ್ ಎಕ್ಸ್ ಏನು ಕೊಟ್ಟಿದ್ದಾರೆ? ಎಕ್ಸ್ ಪ್ಲಸ್ ಸೈನ್ 2x ಕೊಟ್ಟಿದ್ದಾರೆ. ಮ್ಯಾಕ್ಸಿಮಮ್ ಮಿನಿಮಮ್ ಎರಡು ವ್ಯಾಲ್ಯೂಸ್ನ ಕಂಡುಹಿಡಿರಿ. ಇಂಟರ್ವಲ್ ಏನು ಕೊಟ್ಟಿದ್ದಾರೆ? 0 to 2π ಕೊಟ್ಟಿದ್ದಾರೆ. ಹೇಗೆ ಕಂಡುಹಿಡ್ತೀರಿ? ಎಗೇನ್ ಸೇಮ್, ಎಫ್ ಡ್ಯಾಶ್ ಆಫ್ ಎಕ್ಸ್ ಅಂದರೆ 1, ಸೈನ್ 2x ಡೆರಿವೇಟಿವ್ 2 cos 2x. ಕರೆಕ್ಟ್ ಇದೆಯಾ? ಸೊ ಎಫ್ ಡ್ಯಾಶ್ ಆಫ್ ಎಕ್ಸ್ ಇಸ್ ಈಕ್ವಲ್ ಟು 0. ವಾಟ್ ವಿಲ್ ಯು ಗೆಟ್? 1 plus 2 cos 2x is equal to 0. cos 2x is equal to ಪ್ಲಸ್ 1 ಈ ಕಡೆ ಬಂದರೆ 2 ಹಿಂಗೆ ಇರಲಿ, ಪ್ಲಸ್ 1 ಈ ಕಡೆ ಬಂದರೆ ಮೈನಸ್ 1. cos 2x is equal to ಮೈನಸ್ 1/2. ಯಾವಾಗ ಬರುತ್ತೆ? ಕಾಸ್ ವ್ಯಾಲ್ಯೂ ಮೈನಸ್ 1/2 ಬರಬೇಕು. ರಿಮೆಂಬರ್ ಒನ್ ಥಿಂಗ್, 0 to 2π ಇಂಟರ್ವಲ್ ಅಂದರೆ 0 to 360 ಅಂದರೆ ಫುಲ್ 4 ಕ್ವಾಡ್ರೆಂಟ್ಸ್ ಆಲ್ಸೋ. ಕಾಸ್ ವ್ಯಾಲ್ಯೂ ನೆಗೆಟಿವ್ ಎಲ್ಲೆಲ್ಲಾಗುತ್ತೆ? ಫಸ್ಟ್ ಅದನ್ನು ನೋಡ್ರಿ. ಕಾಸ್ ವ್ಯಾಲ್ಯೂ ನೆಗೆಟಿವ್ ಎಲ್ಲೆಲ್ಲಾಗುತ್ತೆ? ಸೆಕೆಂಡ್ ಬಿಟ್ಟರೆ ಥರ್ಡ್. ಫಸ್ಟ್ ಆ್ಯಂಡ್ ಫೋರ್ತ್ ಕ್ವಾಡ್ರೆಂಟ್ ವ್ಯಾಲ್ಯೂಸ್ ಆರ್ ಪಾಸಿಟಿವ್. ಕರೆಕ್ಟಾ? ಫಸ್ಟ್ ಮತ್ತು ಫೋರ್ತ್ ಕ್ವಾಡ್ರೆಂಟಲ್ಲಿ ಕಾಸ್ ವ್ಯಾಲ್ಯೂಸ್ ಪಾಸಿಟಿವ್, ಸೆಕೆಂಡ್ ಮತ್ತು ಥರ್ಡ್ ಕ್ವಾಡ್ರೆಂಟಲ್ಲಿ ಕಾಸ್ ವ್ಯಾಲ್ಯೂ ನೆಗೆಟಿವ್. ಸೊ ನಮಗೆ ಅಲ್ಲಿಗೂ ಏನು ಗೊತ್ತಾಯಿತು? ಈ ಇಂಟರ್ವಲ್ ಈ ಕ್ವಾಡ್ರೆಂಟ್ಸಲ್ಲಿ ಇಲ್ಲಿ ಯಾವುದೋ ಒಂದು ವ್ಯಾಲ್ಯೂಗೆ ಬಂದೇ ಬರುತ್ತೆ, ಇಲ್ಲೂ ಯಾವುದೋ ಒಂದು ಆ್ಯಂಗಲಿಗೆ ಬರುತ್ತೆ ಕಾಸ್ ವ್ಯಾಲ್ಯೂ ನೆಗೆಟಿವ್. ಎಸ್. ಸೊ ವಾಟ್ ಡು ವಿ ನೋ ಈಸ್, ಇಲ್ಲಿ ನಮಗೆ ಗೊತ್ತಿದೆ 1/2 ಯಾವುದಕ್ಕೆ ಬರುತ್ತೆ? ಕಾಸ್ 60 ಡಿಗ್ರಿ. 60 ಡಿಗ್ರಿ ಅಂತ ಅಂದರೆ π/3 ಆ್ಯಂಡ್ ವ್ಯಾಲ್ಯೂಸ್ ರಿಪೀಟ್ ಆಗ್ತಾ ಇರುತ್ತೆ ಅಂತ ನಮಗೆ ಗೊತ್ತು. ಫಾರ್ ಎವ್ರಿ 90 ಡಿಗ್ರಿ ತಾನು ರಿಪೀಟ್ ಆಗೋದು. ಸೊ ಹಾಗಾಗಿ π/3ಗೆ π/2 ಆ್ಯಡ್ ಮಾಡಿ. 90 ಡಿಗ್ರಿ ಅಂದರೆ π/2 ಆ್ಯಡ್ ಮಾಡಿದ್ರೆ ಏನು ಸಿಗುತ್ತೆ ನಿಮಗೆ? 3 ಮತ್ತು 2 LCM 6, 5π/6 ಅಂದರೆ ಇಲ್ಲಿ ಯಾವುದೋ ಒಂದು ಆ್ಯಂಗಲ್ ಇತ್ತಲ್ಲ 5π/6
6, ಅದಕ್ಕೆ ಏನಾಗುತ್ತೆ ನಿಮಗೆ ಕಾಸ್ ವ್ಯಾಲ್ಯೂ ನೆಗೆಟಿವ್ ಬರುತ್ತೆ. ನೆಕ್ಸ್ಟ್ ಮತ್ತೆ ರಿಪೀಟ್ ಎಲ್ಲಾಗುತ್ತೆ ಅಂತಂದರೆ ಇನ್ನು ಈ ವ್ಯಾಲ್ಯೂಗೆ ಮತ್ತೆ π/2 ಆ್ಯಡ್ ಮಾಡಿರಿ. 5 π/6ಗೆ π/2 ಆ್ಯಡ್ ಮಾಡಿದ್ರೆ 6 ಮತ್ತು 2ಗೆ LCM, yes, what is the LCM? 6. Then 5π plus 2 ones are 2 3s are. Therefore 8π/6 nothing but 4π/3. ಈ ವ್ಯಾಲ್ಯೂಗೂ ಕೂಡ ಏನಾಗುತ್ತೆ ಕಾಸ್ ವ್ಯಾಲ್ಯೂ ನೆಗೆಟಿವ್ ಬರುತ್ತೆ ಅಂತ ಗೊತ್ತಾಯಿತು. ಸೊ ಅಲ್ಲಿಗೆ ನಮಗೆ ಏನು ಗೊತ್ತಾಯಿತು ಅಂದರೆ ಆ್ಯಂಗಲ್ 2x ಈಸ್ ಈಕ್ವಲ್ ಟು ಒಂದು ಚಾನ್ಸ್ ಏನಿದೆ 5π/6 ಆಗಬಹುದು, OR 4π/3. OR ಬೇಡ, ಕಾಮ ಹಾಕಿ. ದೀಸ್ ಆರ್ ದ ವ್ಯಾಲ್ಯೂಸ್ ದಟ್ ಆರ್ ಪಾಸಿಬಲ್ ಫಾರ್ 2x. 2x ಜಾಗದಲ್ಲಿ ಈ ವ್ಯಾಲ್ಯೂ ಅಥವಾ ಈ ವ್ಯಾಲ್ಯೂ ಬರ್ಬೋದು. ನಮಗೆ ಬೇಕಿರೋದು x ತಾನೇ ಕ್ರಿಟಿಕಲ್ ಪಾಯಿಂಟ್. ಸೊ 2ನ ಆ ಕಡೆ ಕಳಿಸಿದ್ರೆ ಏನಾಗುತ್ತೆ 5π/12 ಬಿಟ್ಟರೆ 4, ಇಲ್ಲಿ 2 ಬಂದರೆ 2 1s are 2 2s are. ಸೊ ಇದೇನಾಗುತ್ತೆ 2π/3 ಆಗುತ್ತೆ. ದೀಸ್ ಆರ್ ದ ಕ್ರಿಟಿಕಲ್ ಪಾಯಿಂಟ್ಸ್. ಆ್ಯಂಡ್ ನಮಗೆ ಆಲ್ರೆಡಿ ಗೊತ್ತಿದೆ ಇವೆರಡೂ ಕೂಡ ಏನಾಗುತ್ತೆ, ನೀವು ಚೆಕ್ ಮಾಡಿ ಬೇಕಿದ್ರೆ ಪೈ ಜಾಗದಲ್ಲಿ 180 ಡಿಗ್ರಿ ಹಾಕ್ಬಿಟ್ಟು ಚೆಕ್ ಮಾಡಿ. 0 to 2π ಮಧ್ಯದಲ್ಲೇ ಇವಿದಾವೆ. ಈಗ ನಾವೇನು ಮಾಡಬೇಕು, ನಾವು ಚೆಕ್ ಮಾಡಬೇಕು ಏನ, ಈ ಪಾಯಿಂಟು ಮತ್ತು ಇವೆರಡೂ ಕೂಡ ಈ 4 ಪಾಯಿಂಟಲ್ಲಿ f(x) ವ್ಯಾಲ್ಯೂ ಏನಾಗುತ್ತೆ ಅಂತ ಚೆಕ್ ಮಾಡೋಣ. ಅದಾದಮೇಲೆ ಕನ್ಕ್ಲೂಡ್ ಮಾಡೋಣ ವಿಚ್ ಇಸ್ ದ ಮ್ಯಾಕ್ಸಿಮಮ್ ಆ್ಯಂಡ್ ವಿಚ್ ಇಸ್ ದ ಮಿನಿಮಮ್ ವ್ಯಾಲ್ಯೂ, ರೈಟ್? ಸೊ ಲೆಟ್ ಅಸ್ ಟ್ರೈ ಟು ಚೆಕ್. ಫಸ್ಟ್ f(0) ಚೆಕ್ ಮಾಡಿ. 0 ಪ್ಲಸ್ ಸೈನ್ 0 ಇನ್ನೇನು 0ನೇ, ಸೊ 0. f(2π) ಪ್ಲಸ್ ಸೈನ್ nπ ಈಸ್ ಆಲ್ವೇಸ್ 0, ದೇರ್ ಫೋರ್ 2π. ಅಲ್ಲಿಗೆ ಇವೆರಡು ವ್ಯಾಲ್ಯೂ ಸಿಗ್ತಾ? 1 minute, ವೇರ್ ಇಸ್ ಮೈ ರೆಡ್ ಪೆನ್? ಜಸ್ಟ್ ಎ ಮಿನಿಟ್. ಯಾ, ಸೊ ಸೈನ್ 2π ಸೈನ್ 0 ಸಿಕ್ತು. ನೆಕ್ಸ್ಟ್ ಇವೆರಡು ಚೆಕ್ ಮಾಡಬೇಕೀಗ, ಹೌದಾ? ಸೊ ಲೆಟ್ ಅಸ್ ಟ್ರೈ ಟು ಚೆಕ್. f(5π/12) ಸೈಡಿಗೆ ಹೋಗಿ ಚೆಕ್ ಮಾಡಿಬಿಟ್ಟು ಇಲ್ಲಿ ಬಂದು ವಾಪಸ್ ಬರೆಯೋಣ ವ್ಯಾಲ್ಯೂ, ಸೊ ದಟ್ ರಿಲೇಟ್ ಮಾಡೋದು ಈಸಿ ಆಗುತ್ತೆ. ಓಕೆನಾ, ರೈಟ್? ಅಥವಾ ಇಲ್ಲೇ ಬರೀತೀರಾ ಅಂದರೂ ಬರಿಬೋದು. ಸೊ f(2π/3), ಲೆಟ್ ಮಿ ಚೆಕ್ ಇಟ್ ಔಟ್. f(2π/3) ಈಸ್ ಈಕ್ವಲ್ ಟು x ಪ್ಲಸ್ ಸೈನ್ 2x ತಾನೇ ಅದಿರೋದು. 2 into x ಅಂದರೆ 2π/3. 2 2s are 4. Yes or no? Sin 2π/3 plus sin 4π/3. Yes or no? Yes or no? ಸೊ 4π/3 ಅಂತ ಅಂದರೆ ನಾವು ಅದನ್ನು ವ್ಯಾಲ್ಯೂ ಹೆಂಗೆ ಬರಿತೀವಿ? ನಿಮ್ಮ ಟ್ರಿಗ್ನೋಮೆಟ್ರಿ ಚೆನ್ನಾಗಿ ಗೊತ್ತಿದ್ರೆ ಈಸಿಯಾಗಿ ಬರಿಬೋದು. 2π/3 ಪ್ಲಸ್ ಸೈನ್ 4π/3 ಈಸ್ ನಥಿಂಗ್ ಬಟ್ π ಪ್ಲಸ್ π/3. ಕ್ಯಾನ್ ಐ ರೈಟ್ ಲೈಕ್ ದಿಸ್? ಎಸ್, ಆಫ್ ಕೋರ್ಸ್. π ಈಸ್ ವಾಟ್? Even angle, so sin remains sin π/3 ಅಂತ ಅಂದರೆ sin 60. what is the value of sin 60? √3/2. ಓಕೆ, ಸೊ ಅಲ್ಲಿಗೆ ನಿಮಗೆ ಇಲ್ಲೇನು ಸಿಕ್ತು? 2π/3 ಪ್ಲಸ್ √3/2 ಸಿಕ್ತು. ಈಗ 5π/12 ಚೆಕ್ ಮಾಡೋಣ. f(5π/12) ಈಸ್ ಈಕ್ವಲ್ ಟು 5π/12 ಪ್ಲಸ್ ಸೈನ್ 2x ಅಂತ ಅಂದರೆ 2 into 5π/12. 2 1s are 2 6s are. ಕರೆಕ್ಟ್ ಇದೆಯಾ? ಸೊ ವಿಚ್ ಈಸ್ ನಥಿಂಗ್ ಬಟ್ ಸೈನ್ 5π/12 ಪ್ಲಸ್ ಸೈನ್ 5π/6. ಓಕೆ, ಸೈನ್ 5π/6 ಅಂತ ಅಂದರೆ ಎಷ್ಟಾಗುತ್ತೆ? ಎಸ್, ಹೌ ಮಚ್ ಈಸ್ ಇಟ್? ಸೈನ್ 5π/6 ಅಂತ ಅಂದರೆ 6 1s are 6 3s are 5 3 150. 150 ಅಂತ ಅಂದರೆ 180 ಮೈನಸ್. ಕ್ಯಾನ್ ಐ ರೈಟ್ ಲೈಕ್ ದಟ್? ನಿಮಗೆ ಹಂಗೆ ಗೊತ್ತಾಗಲ್ಲ ಅಂದರೆ ಈಸಿ. π is equal to 180 ಸಬ್ಸ್ಟಿಟ್ಯೂಟ್ ಮಾಡಿ. 6 1s are 6 3s are 5 into 30 ಅಂತಂದರೆ ಎಷ್ಟು? 5 3 15. 150 ಡಿಗ್ರಿ. 150 ಈಸ್ ನಥಿಂಗ್ ಬಟ್ ವಾಟ್? 180 ಮೈನಸ್ 30 ಡಿಗ್ರಿ. ಎಸ್ ಆರ್ ನೋ? 180 ಮೈನಸ್ 30 ಡಿಗ್ರಿ. ಸೊ ಅಲ್ಲಿಗೆ ಏನಾಯ್ತಿದ್ದು? 5π/12 ಪ್ಲಸ್ ಸೈನ್ 30 ಡಿಗ್ರಿ 1/2. ಕರೆಕ್ಟಾ? ಸೊ ಅಲ್ಲಿಗೆ ನಿಮಗೆ ಇಲ್ಲ ಆನ್ಸರ್ ಏನು ಸಿಗುತ್ತೆ? 5π/12 ಪ್ಲಸ್ 1/2. ಓಕೆ, ಇಲ್ಲಿ ಅಬ್ಸರ್ವ್ ಮಾಡಿ, ನಿಮಗೆ ಇವೆರಡು ಆ್ಯಂಗಲ್ಸ್ ಏನಿದಾವಲ್ಲ 150 ಪ್ಲಸ್ ಸಮ್ 0.5 ಏನೋ ಬರುತ್ತಿಲ್ಲಿ. ಇಲ್ಲೂ ಅಷ್ಟೇ 2π/3 ಅಂದರೆ 3 1s are 3 6s are 6 to 120 ಡಿಗ್ರಿ. ಸೊ ಓವರ್ ಆಲ್ 360 ಡಿಗ್ರಿಗಿಂತ ಸ್ಮಾಲ್ ತಾನೇ ಇವು, ಏನಾದರೂ ಬರಲಿ ಬಟ್ ಸ್ಮಾಲ್. ಎಸ್ ಆರ್ ನೋ? ಸೊ ಮ್ಯಾಕ್ಸಿಮಮ್ ವ್ಯಾಲ್ಯೂ ಏನಾಯಿತು? 360. ಮಿನಿಮಮ್ ವ್ಯಾಲ್ಯೂ ಏನಾಯಿತು? 0. ಅರ್ಥ ಆಯ್ತಲ್ಲ? ಸೊ ದೇರ್ ಫೋರ್ ದ ಮ್ಯಾಕ್ಸಿಮಮ್ ವ್ಯಾಲ್ಯೂ ಆಫ್ ದಿ ಫಂಕ್ಷನ್ f(x) is equal to x plus sin 2x is 2π and the minimum value of f(x) is equal to x plus sin 2π is 0. And what is the absolute minima? What is the maxima and minima? These two. Closed interval ಕೊಟ್ಟಿದ್ದಾರೆ, absolute maxima minima ಅಂತ ಹೇಳ್ಬೋದು. absolute minima. Okay, so therefore this is the solution for this. Coming to next question. Okay, next question ಇಂದ ಒಂದು ಕೆಲಸ ಮಾಡೋಣ, ನೆಕ್ಸ್ಟ್ ಲೆಕ್ಚರಲ್ಲಿ ಮಾಡೋಣ, ಬಿಕಾಸ್ ವಿಡಿಯೋ ಟೂ ಲಾಂಗ್ ಆದರೆ
it becomes difficult, as I already told you, right? So this was all about today's class. Another doubt idre please let me know in the comment section. And just as I always tell you, I am human being and not a god, so there is a possibility that there might be some mistakes, plus or minus ಎಲ್ಲಾದರೂ ಮಿಸ್ಟೇಕ್ ಆಗಿದ್ರೆ ಏನಾದ್ರು ನಿಮಗೆ ಕಂಡು ಬಂದರೆ ದಯವಿಟ್ಟು ಕಾಮೆಂಟ್ ಸೆಕ್ಷನಲ್ಲಿ ಮೆನ್ಷನ್ ಮಾಡಿ, ಸೊ ದಟ್ ಬೇರೆ ಸ್ಟೂಡೆಂಟ್ಸ್ಗೂ ಹೆಲ್ಪ್ ಆಗಲಿ. ಅರ್ಥ ಆಯ್ತಲ್ಲ? ಆ್ಯಂಡ್ ಇನ್ನು ಬೆಟರ್ ಹೆಲ್ಪ್ ನೀವು ಹೇಗೆ ಮಾಡ್ಬೋದು ಅಂತ ಅಂದರೆ, ನಿಮಗೆ ವಿಡಿಯೋ ಇಷ್ಟ ಆಗಿದೆ ಅಂತಂದರೆ ದಯವಿಟ್ಟು ವಿಡಿಯೋನ ಲೈಕ್ ಮಾಡಿ ಆ್ಯಂಡ್ ನಿಮ್ಮ ಬೇರೆ ಫ್ರೆಂಡ್ಸಿಗೂ ಕೂಡ ಶೇರ್ ಮಾಡಿ, ಹೆಲ್ಪ್ ಆಗಲಿ. ಶೇರ್ ಮಾಡೋದ್ರಿಂದ ಅವರೇನು ನಿಮ್ಗಿಂತ ಜಾಸ್ತಿ ಮಾರ್ಕ್ಸ್ ತೆಗೆಯೋದಿಲ್ಲ. ಡೋಂಟ್ ವರಿ, ಡೋಂಟ್ ಬಿ ಸೆಲ್ಫಿಶ್, ಹೆಲ್ಪ್ ಅದರ್ಸ್. ಓಕೆ ರೈಟ್? ಸೊ ಯಾ, ದಟ್ಸ್ ಆಲ್ ಫಾರ್ ಟುಡೇ. ಆದಷ್ಟು ವಿಡಿಯೋ ಲೈಕ್ ಮಾಡಿ ಮತ್ತು ನಿಮ್ಮ ಒಪಿನಿಯನ್ಸ್ನ ಕಾಮೆಂಟಲ್ಲಿ ಹೇಳಲಿಕ್ಕೆ ಟ್ರೈ ಮಾಡಿ. ಯಾಕಂದರೆ ಎಷ್ಟು ಜಾಸ್ತಿ ಕಾಮೆಂಟ್ಸ್ ಬರುತ್ತೋ ಅಷ್ಟು ಜಾಸ್ತಿ ಮೋಟಿವೇಶನ್ ಸಿಗುತ್ತೆ, ರೈಟ್? ಇನ್ನು ಮುಂದೆ ಇರೋರಿಗೆ ಅರ್ಥ ಆಗ್ತಿದೆ ಅಂತ ಗೊತ್ತಾದಾಗ ಇನ್ನೊಂಚೂರು ಮಾಡೋಣ, ಇನ್ನೊಂಚೂರು ಎಕ್ಸ್ಪ್ಲೇನ್ ಮಾಡೋಣ, ಇಟ್ ಫೀಲ್ಸ್ ಗುಡ್. ಓಕೆ ರೈಟ್? ಸೊ ದ್ಯಾಟ್ಸ್ ಆಲ್ ಫಾರ್ ಟುಡೇ. ಥ್ಯಾಂಕ್ ಯು ಸೋ ಮಚ್. ಗಾಡ್ ಬ್ಲೆಸ್ ಯು.